ಚರ್ಚೆ ಮಾಡಲಿಕ್ಕೆ ಇದರಲ್ಲಿ ಆ ಪಕ್ಷ ಈ ಪಕ್ಷ ಅಂತಿಲ್ಲ, ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿಗಳು ಅಂತ ಏನಿಲ್ಲ. ರಾಜಕೀಯ ಮಾಡಬೇಕಾದ್ರೆ ಚುನಾವಣೆಯಲ್ಲಿ ರಾಜಕೀಯ ಮಾಡ್ತೀವಿ, ಬೇರೆ ಸಂದರ್ಭಗಳಲ್ಲಿ ಮಾಡ್ತೀವಿ. ಆದರೆ ಇಲ್ಲಿ ರಾಜ್ಯದ ಬಗ್ಗೆ ಚರ್ಚೆ ಮಾಡುವಾಗ ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನದಲ್ಲಿ ಇಟ್ಟುಕೊಂಡು ಚರ್ಚೆ ಮಾಡ್ತಕ್ಕಂಥದ್ದು ಅಗತ್ಯ, ಅವಶ್ಯಕ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಒಂದು ಸಂತೋಷ ಏನು ಅಂತಂದ್ರೆ, ಈ 42 ಜನರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ 24 ಜನ ಮಾತಾಡಿದ್ದಾರೆ. ಕಾಂಗ್ರೆಸ್ನಿಂದ 24 ಜನ ಮಾತಾಡಿದ್ದಾರೆ, ಬಿಜೆಪಿಯಿಂದ 15 ಜನ ಮಾತಾಡಿದ್ದಾರೆ. ಜನತಾದಳದಿಂದ ಇಬ್ರು ಮಾತಾಡಿದ್ದಾರೆ, ಪಕ್ಷೇತರರು ಒಬ್ರು ಮಾತಾಡಿದ್ದಾರೆ. ಒಟ್ಟು 42 ಜನರು ಈ ವಿಶೇಷ ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು, ಸಲಹೆಗಳನ್ನು, ಸೂಚನೆಗಳನ್ನು, ಸರ್ಕಾರ ಏನು ಮಾಡಬೇಕು, ಸರ್ಕಾರ ಏನು ಮಾಡಿಲ್ಲ, ಇವುಗಳ ಬಗ್ಗೆ ಎಲ್ಲ ಕೂಡ ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ. ನಾನು ಮತ್ತೊಮ್ಮೆ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಭಾರತೀಯ ಜನತಾ ಪಕ್ಷದವರು, JDSನವರು 1 ವರ್ಷ 2 ತಿಂಗಳಿದ್ರು ಸಮ್ಮಿಶ್ರ ಸರ್ಕಾರದಲ್ಲಿ. ಆಮೇಲೆ ಬಿಜೆಪಿಯವರು 3 ವರ್ಷ 10 ತಿಂಗಳಿದ್ರು. ಒಮ್ಮೆ ಮಾತ್ರ ಸ್ವಲ್ಪ ಚರ್ಚೆ ನಡೆದಿದೆ 2022ರಲ್ಲಿ. ಅಲ್ಲಿವರೆಗೆ ಚರ್ಚೆನೇ ನಡೀಲಿಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆನೇ ನಡೀಲಿಲ್ಲ. ಆಮೇಲೆ ಸುಮಾರು ಒಂದು 7-8 ಜನ MLAಗಳು ಭಾಗವಹಿಸಿ ಚರ್ಚೆ ಮಾಡಿದ್ರು. ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಯತ್ನಾಳ್ ಅವರೇ, ಮಾಧುಸ್ವಾಮಿಯವರು ಬರೀ 54 ಪದಗಳು ಅಷ್ಟೇ ಇರಬೇಕು ಅಂತ ಉತ್ತರ ಕೊಟ್ಬಿಟ್ಟಿದ್ದಾರೆ. ಬಹಳ ಬುದ್ಧಿವಂತಿಕೆಯಿಂದ 54 ಪದಗಳಲ್ಲೇ ಉತ್ತರ ಕೊಟ್ಬಿಟ್ಟವ್ರು. ನೋಡಿ ಹೆಂಗೆ. ಲೆಸ್ ದ್ಯಾನ್, ನಾಟ್ ಇವನ್ 3 minutes, 2 minutes, ಲೆಸ್ ದ್ಯಾನ್ 2 minutes. ನಾನು ಬೇಕಾದ್ರೆ ಓದ್ತೀನಿ ಅವರ ಸ್ಪೀಚನ್ನ. ಓದ್ಲಾ ಸರ್? ಬೇಡವಾ ಸರ್? ಸರ್, ತಾವು ಹೇಳಿದಿರಿ ರಾಜಕೀಯ ನಾವು ಯಾರು ಮಾತಾಡಿಲ್ಲ 42 ಜನ. ದಯಮಾಡಿ ಉತ್ತರ ಕರ್ನಾಟಕದ ಬಗ್ಗೆ ಮಾಡ್ರಿ. ನಿಮ್ಮಿಂದ ನಮಗೆ ಬಹಳ ಅಪೇಕ್ಷೆ ಐತಿ. ಅವ್ರೇನ್ ಹಿಂದಿನವ್ರು ಮಾಡ್ಯಾರ ಬಿಡ್ರಿ, ನೀವು ಮಾಡ್ರಿ. ರಾಜಕೀಯ ಮಾತಾಡೋದು ಬೇಡ, ಕಾಂಟ್ರವರ್ಸಿ ಮಾಡಿ ನಮ್ಮ ಟೈಮು ನಿಮ್ಮ ಟೈಮು ವೇಸ್ಟ್ ಮಾಡೋದು ಬೇಡ. ಉತ್ತರ ಕರ್ನಾಟಕಕ್ಕೆ ಏನ್ ಮಾಡ್ತೀರಿ ಅದ್ರ ಬಗ್ಗೆ ದಯಮಾಡಿ ಹೇಳ್ರಿ. ರಾಜಕೀಯ ಅಲ್ಲ ಮಿಸ್ಟರ್ ಬೆಲ್ಲ, ನೀವು ಏನ್ ನಡೆದಿತ್ತು ಅದು ಹೇಳ್ಬೇಕ ಬೇಡ, ನಡೆದದ್ದು ಹೇಳ್ಬಾರ್ದ? ನೀವು ಕೇವಲ 3 ನಿಮಿಷ ಇದ್ದ ವಿಚಾರ ಹೇಳ್ತಾರೆ. ಪಾಲಿಟಿಕ್ಸ್ ಪಾಲಿಟಿಕ್ಸ್ ಏನ್ರಿ? ಎಲ್ಲಿ ಸರ್, 1 ನಿಮಿಷ. ನಾ ಹೇಳೋದೇನಂದ್ರೆ, ಯಾವಾಗಲೂ ಇಲ್ಲಿ ಉತ್ತರ ಕರ್ನಾಟಕ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ 11 ಸಲ ಏನೋ ನಡೆದಿದೆ ಚರ್ಚೆ. ಅಧ್ಯಕ್ಷರೇ, ಯಾವಾಗಲೂ ಕೊನೆ ಈ ಶುಕ್ರವಾರ ಇವತ್ತೇನೈತಿ ಇವತ್ತು ಕೊಡ್ತಿದ್ರು. ಯಾವ ಶಾಸಕರು ಇರ್ತಿದ್ದಿಲ್ಲ, ಯಾರೂ ಇರ್ತಿದ್ದಿಲ್ಲ. ಆದರೆ ಮಾನ್ಯ ಅಧ್ಯಕ್ಷರು ನಮ್ಮ ಎಲ್ಲರ ಒತ್ತಡ ಮೇರೆಗೆ, ನಮ್ಮ ಎಲ್ಲರ ವಿನಂತಿ ಮೇರೆಗೆ ತಾವು ಮೊದಲೇ ದಿವಸದ ಅಜೆಂಡಾದಲ್ಲಿ ಹಾಕಿದ್ರಿ. ಅದಕ್ಕೆ ತಮಗೆ ಮೊದಲು ನಾನು ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ. 2ನೇದು ಅಧ್ಯಕ್ಷರೇ, ಈ ಒಂದು 3 ದಿವಸದಿಂದ ಏನು ಚರ್ಚೆಗೆ ಅವಕಾಶ ಆಯಿತು,
ಅದರಿಂದ ಹೆಚ್ಚು ಜನ ಭಾಗವಹಿಸಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಹಿಂದೆಲ್ಲ ಹಾಗೆ ಆಗಿದೆ, ಅದಕ್ಕೇ ನಾವು ಜಗಳ ತೆಗೆದಿದ್ದು. ತಮಗೆ ಯಾಕೆ ತಮ್ಮ ಪೀಠಕ್ಕೆ ಯಾಕೆ ನಾವು ವಿನಂತಿ ಮಾಡ್ಕೊಂಡ್ವಿ ಅಂದರೆ, ಮೊದಲ ಅಧಿವೇಶನ ಮೊದಲೇ ದಿವಸನೇ ಉತ್ತರ ಕರ್ನಾಟಕ ಚರ್ಚೆ ಆದರೆ ಸರಿಯಾಗಿ ಸರ್ಕಾರನೂ ಉತ್ತರ ಕೊಡ್ಲಿಕ್ಕೆ ಆಗ್ತದತ್ತೆ. ಇದ್ರಾಗ ನಾವು ಯಾವುದೇ ರೀತಿಯಲ್ಲಿ ರಾಜಕೀಯ ಮಾಡ್ಲಿಕ್ಕೆ ತಯಾರಿಲ್ಲ. ನಮ್ಮ ಸರ್ಕಾರ ಇದ್ದಾಗ ತಪ್ಪು ಮಾಡಿದ್ದು ನಾನು ಮಾತಾಡಿದ್ದೀನಿ, ನಾನೇನು ಮುಲಾಜೆ ಇಟ್ಟಲ್ಲ ಯಾವುದು. ಆ ರೀತಿಯೇ ನಮ್ಮದು ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಇನ್ನೂ ಹೆಚ್ಚು, ಯಾಕಂದರೆ ಸಿದ್ದರಾಮಯ್ಯನವ್ರಿಗೆ ಉತ್ತರ ಕರ್ನಾಟಕದ ದೊಡ್ಡ ಉಪಕಾರ ಇದೆ. ಅವರ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ಬದಾಮಿ, ಅದು ಉತ್ತರ ಕರ್ನಾಟಕ. ಅದಕ್ಕೆ ಹೆಚ್ಚು ಅವರು ಈ ಭಾಗಕ್ಕೂ ಲಕ್ಷ್ಯ ಕೊಡ್ಬೇಕಂತ ವಿನಂತಿ ಮಾಡ್ತಾರೆ. ಓಕೆ ಮಾನ್ಯ ಅಧ್ಯಕ್ಷರೇ, ಯತ್ನಾಳು ಅವರು ಸೀನಿಯರ್ ಲೀಡರ್, ಅವ್ರು ಏನು ಸಲಹೆ ಕೊಟ್ಟಿದ್ದಾರೆ ಅದನ್ನು ಗಂಭೀರವಾಗಿ ಪರಿಗಣಿಸುತ್ತೆ ನಮ್ಮ ಸರ್ಕಾರ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತೀವಿ. ಆಗ್ಬೋದಾ? ಆಯ್ತು. ಏನು ಪದೇ ಪದೇ ಎದುರು ಏನಾಗ್ತದೆ, ನಿಮ್ಮ ತೂಕ ಕಮ್ಮಿ ಆಗ್ಬಿಡ್ತದೆ. ಪದೇ ಪದೇ ಹೇಳಕ್ ಹೋಗ್ಬೇಡಿ. ಮಾಧುಸ್ವಾಮಿ ಅವ್ರ ಉತ್ತರ ಸ್ವಲ್ಪ ಓದ್ಬಿಡ್ತೀನಿ ನಾನು. ಮಾನ್ಯ ಅಧ್ಯಕ್ಷರೇ, ಬೆಳಗಾವಿಯಲ್ಲಿ ಶಾಸನಸಭೆ ನಡೆದು ಈ ಭಾಗದಿಂದ ಆಯ್ಕೆಯಾದ ಪ್ರತಿನಿಧಿಗಳು ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಯಲ್ಲಿ, ವಿಶೇಷವಾಗಿ ನೀರಾವರಿ, ಇಲ್ಲಿ ಪ್ರವಾಹದಿಂದ ಆಗಿರುವ ಹಾನಿ ಮತ್ತು ರೈತರ ಬೆಳೆಗಳಿಗೆ ಆಗಿರುವ ನಷ್ಟ ಇವೆಲ್ಲವನ್ನೂ ಕುರಿತು ಮಾತನಾಡಿದ್ದಾರೆ. ಇದೆಲ್ಲವನ್ನು ನಾವು ಟಿಪ್ಪಣಿ ಮಾಡಿಕೊಂಡಿದ್ದೇವೆ. ಕಾಲ ಬಹಳ ಕಡಿಮೆ ಇರುವುದರಿಂದ ಸರ್ಕಾರ ಈ ಬಗ್ಗೆ ಪರಿಶೀಲನೆ ಮಾಡಿ ತಾವೇನು ಸಲಹೆ ಮಾಡಿದ್ದೀರಿ ಅದನ್ನು ಕೂಲಂಕಷವಾಗಿ ನೋಡಿ ಮುಂದಿನ ಕ್ರಮ ಜರುಗಿಸುತ್ತೇವೆ ಎಂದು ಸರ್ಕಾರದ ಪರವಾಗಿ ಹೇಳಲಿಕ್ಕೆ ಬಯಸುತ್ತೇನೆ. ಆರ್ ಯು ಹ್ಯಾಪಿ ವಿತ್ ದಿಸ್? ಇದು ಇಷ್ಟೇ ಉತ್ತರ. ನೀವು 2014ರಿಂದ 18 ಇದ್ರಲ್ಲ, ಅದು ಎಲ್ಲ ಓದ್ಬಿಡಿ. ಅದು 5 ವರ್ಷ ಏನೇನು ಹೇಳಿದ್ರು ಅದನ್ನು ಓದ್ಬಿಡಿ. ಕೇಳಿ ಅಶೋಕ್, ಒಂದ್ ನಿಮಿಷ. ಅಲ್ಲ ನೀವು ಮಾತಾಡ್ಬೇಕಾ? ಇಲ್ಲ ಅದಕ್ಕೆ ಒಂದೇ ನಿಮಿಷ ಕೂತ್ಕೊಳ್ಳಿ. ಒಂದೇ ನಿಮಿಷ. ತಾವು ಪ್ರಾರಂಭ ಮಾಡಿದಾಗ ಬಹಳ ನೀಟಾಗಿ ರಾಜಕಾರಣ ಮಾಡಲ್ಲ, ಎಲ್ಲ ಅಭಿವೃದ್ಧಿ, ನಮ್ದು ಒಂದೇ ಅಭಿವೃದ್ಧಿ ಮಂತ್ರ ಅಂತ ಎಲ್ಲ ಹೇಳಿದ್ರಿ. ಆಮೇಲೆ ಶುರು ಮಾಡಿದ್ರಿ, ನಿಮ್ಮವ್ರು 17 ಜನ ಮಾತಾಡಿದ್ದಾರೆ, ನಮ್ಮವ್ರು 34 ಜನ. ಅದೇ ಕರೆಕ್ಟ್. ರಾಜಕಾರಣ ಅಂದ್ರೆ ಇರೋ ಫ್ಯಾಕ್ಟೇ ಹೇಳೋದು, ಎಲ್ಲರೂ ಕೂಡ ಇರೋ ಫ್ಯಾಕ್ಟೇ ಹೇಳೋದು. ನಮ್ಮಲ್ಲಿ ಗೆದ್ದಿರೋರು ಕಡಿಮೆ. ನಾವು ಸರಿ ಆ ಕಡೆ ಇದ್ದಾಗ ನಮ್ಮಲ್ಲಿ ಜಾಸ್ತಿ ಜನ ಗೆದ್ದಿದ್ರು, ಈ ಸರಿ ಗೆದ್ದಿರೋರು ಕಡಿಮೆ. ಅದರಲ್ಲಿ ಎಷ್ಟು ಜನ ಇದ್ದಾರೋ ಮಾತಾಡಿದ್ರು, ಅಲ್ಲಿಂದ ಶುರು ಮಾಡಿದ್ರಿ. ನೀವು 50 ವರ್ಷ ರಾಜ್ಯನ ಆಳಿದ್ದೀರಾ, ನಾವು 9 ವರ್ಷ. 50 ವರ್ಷ ನೀವು ಆಡ್ಬಿಟ್ಟು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಅದ್ರ ನಿಮ್ಮ ಕೊರತೆನೇ ಇರೋದು. ಯುವರ್ ಫೇಲ್ಯೂರ್. ಅದನ್ನ ಒಪ್ಕೊಳ್ಳಿ ನೀವು. ಉತ್ತರ ನೋಡಿಯಪ್ಪ, ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಕೈ ಮುಗಿ ಕೇಳ್ತೇನೆ, ನಾನು ಮಾತನಾಡುವಾಗ ಮಧ್ಯೆ ಪ್ರವೇಶ ಮಾಡಬೇಡಿ. ನೀವೇನಾರ ಹೇಳದಿದ್ರೆ ಆಮೇಲೆ ಹೇಳಿ. ವಿಲ್ ರಿಪ್ಲೈ. will not run away from this house. Whatever you want to say, you please say after my speech. ಆಯ್ತು. ಮಾನ್ಯ ಅಧ್ಯಕ್ಷರೇ, ಅಶೋಕ್ ಅವರು ಹೇಳಿದ್ರಲ್ಲ, ನಾನು ಬಜೆಟ್ ಭಾಷಣ ಯಾಕೆ ಓದ್ದೆ ಅಂತಂದ್ರೆ, ಬಹಳ ಚರ್ಚೆ ಮಾಡಿದ್ಮೇಲೆ ಒಂದು ಸರ್ಕಾರವಾಗಿ ಉತ್ತರ ಕೊಡಬೇಕಾಗಿತ್ತಲ್ಲ. ಅವ್ರು ಏನೇನು ಉತ್ತರ ಕರ್ನಾಟಕದ ಬಗ್ಗೆ ಉತ್ತರ ಕೊಡಬೇಕಾಗಿತ್ತಲ್ಲ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ 2 ಸಾರಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಜಗದೀಶ್ ಶೆಟ್ಟರ್ ಅವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದೆ. ಅಲ್ಲಿ ಈಶ್ವರಪ್ಪ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ರು ಕೌನ್ಸಿಲ್ನಲ್ಲಿ. 2014ರಲ್ಲಿ ಒಂದ್ಸಾರಿ, 2017ರಲ್ಲಿ ಒಂದ್ಸಾರಿ ಚರ್ಚೆ ಆಗಿದೆ. ನೀವು ರೆಕಾರ್ಡ್ ತೆಗಿಸಿ ನೋಡಿ.
ನಾನು 2 ಗಂಟೆಗೂ ಹೆಚ್ಚು ಕಾಲ ಉತ್ತರ ಕೊಟ್ಟಿದ್ದೀನಿ. 2 ಗಂಟೆಗೂ 2 ಸಾರಿ 2014ರಲ್ಲಿ 2017ರಲ್ಲಿ ದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ. ಮಾಧುಸ್ವಾಮಿ ಅವರಿಗೆ ಯಾಕೆ ಕೊಡ್ಲಿಲ್ಲ ಹೇಳಿ? ಆಮೇಲೆ ಅದು ಒಂದೇ ಸಾರಿ ಇಡೀ 3 ವರ್ಷ 10 ತಿಂಗಳಲ್ಲಿ ಒಂದೇ ಸಾರಿ ಚರ್ಚೆ ಆಗಿರೋದು 2022ರಲ್ಲಿ. ಒಂದೇ ನಿಮಿಷ ಮಿಸ್ಟರ್ ಅರವಿಂದ್ ಮತ್ತೆ ಮಾತಾಡಿ ಕ್ಲಾರಿಫಿಕೇಶನ್ ಕೇಳಬಹುದು. ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ ಎಷ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ರೆ ಹೇಗೆ ಆಗ್ತದೆ? ನೀವು ಅರ್ಥ ಮಾಡಿಕೊಳ್ಳಿ, ಸೀನಿಯರ್ಸ್ ಮೆಂಬರ್ಸ್ ನಿಮಗೆ ಗೊತ್ತಿರ್ತಲ್ಲ. ನೀವು ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಈಲ್ಡ್ ಆಗುದಿಲ್ಲ ಅಂತ ಹೇಳಿದ್ದಾರೆ, ಕೂತ್ಕೊಳ್ಳಿ. ಸರ್, ನಮ್ಮ ಮಧುಸ್ವಾಮಿ ಅವರು ಕೇವಲ 54 ಶಬ್ದದ ಉತ್ತರ ಕೊಟ್ಟು ನಮಗೆಲ್ಲರಿಗೂ ಕಡಿಮೆ ಉತ್ತರ ಕೊಟ್ಟಾರಂತೆ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದನ್ನು ನಾನು ಒಪ್ತೇನೆ. ಕೇವಲ 2 ನಿಮಿಷಕ್ಕಿಂತ ಕಡಿಮೆ. ಆದರೆ ಅದರ ನಂತರ ನಮ್ಮ ಆಗಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ತಮ್ಮ 23-24ರ ಬಜೆಟ್ದಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡುವಂಥ ಘೋಷಣೆ ಮಾಡಿದರು. ಆದರೆ ಮುಂದಿನ ಬಜೆಟ್ದಲ್ಲಿ ಅದು ಡ್ರಾಪ್ ಆಯ್ತು, ತಾವು ಮಾಡಿದಂಥ ಬಜೆಟ್ದಲ್ಲಿ. ಹಾಗಾಗಿ ತಾವೀಗ ಉತ್ತರ ಕೊಡ್ಬೇಕಾದ್ರೆ ಅದಕ್ಕೂ ಕೂಡ ಮತ್ತೆ ಅದನ್ನು ರೀಇನ್ಸೆಟ್ ಮಾಡಿ ಅದಕ್ಕೆ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿ ಹೇಳ ಅಂತ ಇದೆ. ಇದು ನಾ ಏನೋ ಭಾರಿ ವಿಚಾರ ಪ್ರಸ್ತಾಪ ಮಾಡ್ತೀರಿ ಅಂತ ಅನ್ಕೊಂಡಿದ್ದೇನೆ ಸರ್. ಇಂಪಾರ್ಟೆಂಟ್ ವಿಚಾರ ಸರ್ ಇದು. ಈಗ ಸದನದಲ್ಲಿ ಹೇಳೋದು ಬೇರೆ ವಿಚಾರ, ಸದನದಲ್ಲಿ ಚರ್ಚೆ ಆಗೋದು ಬೇರೆ ವಿಚಾರ. ಸದನ ಯಾಕೆ ಕರೆಯೋದು? ಇದನ್ನ ದೇಗುಲ ಅಂತ ಕರಿತೀವಿ. ಇಲ್ಲಿ ಯಾಕೆ ಉತ್ತರ ಕರ್ನಾಟಕದಲ್ಲಿ ಈ ಸುವರ್ಣಸೌಧ ಕಟ್ಟಿಸಿರ್ತಕ್ಕಂಥದ್ದು? ಬಜೆಟ್ನಲ್ಲಿ ಹೇಳಿದ್ದಾರೆ, ಅದು ಬೇರೆ. ಬಜೆಟ್ನಲ್ಲಿ ಹೇಳಿದ್ದಾರೆ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಬದಲಾವಣೆ ಆಯ್ತು ಅಷ್ಟೇ. ಆಯ್ತಪ್ಪ, ಕೂತ್ಕೊಳ್ರಿ. ಉತ್ತರ ಇಟ್ಕೊಂಡು ಜೇಬ್ನಲ್ಲಿ ಇಟ್ಕೊಂಡು ದಿನಾ ತಿರುಗಾಡಿ ಅದನ್ನು. ಆಯ್ತು ಕೂತ್ಕೊಳ್ರಿ. ಆಯ್ತಲ್ಲ, ಉತ್ತರ ಕೊಟ್ಟಿದ್ದಾರೆ, ಉತ್ತರ ಬರ್ಲಿ. ಆಯ್ತು ಮನೆ ಅಧ್ಯಕ್ಷರೇ, ನಾ ಇನ್ನೂ ಶುರುನೇ ಮಾಡಿಲ್ಲ, 5 ನಿಮಿಷನೂ ಆಗಿಲ್ಲ. ಏನಪ್ಪ ನೀನು ಅರವಿಂದ ಅದ್ರಾಗ ವಿನಂತಿ ಮಾಡ್ತಾ ಅದನ್ನ ಯಾಕೆ ಮಾಡಿ ಉತ್ತರ ಕೊಟ್ಬಿಡಿ ಸರ್. ನೀನು RSS ಇಂದ ತಯಾರಾಗಿದ್ದೀಯ ಅಂತ ಗೊತ್ತು ನನಗೆ. ಸುಮ್ಮನೆ ಇರು. ನಿಮ್ ತಂದೆ ತಯಾರಾಗಿಲ್ಲ, ನೀನ್ ತಯಾರಾಗಿದ್ದಿ ಇರು. ಅದಕ್ಕೆ ಬರ್ತಾ ಇರೋದು ನಾಳೆ ಭಾಷಣ ಸಭೆಗೆ. ಮನೆ ಅಧ್ಯಕ್ಷರೇ, ಇಲ್ಲಿ ಸದನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ನಾನು ಬೆಂತಟ್ಟುಗಳಕ್ಕೋಸ್ಕರ ವಿಚಾರನ ಪ್ರಸ್ತಾಪ ಮಾಡ್ತಾ ಇಲ್ಲ ಮಿಸ್ಟರ್ ಯತ್ನಾಳ್. ನಾವು 2 ಸಾರಿ ಚರ್ಚೆ ಆಯ್ತು ನಮ್ಮ ಕಾಲದಲ್ಲಿ. ನಾನು ದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ. ಬೇಕಾದ್ರೆ ಇಲ್ಲಿ ಉತ್ತರ ಇದೆ, ತೆಗೆದು ನೋಡಿ ಬೇಕಾದ್ರೆ. ಇಲ್ಲೂ ಇದೆ, ಅಲ್ಲೂ ಇದೆ. ಮೊದಲನೇ ಸಾರಿ 2014ರಲ್ಲಿ ಚರ್ಚೆ ಆದಾಗ ಜಗದೀಶ್ ಶೆಟ್ಟರ್ ಲೀಡರ್ ಆಫ್ ದಿ ಅಪೋಸಿಷನ್, 17ರಲ್ಲೂ ಜಗದೀಶ್ ಶೆಟ್ಟರ್ ಲೀಡರ್ ಆಫ್ ದಿ ಅಪೋಸಿಷನ್. ಆಗ ಮೊದಲನೇ ಸಾರಿ ಉತ್ತರ ಕೇಳಕ್ಕಿದ್ರು ಜಗದೀಶ್ ಶೆಟ್ಟರು. 2ನೇ ಸಾರಿ 2017ರಲ್ಲಿ ಉತ್ತರ ಕೊಟ್ಟಾಗ ಈಶ್ವರಪ್ಪನೂ ಇರಲಿಲ್ಲ ಮೇಲ್ಮನೆಯಲ್ಲಿ, ಇಲ್ಲಿ ಕೆಳಮನೆಯಲ್ಲಿ ಜಗದೀಶ್ ಶೆಟ್ಟರು ಇರಲಿಲ್ಲ. ಬೇಕಾದ್ರೆ ತೆಗೆದು ನೋಡಿ ರೆಕಾರ್ಡ್. ಆದರೂ ಅವರ ಆಬ್ಸೆಂಟ್ ಆಗಿದ್ರೂ ಕೂಡ ನಾನು ಸುದೀರ್ಘವಾಗಿ ಸುಮಾರು 2 ಗಂಟೆಗಳ ಕಾಲ ಉತ್ತರವನ್ನು ಕೊಟ್ಟಿದ್ದೇನೆ. ಮನೆ ಅಧ್ಯಕ್ಷರೇ, ಇದಕ್ಕೆ ಈ ತಾರತಮ್ಯ ಆಗಲಿಕ್ಕೆ ಸ್ವಲ್ಪ ಮಟ್ಟಿಗೆ ಐತಿಹಾಸಿಕವಾದಂಥ ಕಾರಣನೂ ಕೂಡ ಇದೆ. 1956 ನವೆಂಬರ್ 1ನೇ ತಾರೀಕಿನವರೆಗೆ ಇವೇ ನೀವು ಕರ್ನಾಟಕ ಏಕೀಕರಣ ಆಗಿರಲಿಲ್ಲ, ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿರಲಿಲ್ಲ. ಅಲ್ಲಿವರೆಗೆ ಚಿತ್ರದುರ್ಗದವರಿಗೆ ಮಾತ್ರ
ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು ಜಿಲ್ಲೆ, ಚಿಕ್ಕಬಳ್ಳಾಪುರ, ಕೋಲಾರ. ಮೊದಲು ಚಿಕ್ಕಬಳ್ಳಾಪುರ ಇರಲಿಲ್ಲ. ಕೋಲಾರ ಜಿಲ್ಲೆ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರು. ಇಷ್ಟು ಜಿಲ್ಲೆಗಳು ಮಾತ್ರ ಮೈಸೂರು ಪ್ರಾಂತ್ಯದಲ್ಲಿ ಇದ್ದವು. ನಿಮ್ಮ ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಇದೆಯಲ್ಲ, ಅದು ಮದ್ರಾಸ್ನಲ್ಲಿತ್ತು. ಬಳ್ಳಾರಿ ಮದ್ರಾಸ್ನಲ್ಲಿತ್ತು. ಕೊಡಗು ಬೇರೆ ಪ್ರತ್ಯೇಕವಾದಂಥ ಅದು ಒಂದು ರಾಷ್ಟ್ರನೇ ಆಗಿತ್ತು, ಪ್ರತ್ಯೇಕವಾದಂಥ ರಾಷ್ಟ್ರ ಆಗಿತ್ತು ಕೊಡಗು. ರಾಜ್ಯ ಎಲ್ಲ ರಾಜ್ಯ, ಸಾರಿ, ಅದೇ ಒಂದು ರಾಜ್ಯ ಆಗಿತ್ತು, ಬೇರೆ ರಾಜ್ಯ, ಮೈಸೂರು ಪ್ರಾಂತ್ಯಕ್ಕೆ ಸೇರಿರಲಿಲ್ಲ ಅದು. ಆಮೇಲೆ ಏಕೀಕರಣ ಆದಮೇಲೆ ಮೈಸೂರು ಪ್ರಾಂತ್ಯ ಜೊತೆಗೆ ಮುಂಬೈ ಕರ್ನಾಟಕ ಅಂತ ನಾವೇನು ಕರಿತೀವಿ, ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಗದಗ, ಧಾರವಾಡ, ಉತ್ತರ ಕನ್ನಡ ಜಿಲ್ಲೆ, ಹಾವೇರಿ, ನೀವೆಲ್ಲ ಮುಂಬೈ ಪ್ರಾಂತ್ಯದಲ್ಲಿ ಇದ್ರಿ. ಆಮೇಲೆ ಹೈದರಾಬಾದ್ ಕರ್ನಾಟಕ ಅಂತ ನಾವೇನು ಕರಿತೀವಲ್ಲ, ಈಗ ಬಳ್ಳಾರಿ ಇದರಲ್ಲಿತ್ತು, ಮದ್ರಾಸ್ನಲ್ಲಿತ್ತು ಬಳ್ಳಾರಿ. ಬೀದರ್, ಗುಲ್ಬರ್ಗಾ, ರಾಯಚೂರು, ಕೊಪ್ಪಳ, ಯಾದಗಿರ್ ಈ ಜಿಲ್ಲೆಗಳೆಲ್ಲ ಆಂಧ್ರದಲ್ಲಿದ್ದವು. ಆಮೇಲೆ ಹೈದರಾಬಾದ್ನಲ್ಲಿ ನಿಜಾಮ್ನ ಆಳ್ವಿಕೆಯಲ್ಲಿ ಇದ್ದಂಥವು ಇವೆಲ್ಲ. ಆಯ್ತಪ್ಪ, ನಿಜಾಮ್ ಆಡಳಿತದಲ್ಲಿ ಇದ್ದಂಥವು ಇವು. ಅದಕ್ಕೆ ಹೈದರಾಬಾದ್ ಕರ್ನಾಟಕ ಅಂತ ಕರೀತಾ ಇದ್ದೋ. ಆಮೇಲೆ ಅದನ್ನು ಬಾಂಬೆ ಕರ್ನಾಟಕ ಅಂತ ಕರೀತಿದ್ದೋ. ಇವನ್ನ ಎರಡೂ ಸೇರಿಸ್ಕೊಂಡು ಉತ್ತರ ಕರ್ನಾಟಕ ಅಂತ ಕರೀತಿದ್ವಿ. ಮಂಗಳೂರು, ಉಡುಪಿನೂ ಕೂಡ ಸೇರಿತ್ತು, ಆಗ ನಮ್ಮ ರಾಜ್ಯದಲ್ಲಿ ಇರಲಿಲ್ಲ. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಇದೆ, ಮೆಡ್ರಾಸ್ ಇದ್ದಂಥದ್ದು, ಅದು ತಮಿಳುನಾಡಿನಲ್ಲಿತ್ತು. ಇವೆಲ್ಲ ಏಕೀಕರಣ ಆದಮೇಲೆ ಇವೆಲ್ಲ ಒಂದು ರಾಜ್ಯ ಆಯಿತು. 1973ರಲ್ಲಿ ಎಲ್ಲ ಮೈಸೂರು ರಾಜ್ಯ ಅಂತಲೇ ಇತ್ತು, ಏಕೀಕರಣ ಆದಮೇಲೂ ಕೂಡ. 73ರಲ್ಲಿ ದೇವರಾಜ ಅರಸರವರು ಇರುವಾಗ, 73ರಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿರುವಾಗ ಕರ್ನಾಟಕ ಅಂತ ನಾಮಕರಣ ಆಯಿತು. ಈಗ ಕರ್ನಾಟಕ ಅಂತ ನಾಮಕರಣ ಆಗಿ ನಮ್ಮ ರಾಜ್ಯಕ್ಕೆ 50 ವರ್ಷಗಳು ತುಂಬೋಗ್ಬಿಟ್ಟಿದ್ದಾವೆ. 50 ವರ್ಷಗಳು ತುಂಬೋಗಿದ್ದಾವೆ. 50ನೇ ವರ್ಷ ಸುವರ್ಣ ಕರ್ನಾಟಕನ ಕಳೆದ ವರ್ಷನೇ ಮಾಡಬೇಕಾಗಿತ್ತು. 50ನೇ ವರ್ಷ ಅದು. ಈಗಾಗಲೇ 50 ವರ್ಷ ತುಂಬೋಗ್ಬಿಟ್ಟಿದೆ. ಅವ್ರು ಬಹುಶಃ ಚುನಾವಣೆನಲ್ಲಿ ಬಹಳ ಬ್ಯುಸಿಯಾಗಿದ್ರು ಅನ್ನೋ ಕಾಣಿಸುತ್ತೆ, ಮಾಡಕ್ಕೆ ಹೋಗಿಲ್ಲ. ಸುವರ್ಣ ಕರ್ನಾಟಕ ಮಾಡಕ್ಕೆ ಹೋಗಿಲ್ಲ, ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ರು, ಅದಕ್ಕೆ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಅಂತ ಅನಿಸುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಅದಕ್ಕೆ ನಾನು ಈ ಸಾರಿ ಬಜೆಟ್ನಲ್ಲಿ ಸುವರ್ಣ ಕರ್ನಾಟಕ ಆಚರಣೆ ಮಾಡಬೇಕು ಇಡೀ ವರ್ಷ ಅಂತೇಳಿ ಘೋಷಣೆಯನ್ನು ಮಾಡಿದೆ. ಹಾಗಾಗಿ ಇಡೀ ವರ್ಷ ಸುವರ್ಣ ಕರ್ನಾಟಕ ಸಂಭ್ರಮದಲ್ಲಿ ನಾವು ಇವತ್ತು ಸಂಭ್ರಮ ಮಾಡ್ತಾ ಇದ್ದೀವಿ. ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ, ಇದು ಘೋಷವಾಕ್ಯ. ಉಸಿರಾಯಿತು ಕರ್ನಾಟಕ, ಆಮೇಲೆ ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ. ಉಸಿರಾಗಲಿ ಅಲ್ಲ, ಉಸಿರಾಯಿತು ಕನ್ನಡ. ನಾವು ಬೆಂಗಳೂರಾಗ ಹೋದ್ರೆ ಬೇರೆ ಮಾತಾಡೋರ್ ಮಂದಿ ರಗಡೆ ಐತಿ. ಉಸಿರ ಇನ್ನೂ ಆಗ್ಬೇಕಾಗಿದೆ ಕರ್ನಾಟಕದಲ್ಲಿ. ನೀವು ಚೆನ್ನಾಗಿ ಕನ್ನಡ ಮಾತಾಡಿ ಸಾಕು, ಬೇರೆ ನೋಡುವ. ಘೋಷವಾಕ್ಯ ಸರಿ ಇಲ್ವಾ?
ಆ ಘೋಷವಾಕ್ಯ ಸರಿ ಇಲ್ವಾ? ಉಸಿರಾಗಲಿ ಅಂತ ಮುಂದೆ ಉಸಿರಾಗಲಿ ಕನ್ನಡ, ಉಸಿರಾಯಿತು ಕನ್ನಡ ಆಗಿಲ್ಲ. ಇದು ಆಗಿಲ್ವಾ? ಮತ್ ನಿಮ್ಮಂತೆಯವ್ರು ಇದ್ರೆ ಹೆಂಗಾಗುತ್ತೆ? ಈ ತರ ಮಾತಾಡೋದು ಇದ್ರೆ ಹೆಂಗಾಗುತ್ತೆ? ಉಸಿರಾಯಿತು ಕನ್ನಡ, ಹೆಸರಾಯಿತು ಕರ್ನಾಟಕ. ಆ ಘೋಷವಾಕ್ಯದಿಂದ ಇಡೀ ರಾಜ್ಯದಲ್ಲಿ ನಾವು ಈ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಸಭೆ ಆಯಿತು, ಹಂಪಿನಲ್ಲಿ ಒಂದು ಸಭೆ ಆಯಿತು, ಗದಗಿನಲ್ಲಿ ಒಂದು ಸಭೆ ಆಯಿತು. ಮೊನ್ನೆ ನೀವು ಕೂಡ ಇಲ್ಲಿ ಮಂಡಲ ಇಲ್ಲಿ ಇಲ್ಲ ಬೆಂಗಳೂರು ಸ್ವರ್ಣಸೌಧ ಇಲ್ಲೂ ಕೂಡ ಸುವರ್ಣಸೌಧದಲ್ಲಿ ನೀವು ಒಂದು ಈ ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಿದ್ರಿ. ನಾವೆಲ್ಲ ಭಾಗವಹಿಸಿದ್ದು. ಇವರಿಗೆ ಮಾಜಿ ಸಭಾಪತಿಗಳಿಗೆ, ಸಭಾಧ್ಯಕ್ಷರುಗಳಿಗೆ ಎಲ್ಲ ಸನ್ಮಾನನೂ ಕೂಡ ಮಾಡಿದ್ರಿ. ಸೊ ಈ ವರ್ಷ, ಇಡೀ ವರ್ಷ, ಮುಂದಿನ ನವೆಂಬರ್ 1, 24 ನವೆಂಬರ್ 1, 24 ಕೂಡ ಈ ಸಂಭ್ರಮ ನಡೀತಲೇ ಇರ್ತದೆ. 50ನೇ ವರ್ಷದ ಸಂಭ್ರಮ, ಕರ್ನಾಟಕ ಆಗಿ ನಾಮಕರಣ ಆಗಿ 50ನೇ ವರ್ಷದ ಸಂಭ್ರಮ ನಡೀತಾ ಇದೆ. ಸೊ ನಾವೆಲ್ಲರೂ ಕೂಡ ಅದರಲ್ಲಿ ಸಂಭ್ರಮಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಕರ್ನಾಟಕದಲ್ಲಿ ಈ ತಾರತಮ್ಯಗಳು ಇದು ಒಂದು ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಐತಿಹಾಸಿಕ ಕಾರಣ ಇದೆಯಲ್ಲ, ಇದು ಒಂದು ಕಾರಣ, ಬೇರೆ ಬೇರೆ ಇದರಲ್ಲೆಲ್ಲ. ಯಾಕಂದ್ರೆ ಮೈಸೂರು ರಾಜರಿದ್ದಾರಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವರು ಬಹಳ ಪ್ರೋಗ್ರೆಸಿವ್ ಆಗಿದ್ದಂಥ ರಾಜರು, ಬಹಳ ಪ್ರೋಗ್ರೆಸಿವ್ ಆಗಿದ್ದಂಥ ರಾಜರು. ಬಹುಶಃ ಅವ್ರ ಕಾಲದಲ್ಲಿ ಶಿಕ್ಷಣಕ್ಕೆ, ಕೈಗಾರಿಕೆಗೆ, ಸಂಸ್ಕೃತಿಗೆ, ಕನ್ನಡ ಭಾಷೆಗೆ ಅವ್ರು ಕೊಟ್ಟಂತ ಒತ್ತು, ಆಮೇಲೆ ಸಾಮಾಜಿಕ ನ್ಯಾಯಕ್ಕೆ ಕೊಟ್ಟಂತ ಒತ್ತು ಬಹುಶಃ ಭಾರತದಲ್ಲಿ ಸಾವು ಮಹಾರಾಜರು ಬಿಟ್ರೆ ಇವರೇನೆ. ಸಾವು ಮಹಾರಾಜರು ಬಿಟ್ರೆ ಇವರೇನೆ. ಅದೇನೆ ಮೀಸಲಾತಿ, ಅದಕ್ಕೆ ಸಾಮಾಜಿಕ ನ್ಯಾಯ ಅಂತ ಹೇಳಿದ್ದು, ಮೀಸಲಾತಿ ಅಂತ ಹೇಳಲಿಲ್ಲ ನಾನು. ಸಾಮಾಜಿಕ ನ್ಯಾಯ ಅಂತ ಕಾನ್ಸ್ಟಿಟ್ಯೂಷನಲ್ ಪದ ಉಪಯೋಗಿಸಿದ್ದೀನಿ ಅಷ್ಟೇ. ಸೋಷಿಯಲ್ ಜಸ್ಟಿಸ್ ಮಿಲ್ಲರ್ ಕಮಿಷನ್ ಮಾಡಿ ಅದನ್ನು ಜಾರಿ ಕೊಟ್ಟರು. ಅದರಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವ್ರಿಗೆ 25%, ಬ್ರಾಹ್ಮಣೇತರರಿಗೆ 75% ಅಂತ ಮೀಸಲಾತಿ ಕೊಟ್ಟರು. ಅದು 1921ನೇ ಇಸ್ವಿ, 1921. ಅದಾದ್ಮೇಲೆ ಬೇರೆ ಕಮಿಷನ್ಗಳೆಲ್ಲ ಆದವು ರಿಸರ್ವೇಷನ್ ಬಗ್ಗೆ. ಸಂವಿಧಾನ ಬಂದ ಮೇಲೆ ಬೇರೆ ಬೇರೆ ಕಮಿಷನ್ಗಳೆಲ್ಲ ಆದವು, ಇದೆಲ್ಲ ಆಯಿತು. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಸ್ಮರಿಸ್ಕೊತಾ ಇದ್ದೀನಿ ಅಂದರೆ, ಅವರು ಆ ಕಾಲದಲ್ಲೇ ಕೈಗಾರಿಕೆಗಳ ಬೆಳವಣಿಗೆಗೆ, ಕೃಷಿಗೆ, ನೀರಾವರಿಗೆ, ಸಾಮಾಜಿಕ ನ್ಯಾಯಕ್ಕೆ, ಮೀಸಲಾತಿಗೆ, ಎಲ್ರಿಗೂ ಅವಕಾಶಗಳು ಸಿಕ್ಕಬೇಕು ಅಂತೇಳಿ ಮಾಡದಂಥವ್ರು, ಎಲ್ರಿಗೂ ಶಿಕ್ಷಣ ಸಿಕ್ಕಬೇಕು ಅಂತೇಳಿ ಮಾಡದಂಥವ್ರು, ಶಿಕ್ಷಣಕ್ಕೆ ಒತ್ತು ಕೊಟ್ಟವರು. ಮೈಸೂರು ವಿಶ್ವವಿದ್ಯಾನಿಲಯ ಅವ್ರ ಕಾಲದಲ್ಲಿ ಆದದ್ದು. ನೀವು ಆಮೇಲೆ ಬಂದ್ರಿ ನೀವು. ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ಸ್ವಲ್ಪ ಕಾರಣ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಮುಂಬೈ ಕರ್ನಾಟಕದಿಂದ ಬಂದರು, ಹೈದರಾಬಾದ್ ಕರ್ನಾಟಕದಿಂದ ಬಂದರು, ತಮಿಳುನಾಡಿನಿಂದ ಬಂದರು, ಕೊಡಗು ಬೇರೆ ರಾಜ್ಯ ಆಗಿತ್ತು, ಅವ್ರು ಬಂದರು. ಇವೆಲ್ಲ ಕಾರಣಗಳಿಂದ ತಾರತಮ್ಯಗಳು ಇದ್ದೇ ಇರ್ತವೆ ಅಭಿವೃದ್ಧಿನಲ್ಲಿ. ನಾನು ಯಾವ ಸರ್ಕಾರನೂ ಕೂಡ ದೂಷಣೆ ಮಾಡಕ್ಕೆ ಹೋಗಲ್ಲ. ಎಲ್ಲ ಸರ್ಕಾರಗಳು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು.
ಪ್ರಯತ್ನ ಅಂತೂ ಮಾಡಿದ್ದಾವೆ. ಈಗ ಈ ಡ್ಯಾಮ್ಗಳೆಲ್ಲ ಆದವು, ಮಲಪ್ರಭಾ, ಘಟಪ್ರಭಾ, ಹೇಮಾವತಿ, ಆಲ್ಮಟ್ಟಿ, ಇವೆಲ್ಲ ಡ್ಯಾಮ್ಗಳು. ಮಿಸ್ಟರ್ ಅಶೋಕ್, ಯಾವ ಕಾಲದಲ್ಲಿ ಆದ್ದು? ಬಿಜೆಪಿ ಕಾಲದಲ್ಲ, ಕಾಂಗ್ರೆಸ್ ಕಾಲದಲ್ಲಿ ಆದದ್ದು ಇವೆಲ್ಲ. 50 ವರ್ಷದ ಕೊಡುಗೆ ಏನು ಅಂತಂದ್ರೆ ಇವೇ ಕೊಡುಗೆಗಳು. ಅಲ್ಲ, ನನ್ನ ಹೆಸರು ಹೇಳ್ತೀರಾ? ನಾನು ಎದ್ ನಿಂತರ ಇಲ್ಲ, ಬೇಡ ಹೆಸರು ಹೇಳ್ಬೇಡ. ನಿನ್ನ ಹೆಸರು ಹೇಳೋದು ಬೇಡವಾ? ಏನು ಸ್ನೇಹಿತ ಅಂತ ಹೇಳ್ತೀವಪ್ಪ, ಬೇಡ ಅಂದ್ರೆ ಬೇಡ. ಅಲ್ಲ, ಈಗ 45 ನಿಮಿಷ ಆಯ್ತು, ಎಲ್ಲ ಊರೆಲ್ಲ ಸುತ್ತಾಕ್ಸ್ತಾ ಇದ್ದೀರಾ. ಅಲ್ಲಿಂದ ಶುರು ಮಾಡಿದ್ರಿ, ಮೈಸೂರಿಂದ ಶುರು ಮಾಡಿ ಇಲ್ಲಿಗೆ ಬಂದು ಈಗ ಚರ್ಚೆ ನಡೀತಾ ಇರೋದೇನು? ಉತ್ತರ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ, ಅದನ್ನ ಹೆಂಗ್ ಸರಿಪಡಿಸಬಹುದು ಅನ್ನೋದು. ನೀವು ಹಳೆ ಮೈಸೂರು ಅದಾಯ್ತು ಇದಾಯ್ತು ಅಂದ್ರೆ ಅವ್ರ ಪಾಪ ಹಳೆ ಮೈಸೂರಿಗೆ ನಮ್ಮ ಗೌಡ್ರಿಗೆ ಮಾತಾಡಕ್ಕೆ ಕೊಡ್ಲಿಲ್ಲ ಅವ್ರು ಯಾರು. ಅವರು ಬಂದಿರೋ ಅಂಥದ್ದು ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ. ಕೃಷ್ಣಗೆ ಏನು ಅನ್ಯಾಯ ಆಗಿದೆ? ತಾವೇ ಹೇಳಿದ್ದೀರಾ, ಕೃಷ್ಣಗೆ ಪ್ರತಿ ವರ್ಷ 10,000 ಕೋಟಿ ಕೊಡ್ತೀನಿ, 5 ವರ್ಷದಲ್ಲಿ 50,000 ಕೋಟಿ ಕೊಡ್ತೀನಿ. ಕೊಡ್ಲೇ ಇಲ್ಲ. ಕೃಷ್ಣ ಕಣ್ಣೀರು ಅಂದ್ರೆ ಕೃಷ್ಣ ಕಣ್ಣೀರು ಒರೆಸ್ತಾವ್ರೆ ಹೊರತು 10,000 ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ. ನೀರಾವರಿ ಯೋಜನೆಗಳಿಗೆ ಇಲ್ಲಿ ಅಧ್ಯಕ್ಷರಿದ್ದಾರೆ, ನಾನು ಇವರು ಕೊಟ್ಟಿಲ್ಲ. ನಮ್ಮ ಪಕ್ಷದ ಎಲ್ಲ ಲೀಡರ್ಗಳು ಕಾರ್ಯಕರ್ತರೆಲ್ಲ ಸೇರಿ ಪಾದಯಾತ್ರೆ ಮಾಡಿದ್ರು. ಹೊಸಪೇಟೆಯಿಂದ ಚರ್ಚೆ ಬೇಡ, ಸಂಗಮದವರೆಗೆ ಪಾದಯಾತ್ರೆ ಮಾಡೋದು. ಪಾದಯಾತ್ರೆ ಆದಂತ ಕೊನೆ ದಿನ ನಾನು ಭಾಷಣ ಮಾಡಿದ್ದೀನಿ. ಒಂದೇ ನಿಮಿಷ, ನೀವು 10,000 ಹೇಳ್ತಾ ಇದ್ದೀನಿ. ನೀವು 10,000 ಅಲ್ಲ 20,000 ಕೋಟಿ ಕೊಟ್ಟರು ಖರ್ಚು ಮಾಡಕ್ಕಾಗಲ್ಲ. ಬಿಕಾಸ್ ನೋಟಿಫಿಕೇಶನ್ ಮಾಡಿಲ್ಲ, ಗವರ್ಮೆಂಟ್ ಆಫ್ ಇಂಡಿಯಾ ನೋಟಿಫಿಕೇಶನ್ ಮಾಡಿಲ್ಲ. ಕೃಷ್ಣಾ ವಾಟರ್ನ ಖರ್ಚಲ್ಲಿಂದ ಮಾಡ್ತಾರೆ. ಇವನ್ ಟುಡೇ ನೋಟಿಫಿಕೇಶನ್, ಗೆಜೆಟ್ ನೋಟಿಫಿಕೇಶನ್ ಆಗಲಿಲ್ಲ. ನಮ್ಮ ನೀರಿನ ಹಂಚಿಕೆ ಇದ್ದು ಮೋದಿ ಅವ್ರಿಗೆ ಒತ್ತಾಯ ಮಾಡಿ 10,000-20,000 ಖರ್ಚು ಮಾಡ್ತಾರೆ. ಯು ಆರ್ ಕರೆಕ್ಟ್. ಮಾನ್ಯ ಅಧ್ಯಕ್ಷರೇ, ಇಷ್ಟು ಆದ್ಮೇಲೆ ಇಷ್ಟು ವರ್ಷ ಆಯ್ತಲ್ಲ ಈ ತರ ಎಲ್ಲ ಆಗಿ, ಸುವರ್ಣ ಕರ್ನಾಟಕ ಆಗಿ 50 ವರ್ಷ ಆಯ್ತು. ಏಕೀಕರಣ ಆಗಿ 56ನೇ ಇಸ್ವಿನಲ್ಲಾದ ಸುಮಾರು 57 ವರ್ಷ, 67 ವರ್ಷನ 67 ವರ್ಷ 67 67 ವರ್ಷ ಆಯ್ತು. ಅದಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿರುವಾಗ 2000ನೇ ಇಸ್ವಿನಲ್ಲಿ ಈ ತಾರತಮ್ಯ ಹೋಗಲಾಡಿಸ್ಬೇಕು, ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ನಮ್ಮ ಅರ್ಥಶಾಸ್ತ್ರಜ್ಞ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಹೈಪವರ್ ಕಮಿಟಿ ಮಾಡಿದದ್ದು ಕಾಂಗ್ರೆಸ್ ಸರ್ಕಾರ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಆದದ್ದು. ಜೂನ್ 2002ನೇ ಇಸ್ವಿನಲ್ಲಿ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿದ್ದಂಥ ಹೈಪವರ್ ಕಮಿಟಿ ಅವರು ವರದಿ ಕೊಟ್ಟರು. ಆ ವರದಿನಲ್ಲಿ ಏನು ಹೇಳಿದ್ರು? ಅಸಮಾನತೆ ಇರೋದು ನಿಜ, ಇಡೀ ರಾಜ್ಯದಲ್ಲಿದೆ ಅಸಮಾನತೆ. ಯಾಕಂದ್ರೆ ತಾಲೂಕುಗಳನ್ನು ಒಂದು ಘಟಕವಾಗಿ ತಗೊಂಡಿದ್ರು. ತಾಲೂಕುಗಳು ಅವತ್ತು ಇದ್ದಂಥ ತಾಲೂಕುಗಳ ಸಂಖ್ಯೆ 175. ಈಗ ಎಷ್ಟಿದ್ದಾವೆ ತಾಲೂಕುಗಳ ಸಂಖ್ಯೆ? 236. ಅವತ್ತಿದ್ದದ್ದು 175, ಇವತ್ತಿರ್ತಕ್ಕಂಥದ್ದು 236. ಅವತ್ತೇನು ಹೇಳಿದ್ರು ಅಂತಂದ್ರೆ ವರದಿನಲ್ಲಿ 175 ತಾಲೂಕುಗಳಲ್ಲಿ 61 ತಾಲೂಕುಗಳು ಮಾತ್ರ
ಅವರ ಮಾನದಂಡಗಳಿಗೆ ಹಾಕೊಂಡಿದ್ರಲ್ಲ, ಆ ಮಾನದಂಡಗಳಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ತಾಲೂಕುಗಳು ಅಂತ ಗುರುತಿಸುವರು. 114 ತಾಲೂಕುಗಳು ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು ಅಂತ ಮಾಡಿದ್ರು. ಅದರಲ್ಲಿ 3 ಕೆಟಗರಿ ಮಾಡಿದ್ರು. ಅತ್ಯಂತ ಹಿಂದುಳಿದ ತಾಲೂಕುಗಳು 39, ಅತಿ ಹಿಂದುಳಿದ ತಾಲೂಕುಗಳು 40, ಹಿಂದುಳಿದ ತಾಲೂಕುಗಳು 35. ಅಲ್ಲ, ಅತ್ಯಂತ ಹಿಂದುಳಿದ ತಾಲೂಕುಗಳು 39, ಅತಿ ಹಿಂದುಳಿದ ತಾಲೂಕುಗಳು 40, ಹಿಂದುಳಿದ ತಾಲೂಕುಗಳು 35. ಒಟ್ಟು 114 ತಾಲೂಕುಗಳನ್ನು 3 ಕೆಟಗರಿ ಮಾಡಿದ್ರು. ಅದರಲ್ಲಿ ಹೈದರಾಬಾದ್ ಕರ್ನಾಟಕ ಅತ್ಯಂತ ಹಿಂದುಳಿದ ತಾಲೂಕುಗಳು ಹೆಚ್ಚಾಗಿದ್ದದು ಹೈದರಾಬಾದ್ ಕರ್ನಾಟಕದಲ್ಲಿ. 21 ತಾಲೂಕುಗಳು ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತವೆ. ನಿಮ್ಮ ಬೆಳಗಾವಿ ಡಿವಿಷನ್ನಲ್ಲಿ 5 ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು. ಸೊ ಒಟ್ಟು 26 ತಾಲೂಕುಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತವೆ, ಅತ್ಯಂತ ಹಿಂದುಳಿದ ತಾಲೂಕುಗಳು. ಆದರೆ ಬೆಂಗಳೂರು ಡಿವಿಷನ್ನಲ್ಲಿ 11 ಅತ್ಯಂತ ಹಿಂದುಳಿದ ತಾಲೂಕುಗಳಿರ್ತವೆ. ಮೈಸೂರು ಡಿವಿಷನ್ನಲ್ಲಿ 2 ಅತ್ಯಂತ ಹಿಂದುಳಿದ ತಾಲೂಕುಗಳಿರ್ತವೆ. ಒಟ್ಟು 11, 2, 13, 26, 39. 13 ತಾಲೂಕುಗಳು ಹಳೆ ಮೈಸೂರಿನಲ್ಲಿ. ಹೌದಪ್ಪ, ಕನಕಪುರ ಇರಬಾರ್ದು, ನೀನು ಅದಕ್ಕೆ ನಿಂತ್ಕೊಂಡಿದ್ದೆ ಹೋಗಿ. ಅಲ್ಲ ಆಯ್ತಪ್ಪ, ನೀನು ಹೋಗಿ ನಿಂತ್ಕೊಂಡದ ಅದಕ್ಕೋಸ್ಕರನೇ ಅಲ್ವಾ, ಬಹಳ ಹಿಂದುಳಿದ ತಾಲೂಕು ಗೆದ್ಬಿಡ್ಬೋದು ಅಂತ ನಿಂತ್ಕೊಂಡಿದೆಯಲ್ಲ ಹೋಗಿ. ಬಹಳ ಹಿಂದುಳಿದ ತಾಲೂಕು ಓಟ್ ಹಾಕ್ಬಿಡ್ತಾರೆ ನನಗೆ ಅಂತ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾಗ. ಆಯ್ತಪ್ಪ, ನಂಗೆ ಗೊತ್ತಿಲ್ಲಪ್ಪ, ಚುನಾವಣೆ ನಿಂತಿದ್ದು ಹೇಳಿದೆ ನಾನು. ಯಾತಕ್ಕೆ ನಿಂತ್ಕೊಂಡ್ರೋ ಏನ್ ಕತೆ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಅವ್ರು ನಿಂತ್ಕೊ ಅಂತ ಹೇಳಿದ್ರು ನಿಂತ್ಕೊಂಡಿದ್ದೀರಿ, ಹೋಗಿ ಸೋಲ್ತೀವಿ ಅಂತ ಗೊತ್ತಿದ್ರು ಹೋಗಿ ನಿಂತ್ಕೊಂಡಿದ್ದೀರಿ. ಡಿಪಾಸಿಟ್ ಹೋಯ್ತಾ ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಎಷ್ಟು ಓಟ್ ತಗೊಂಡಿದ್ರು ಏನ್ ಕತೆ ಗೊತ್ತಿಲ್ಲ ನನಗೆ. ಏನಾಗಿರೋದು ಅಂತಂದ್ರೆ, ಈ ಯತ್ನಾಳ್ ಇದಾರಲ್ಲ ಪೆದ್ಜಾಣ, ಎಲ್ಲ ಗೊತ್ತಿದೆ ಒಂಥರ ನಟನೆ ಮಾಡೋದು. ಅದಕ್ಕೆ ಅದನ್ನ ಪೆದ್ದ ಜಾಂಡ್ರು ಅಂತ ಕರೀತಾರೆ. ನೀವು ಪೆದ್ಜಾಂಡ್ರಲ್ವಾ, ನೀವು ಬಹಳ ಬುದ್ಧಿವಂತರು ಯತ್ನಾಳ್ ಅವರೇ. ದಟ್ ಈಸ್ ವೈ ಯು ಆರ್ ಎ ಕ್ರಿಟಿಕಲ್ ಇನ್ಸೈಡರ್. ಕ್ರಿಟಿಕಲ್ ಅಲ್ಲ ಸರ, ನೀವೆಲ್ಲ ಒಂದಾದ್ಮೇಲೆ ನಾವು ಏನು ಮಾಡೋದು? 2ನೇ ದರ್ಜೆ 3ನೇ ದರ್ಜೆ ನಾಗರಿಕರು. ನೀವು ಎಲ್ಲಿ ಯಾರು ನಿಂದಿರ್ತಿರೋ, ಯಾರು ಕೆಡುತ್ತಿರೋ, ಯಾರು ಬರ್ತಿರೋ, ಏನು ಅಡ್ಜಸ್ಟ್ಮೆಂಟ್ ನಮಗಂತೂ ಗೊತ್ತಿಲ್ಲ. ಇವೆಲ್ಲ ಮಾತಾಡೋದು ಯತ್ನಾಳ್ ಮಾತ್ರ. ಅಡ್ಜಸ್ಟ್ಮೆಂಟು, ಅವ್ರ ಪಕ್ಷದವರೇ ಭ್ರಷ್ಟಾಚಾರ ಮಾಡೋದು, ಅವ್ರ ಪಕ್ಷದವ್ರ ಮೇಲೆ ಮಾತಾಡೋದು, ಅದು ಓನ್ಲಿ ಯತ್ನಾಳ್ ಕುಡ್ ಡು, nobody else. And digest. That is why you are critical insider. You are a strong critical insider. ಸರ್, ಕರ್ನಾಟಕದಾಗ ಒಬ್ಬರೇ ಬೇಕಲ್ಲ, ಒಬ್ಬರಿಗೆ ಕೇಳೋರು ಬೇಕಲ್ಲ. ಎಲ್ಲಾರ್ದು ಲೆಕ್ಕಪತ್ರ ಕೇಳ್ತೀನಿ ನಾ, ಎಲ್ಲಾರ್ದು ಲೆಕ್ಕಪತ್ರ ಕೇಳ್ತೀನಿ. ಏನಾಗಿದೆ ಆಗ್ತೈತಿ, ಏನೋ ಆಗ್ಲಿಕ್ಕಂದ್ರೆ MLA ಅಂತ ಯಾರು ತಪ್ಪಿಸೋದಿಲ್ಲ ಸರ್. ಅವಾಗ ತಪ್ಪಿಸಿದ್ರು ವಿಧಾನ ಪರಿಷತ್ ಇಂಡಿಪೆಂಡೆಂಟ್ ಆರಿಸಿ ಬಂದಿಲ್ಲ. ಈಗ CM ನಿಮ್ಗೆ ಫ್ಲೋರ್ ಬಿಟ್ಕೊಟ್ಬಿಟ್ಟಿದ್ದಾರೆ. ಏನೇನು ವಿಚಾರ ಇದೆ, ಇನ್ಸೈಡ್ ಏನಿದೆ, ಔಟ್ಸೈಡ್ ಇದೆ, ಏನ್ ಭ್ರಷ್ಟಾಚಾರ ಇದೆ, ಹಿಂದೆ ಏನ್ ನಡೀತು, ವ್ಯಾಪಾರ ಏನಾಯ್ತು, ಚೀಫ್ ಮಿನಿಸ್ಟರ್ ಪೋಸ್ಟ್ ಇಂತ ಎಲ್ಲ ದಯವಿಟ್ಟು ಹೇಳಿ ಪ್ಲೀಸ್, ಕೇಳೋಣ. ಎಲ್ಲ ಅದು ಸಮಯ ಬಂದ ಎಲ್ಲಾರ್ದು ಹೇಳ್ತೀನಿ, ಎಲ್ಲಾರ್ದು ಬಂಡವಾಳ ಬಿಡ್ತೀನಿ. ಈಗ
ಅದು ಏನಪ್ಪ ತಾಪತ್ರ ಏನು ಅಂತಂದರೆ, ನೀವು ಸ್ವಲ್ಪ ವೋಕಲ್ ಆಗಿ ಎಲ್ಲರದ್ದು ಹೇಳ್ತೀರಿ. ಅದಕ್ಕೆ ನಾನು ಹೇಳಿದ್ದು ನಿಮಗೆ ಇಂಗ್ಲೀಷ್ನಲ್ಲಿ ಕ್ರಿಟಿಕಲ್ ಇನ್ಸೈಡರ್ ಅಂತ. ನೀವೆಲ್ಲನೂ ಹೇಳ್ಬಿಡ್ತೀರಿ ಅಂತಲೇ ಹೇಳಿದ್ದು. ನಿಮ್ಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ನಾನು. ಐ ಆಮ್ ಕಾಂಪ್ಲಿಮೆಂಟಿಂಗ್ ಹಿಮ್. ಏನೇ ನಗ್ತಾ ಇದೆಯಾ ನೀನು ಬಿಜಾಪುರ? ಈಗ ಅವ್ರ ಕಡೆಯಿಂದ ಏನ್ ಹೇಳಿಸ್ಬೇಕಂತೀರಿ? ಅವ್ರ ಕಡೆಯಿಂದ ಏನ್ ಹೇಳಿಸ್ಬೇಕಂತ ಮಾಡಿರಿ ಮುಖ್ಯಮಂತ್ರಿಗಳ? ಇಲ್ಲ, ಕಾಂಪ್ಲಿಮೆಂಟ್ ಮಾಡಕತ್ತಾರೋ ಅದಕ್ಕೆ ಬೇಕು. ಇಲ್ಲ ಇಲ್ಲ ಇಲ್ಲಪ್ಪ, ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಅವ್ರು ಏನು ಹೊರಗಡೆ ಹೇಳಿದ್ದಾರೆ ಇಲ್ಲಿ ಹೇಳಿ ದಾಖಲೆಗೆ ಬರ್ಲಿ ಅಂತ ಅಷ್ಟೇ. ಸಭಾಧ್ಯಕ್ಷರೇ, ಯತ್ನಾಳ್ ಅವ್ರನ್ನ ಹೊಗಳು ಇನ್ನಷ್ಟು ಯತ್ನಾಳ್ ಅವ್ರು ಹೇಳಿ ಅಂತೇಳಿ ಮುಖ್ಯಮಂತ್ರಿಗಳು ಪ್ರೇರೇಪಣೆ ಕೊಡಕ. ಆಯ್ತು ಸಿ ಪಾಟೀಲ್ರೆ, ನಾನು ಸದುದ್ದೇಶದಿಂದ ಹೇಳಿದ್ದೇನೆ. ನಾನು ದುರುದ್ದೇಶದಿಂದ ಹೇಳಿಲ್ಲ, ರಾಜಕೀಯವಾಗೂ ಹೇಳಿಲ್ಲ. ಮಿಸ್ಟರ್ ಯತ್ನಾಳ್ ಏನ್ ಹೇಳಿದ್ರು ವಾಸ್ತವಾಂಶನೇ ಹೇಳ್ತಾರೆ. ಯತ್ನಾಳ್ ಅವರು ಹೇಳ್ಬೇಕಾದದನ್ನ ಮನಸ್ಸಿನಲ್ಲಿರೋದನ್ನ ಹೇಳ್ಬಿಡ್ತೀರಿ ಅಷ್ಟೇ ಅಲ್ವಾ? ಮತ್ತೆ ಅದನ್ನೇ ನಾನು ಹೇಳಿರೋದು. ಕ್ರಿಟಿಕಲ್ ಇನ್ಸೈಡರ್ ಅಂತಂದ್ರೆ ಅದೇ ಅರ್ಥ. ನೀವು ಮಾಡ್ತಾ ಇದ್ದೀರಲ್ಲ, ಇದೇ ಅರ್ಥ. ಓಕೆ ಮಾನ್ಯ ಅಧ್ಯಕ್ಷರೇ, ಅದರಿಂದ ಈ ನಂಜುಂಡಪ್ಪ ವರದಿ ಆದಮೇಲೆ ಏನಾಯ್ತು, 2007-8ರಿಂದ ಅವರು ಏನಂತ ನಂಜುಂಡಪ್ಪನವರು ಏನು ಹೇಳಿದ್ರು, ಈ ತಾಲೂಕುಗಳಲ್ಲಿ ತಾರತಮ್ಯ ನಿವಾರಣೆ ಆಗಬೇಕಾದ್ರೆ 31,000 ಕೋಟಿ ಖರ್ಚು ಮಾಡಬೇಕು ಅಂತ ಹೇಳಿದ್ರು. 31,000 ಕೋಟಿ ಹೇಗೆ ಅಂತಂತಂದ್ರೆ 8 ವರ್ಷದಲ್ಲಿ ವಿಶೇಷ ಅನುದಾನ ಕೊಡಬೇಕು. 2,000 ರೂಪಾಯಿನಂತೆ ಕೊಡಬೇಕು ವಿಶೇಷ ಅನುದಾನ 8 ವರ್ಷಕ್ಕೆ. ಇಲ್ಲ ಇಲ್ಲ ಇಲ್ಲ, ಯು ಆರ್ ರಾಂಗ್. ಕೂತ್ಕೊಳ್ಳಿ, ಯು ಆರ್ ರಾಂಗ್. ಅದು ಮರ್ತು ಬಿಟ್ಟಿದ್ದೀರಿ. ಇದೊಂದು ಮಾತ್ರ 8 ವರ್ಷಗಳ ಕಾಲ ಪ್ರತಿ ವರ್ಷ 2,000 ರೂಪಾಯಿನಂತೆ 16,000 ರೂಪಾಯಿ ಕೊಡಬೇಕು. ಸಾರಿ, 16,000 ಕೋಟಿ. 16,000 ಕೋಟಿ. ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್. 16,000 ಕೋಟಿ. ಇನ್ನು 15,000 ಕೋಟಿ ನಾರ್ಮಲ್ ಬಜೆಟ್ ಇಂದ ಬರಬೇಕು. 15,000 ಕೋಟಿ ನಾರ್ಮಲ್ ಬಜೆಟ್ ಇಂದ, 16,000 ಕೋಟಿ ವಿಶೇಷ ಅನುದಾನದಿಂದ, ಒಟ್ಟು 31,000 ಕೋಟಿ ಖರ್ಚು ಮಾಡಬೇಕು. ಈ ತಾರತಮ್ಯನ ತಗ್ಗಿಸ್ಲಿಕ್ಕೆ, ಹೋಗ್ಲಾಡಿಸ್ಲಿಕ್ಕಲ್ಲ, ತಗ್ಗಿಸ್ಲಿಕ್ಕೆ ಇದನ್ನ ಮಾಡಬೇಕು ಅಂತ ಹೇಳಿ ನಂಜುಂಡಪ್ಪನವರು ವರದಿ ಕೊಟ್ಟರು. ಅದಾದ್ಮೇಲೆ 7-8ರಿಂದ ಶುರುವಾಯಿತು. ಅವರು 2002ರಲ್ಲಿ ಕೊಟ್ಟರು ಕೂಡ ಇದು ಜಾರಿಯಾದದ್ದು, ಅನುದಾನ ಕೊಡಕ್ಕೆ ಶುರುವಾದದ್ದು 7-8ರಲ್ಲಿ. ಇಲ್ಲಿವರೆಗೆ ಅದು 14-15ಕ್ಕೆ ಮುಗಿಬೇಕಾಗಿತ್ತು. ಮಾನ್ಯ ಅಧ್ಯಕ್ಷರೇ, 14-15ನೇ ವರ್ಷಕ್ಕೆ ಮುಗಿಬೇಕಾಯಿತು. ಆಗ ನಾನು ನೋಡಿದೆ, ನಾನು ಆಗ ಮುಖ್ಯಮಂತ್ರಿ ಆಗಿದ್ದೆ, ನಾನು ನೋಡಿದೆ ಇನ್ನೂ ತಾರತಮ್ಯ ಆಗಿಲ್ಲ, ಮತ್ತೆ 31,000 ಕೋಟಿ ಖರ್ಚಾಗಿಲ್ಲ ಅಂತೇಳಿ 5 ವರ್ಷ ಎಕ್ಸ್ಟೆಂಡ್ ಮಾಡಿದೆ ನಾನು. ಇನ್ನು ಪ್ರತಿ ವರ್ಷ 3,000 ರೂಪಾಯಿ ಕೊಡೋದು 3,000 ಕೋಟಿ. ಆಮೇಲೆ 5 ವರ್ಷ ಮಾಡಬೇಕು ಅಂತ ಮಾಡಿದೆ. ಅದಾದ್ಮೇಲೆ 2014-15ರಲ್ಲಿ ಈ ಧಾರವಾಡದಲ್ಲಿ ಒಂದು ಸೆಂಟರ್ ಫಾರ್ ಮಲ್ಟಿ ಡಿಸಿಪ್ಲಿನರಿ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಒಂದಿದೆ. ಸೆಂಟರ್ ಫಾರ್ ಮಲ್ಟಿ ಡಿಸಿಪ್ಲಿನರಿ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್, ಸಾರಿ, ರಿಸರ್ಚ್ ಇನ್ಸ್ಟಿಟ್ಯೂಷನ್. ಸೆಂಟರ್ ಫಾರ್ ಮಲ್ಟಿ ಡಿಸಿಪ್ಲಿನರಿ ಡೆವಲಪ್ಮೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಷನ್. ಒಂದೊಂದ್ಸಾರಿ ಮರ್ತೋಗ್ಬಿಡ್ತದೆ.
ಅದಕ್ಕೆ ಅದು ಒಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್, ಅದಕ್ಕೆ ಅವಲೋಕನ ಅದನ್ನ ಇದಂಥದ್ದು ಎವ್ಯಾಲ್ಯೂಯೇಷನ್ ಮಾಡಿ ಅಂತೇಳಿ ಕೊಟ್ಟಿದ್ದು. ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಪ್ರಕಾರ there is no much difference between the report of the Nanjundappa and by this institution, research institution. This is the reason. ಆಮೇಲೆ ಏನಾಗಿದೆ ಅಂತಂದ್ರೆ 39 ತಾಲೂಕು ಅತಿ ಹಿಂದುಳಿದ ತಾಲೂಕು ಇದ್ವಲ್ಲ, ಅವರು ಆ ರಿಪೋರ್ಟ್ ಪ್ರಕಾರ, ಎವ್ಯಾಲ್ಯೂಯೇಷನ್ ರಿಪೋರ್ಟ್ ಪ್ರಕಾರ, ರಿಸರ್ಚ್ ಇನ್ಸ್ಟಿಟ್ಯೂಷನ್ ರಿಪೋರ್ಟ್ ಪ್ರಕಾರ 39 ಇದ್ದದ್ದು 40 ಆಗಿದ್ದಾವೆ, 40 ಆಗಿದ್ದದ್ದು 34 ಆಗಿದ್ದಾವೆ, 35 ಇದ್ದದ್ದು 36 ಆಗಿದೆ. ಒಟ್ಟು 61 ತಾಲೂಕುಗಳು ಮುಂದುವರೆದಿದ್ದಾವಲ್ಲ, 66 ತಾಲೂಕುಗಳು ಮುಂದುವರೆದಿದ್ದಾವೆ ಅಂತ ರಿಪೋರ್ಟ್ ಇದೆ. ಸೊ ಅತಿ ಹಿಂದುಳಿದ ತಾಲೂಕುಗಳು ಒಂದು ಜಾಸ್ತಿನೇ ಆಗೋಯ್ತು. ಅದರಿಂದ ಈ ತಾರತಮ್ಯ ತಗ್ಗಿದೆ, ನಂಜುಂಡಪ್ಪನವರ ವರದಿ ಮೇಲೆ ತಗ್ಗಿದೆ ಅಂತಕ್ಕಂಥದ್ದು ಸರಿಯಾದಂಥ ವಸ್ತುಸ್ಥಿತಿ ಅಲ್ಲ. ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ ಮಿಸ್ಟರ್ ಯತ್ನಾಳ್. ಏನಂತ ತೀರ್ಮಾನ ಮಾಡಿದ್ದೀನಿ ಅಂದ್ರೆ, ಇನ್ನೊಬ್ರು ಅರ್ಥಶಾಸ್ತ್ರಜ್ಞರ ನೇತೃತ್ವದಲ್ಲಿ, ಯಾಕಂದ್ರೆ ಅವತ್ತು 175 ತಾಲೂಕಿದ್ದವು, ಇವತ್ತು ತಾಲೂಕುಗಳು ಬದಲಾವಣೆ ಆಗಿದ್ದಾವೆ, 236 ತಾಲೂಕುಗಳಾಗಿದ್ದಾವೆ. ಇನ್ನೊಂದು ಐಪವರ್ ಕಮಿಟಿಯನ್ನ ಅರ್ಥಶಾಸ್ತ್ರಜ್ಞರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಇದಕ್ಕೆ ಒಪ್ಪಿಗೆ ಇದೆಯಲ್ಲ ನಿಮ್ದು? ಅಲ್ಲ, ನೀವು ಒಪ್ಪಿಗೆ ಇದೆಯಾ ಹೇಳಿಯಪ್ಪ, ನೀವು ಹೇಳಿದ್ರೆ ಆಗೋಯ್ತು. ಏನು ಒಂದು ನಿರ್ಣಯ ನಾ ಸ್ವಾಗತ ಮಾಡ್ತೇನೆ. ಯಾಕಂದ್ರೆ ನಮ್ಮದು ಅದೇ ಬೇಡಿಕೆ ಇದೆ. ಬೇಕೋ ಬೇಡವಾ? ನಂಜುಂಡಪ್ಪ ವರದಿ ನಂತರ ಏನೇನು ಬದಲಾವಣೆ ಆಯ್ತು ಇಷ್ಟು ವರ್ಷದಲ್ಲಿ ಅನ್ನೋಂಥದ್ದು ಒಂದು ಸಮೀಕ್ಷೆ ಆಗ್ಬೇಕು. ಸಮೀಕ್ಷೆ ಆಗಿದ್ದೀರಿ ಇಷ್ಟ ತನಕ ಈಗ ಮತ್ಯಾವ ಹಿಂದುಳಿದದೋ, ಯಾವ ಮತ್ತೆ ಅಭಿವೃದ್ಧಿ ಹೊಂದಿದಂಥದೋ ಅನ್ನೋದಕ್ಕೆ ತಾವೇನು ಅಲ್ಲಿವರೆಗೆ ಕಂಟಿನ್ಯೂ ಆಗುತ್ತೆ. ಈಗ 3,000 ಕೋಟಿ ಕಂಟಿನ್ಯೂ ಆಗುತ್ತೆ. ಅದೇ ತಾವು ಅದನ್ನು ಘೋಷಣೆ ಮಾಡಿ ಈ ವರ್ಷ 3,000 ಕೋಟಿ ಕೊಟ್ಟಿದ್ದೀವಿ ಸರ್. ಈ ವರ್ಷ 3,000 ಕೋಟಿ ನಂಜುಂಡಪ್ಪನವರ ಶಿಫಾರಸಿನ ಪ್ರಕಾರ 3,000 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದೇವೆ. ಸರ್, ಈಗ ಹೆಂಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹಂಗ ನಮ್ದು ಕಿತ್ತೂರು ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿ ಮಾಡ್ರಿ. ನಮ್ ಡಿಮಾಂಡ್. ಕೂತ್ಕೊಳ್ಳಿ. ನೀವೇನು ಈ ಕ್ರಿಟಿಕಲ್ ಇನ್ಸೈಡರ್ ಆಗಿ ನೀವು ಹೇಳಲಿಲ್ವಾ ಹಿಂದಿನ ಸರ್ಕಾರದಲ್ಲಿ? ಹೇಳಿದ್ರ ಇದನ್ನೆಲ್ಲ? ಅದ್ ಸರಿ, ನಾನು ಕೇಳೋದಕ್ಕೆ ಅದಂತೇನ್ ತಕರಾರಿಲ್ಲ. ಆದ್ರೆ ನೀವು ಹಿಂದಿನ ಸರ್ಕಾರಕ್ಕೆ ಹೇಳಿದ್ರ ಇದನ್ನ, ಅಥವಾ ನಿಮ್ ಮಾತು ಕೇಳಲಿಲ್ವಾ? ಕೇಳಲಿಲ್ಲ, ಬಿಡಿಯತ್ತೆ ಗೋಲ್. ಬೇಡ, ಸುನಿಲ್ ಕೇಳೋದಿಲ್ಲ. ಸುನಿಲ್ ನಮ್ಮ ಹುಡುಗ. ನೀನು ನಮ್ಮ ಮನುಷ್ಯನೇ ಕಣೆಯ. ಸಿ ಪಾಟೀಲ, ಇಲ್ಲಿ ಬಹಳ ಜನ ನಮ್ಮ ಮನುಷ್ಯರು ಇದ್ರ. ಸಿದ್ದು ಸೌದಿ ಮಾತ್ರ ನಮ್ಮ ಮನುಷ್ಯ ಅಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಐ ಆಮ್ ಗೋಯಿಂಗ್ ಟು ಕಾನ್ಸ್ಟಿಟ್ಯೂಟ್ ಎನ್ ಐಪವರ್ ಕಮಿಟಿ headed by a known economist of this state. ಆಗ್ಬೋದಾ? ಅದಕ್ಕೋಸ್ಕರ ಏನಿದು? ಆಮೇಲೆ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥ ಹಣ ಅನುದಾನ ಇದ್ದದ್ದು 2007 ಎಲ್ಲ ಓದ್ಬಿಡ್ಲ? ಬೇಡ ಅಲ್ಲ, ನೀವು ಅಧ್ಯಕ್ಷರು ಹೇಳ್ದಾಗ ಕೇಳೋದು ನಾನು. ಟೋಟಲ್ 46,453.96 ಅಲೋಕೇಶನ್. ಖರ್ಚಾದ್ದು ಎಷ್ಟು ಗೊತ್ತಾ? 32,433. ಈ ವರ್ಷದ ಸೇರಿಲ್ಲ. 32,433. ಇಷ್ಟಾದರೂ ಕೂಡ ತಾರತಮ್ಯ ಸಂಪೂರ್ಣವಾಗಿ ತಗ್ಗಿಲ್ಲ.
ಅದಕ್ಕೋಸ್ಕರ 32,433 ಕೋಟಿ ಈ ವರ್ಷ 3,000 ಕೋಟಿ ಕೊಟ್ಟಿದ್ದೀವಿ. ಅದು ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿಲ್ಲ. 3,000 ಕೋಟಿನೂ ಕೂಡ ಖರ್ಚು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸುಮಾರು 35,433 ಕೋಟಿ ಆಗುತ್ತೆ ಈ ವರ್ಷನೂ ಸೇರಿಸಿ 35,433 ಕೋಟಿ. ಇಷ್ಟಾದರೂ ಕೂಡ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಜಿಲ್ಲೆಗಿರ್ತಕ್ಕಂಥ ತಾರತಮ್ಯ ಬರೀ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ತಾಲೂಕುಗಳು ಕೂಡ ಇದ್ದಾವೆ. ಬೇರೆ ಈಗ ನಮ್ಮ ಕನಕಪುರ ಹೇಳಿದ್ರಿ ನೀವು, ಹಾಗೇನೆ ಹೆಗ್ಗಡದೇವನ ಕೋಟೆ ಇದೆ, ಹಾಗೇನೆ ಚಾಮರಾಜನಗರ ಇದೆ. ಬೆಂಗಳೂರಿನಲ್ಲಿ ಅನೇಕ 11 ಅತ್ಯಂತ ಹಿಂದುಳಿದ ತಾಲೂಕುಗಳು 11 ಇದ್ದಾವೆ. ಸೊ ಒಟ್ಟು ಸೇರಿ 114 ತಾಲೂಕುಗಳು ಅಂತ ಎಲ್ಲ ಸೇರಿ ಇಡೀ ರಾಜ್ಯದಲ್ಲಿ 114 ತಾಲೂಕುಗಳು. ಅದರ ಪ್ರಕಾರ ಈಗ ಇವೆಲ್ಲ ತಾರತಮ್ಯ ಹೋಗ್ಬೇಕಲ್ಲ. ಅದಕ್ಕೆ ಈ ಕ್ರಮ ಸರ್ಕಾರ ಇವತ್ತು ಘೋಷಣೆ ಮಾಡ್ತಾ ಇದೆ. ಸರ್ಕಾರದ ಪರವಾಗಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ, ಒಂದು ಹೈ ಪವರ್ ಕಮಿಟಿಯನ್ನು ರಚನೆ ಮಾಡಿ ಮತ್ತೆ ಅವರು ಶಿಫಾರಸನ್ನು ತಗೊಂಡು ಆ ಶಿಫಾರಸು ಕೊಡೋವರೆಗೆ ಈಗ ಇದು ಮುಂದುವರಿತದೆ. 3,000 ಮಂತ್ರಿಗಳೇ ಅದಕ್ಕೊಂದು ಕಾಲಮಿತಿ ಹಾಕ್ರಿ. ಅದಕ್ಕೊಂದು ಕಾಲಮಿತಿ ಇಲ್ಲ ಅಂದ್ರೆ ಏನಾಗ್ತೈತೆ, ಅವ್ರು ಬರೀ TID ಕಾರ್ ಬಂಗ್ಲೆ ಸಲುವಾಗಿ ಅವ್ರೊಂದು 2 ವರ್ಷ ವರದಿ ಕೊಡ್ತಾರೆ. ಅದೊಂದು ದೊಡ್ಡ ಜಾಗ್ರತೆ ಕೊಡಕ್ಕೆ ಕಾಲಮಿತಿ ಹಾಕೋಣ. 6 ತಿಂಗಳಲ್ಲೇ ಕೊಡಿಯಪ್ಪ ಅಂತ ಹೇಳೋಣ. ಯಾಕಂದ್ರೆ ನಂಜುಂಡಪ್ಪನವ್ರ ವರದಿ ಇದೆ, ಹಿಂದೆ ಪಂಚವಾರ್ಷಿಕ ಯೋಜನೆಗಳೆಲ್ಲ ಇದೆ, ಸೆಂಟ್ರಲ್ನವರು ಕೂಡ ಮಾಹಿತಿ ಎಲ್ಲ ಇಟ್ಕೊಂಡಿದ್ದಾರೆ, ಅವೆಲ್ಲ ಇದಾವೆ. ಸಮಯ ಜಾಸ್ತಿ ತಗೋಬೇಡಿ, 6 ತಿಂಗಳಲ್ಲೇ ಕೊಟ್ಬಿಡಿ ಅಂತ ಹೇಳ್ತೀನಿ. ಆಗ್ಬೋದಾ? ನೋಡಿ, ನಮ್ಮ ಸರ್ಕಾರ ಈ ತಾರತಮ್ಯ ಹೋಗ್ಲಾಡಿಸ್ಲಿಕ್ಕೆ ನಾವು ಪಾಸಿಟಿವ್ ಆಗಿದ್ದೀವಿ. ವಿ ಆರ್ ಪಾಸಿಟಿವ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಹೈದರಾಬಾದ್ ಕರ್ನಾಟಕ ಇದೆಯಲ್ಲ, ಹೈದರಾಬಾದ್ ಕರ್ನಾಟಕ ಈಗ ಕಲ್ಯಾಣ ಕರ್ನಾಟಕ ಅಂತ ಆಗಿದೆ. ರಾಯರೆಡ್ಡಿ ಅವರೇ, ಕಲ್ಯಾಣ ಕರ್ನಾಟಕ ಅಲ್ಲಿ ಬಸವ ಕಲ್ಯಾಣ ಇತ್ತಲ್ಲ, ಮಾನ್ಯ ಯತ್ನಾಳ್ ಅವರೇ, ಬಸವ ಕಲ್ಯಾಣ ಏನೋದು ಏನ್ ಹೇಳಿ? ಬಸವಣ್ಣನವರ ಕಾರ್ಯಕ್ಷೇತ್ರ, ಅಲ್ಲೇ ಅನುಭವ ಮಂಟಪ ಇದ್ದದ್ದು. ಕರ್ಮಭೂಮಿ ಕಾರ್ಯಕ್ಷೇತ್ರ ಅಂದ್ರೂ ಒಂದೇ, ಕರ್ಮಭೂಮಿ ಅಂದ್ರೂ ಒಂದೇ. ಆಯ್ತಪ್ಪ, ನೀ ರಾಯರೆಡ್ಡಿ ಹೇಳದನ್ನೇ ಹೇಳ್ತೀನಿ, ನನ್ಗೇನಂತೆ. ಎಲ್ಲ ಶಾಂತ ಏನಿಲ್ಲ, ಅವ್ರು ಶಾಂತವಾಗಿದ್ದಾರೆ. ನೀವು ಎಷ್ಟೇ ಪಂಪ್ ಹೊಡೆದ್ರು ಕೂಡ ಅವ್ರು ಶಾಂತವಾಗಿ ಇರ್ತಾರೆ. ಇಡೀ ನಿಮ್ ಸಮುದಾಯ ನಿಮ್ ಶಾಂತ ಮಾಡತ್ರ ಕಾಯ್ಕೊಂಡು ಕೂತಿದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಹೈದರಾಬಾದ್ ಕರ್ನಾಟಕಕ್ಕೆ ಈಗ ರಾಯರೆಡ್ಡಿ ಅವರು ಮಾತಾಡಿದ್ರು, ಶಾಂತ ಮಾಡೋ ಆಗುದಿಲ್ಲ ಅಂತ ಅವ್ರು ಹೇಳಿದ್ರು. ಪಾಪ ಅವ್ರು ನಾನು ಶಾಂತ ಮಾಡಬಾರ್ದತ್ತೆ ಅದೊಂದು ಟೀಮ್ ಕಟ್ಕೊಂಡು ಬಿಟ್ಟಾರೆ. ಅವ್ರ ತಾಯಿಯವರಿಗೆ ನನ್ನ ನಾಯಕ ಅನ್ಕೋತ ಈಗ ಪಾಪ ಅವ್ರಕ್ಕಿಂತ 20 ವರ್ಷ ಸಣ್ಣವ್ರ ಮುಂದೆ ಕೈ ಮುಕ್ಕೋತ ಅಡ್ಯಾಡ. ಇಲ್ಲಿ ಈಗ ರಾಜಕೀಯದಲ್ಲಿ ಇವೆಲ್ಲ ಇರ್ತವೆ, ಏರಿಳಿತಗಳೆಲ್ಲ ಇರ್ತವೆ ಅಲ್ವಾ ಅಶೋಕ್? ಇರಲೇಬೇಕು, ಅವು ಇರಲೇಬೇಕು. ರಾಜಕೀಯದಲ್ಲಿ ಏರಿಳಿತಗಳೆಲ್ಲ ಇರ್ತವೆ. ಈಗ ವಿಜಯೇಂದ್ರನ ಅಧ್ಯಕ್ಷರು ಮಾಡ್ಕೊಂಡಿಲ್ವ ಇವರು? ಏನ್ ಅದೇ ಅವ್ರು ಹೇಳಿದ್ದು ಪಾಲಿಟಿಕ್ಸ್. ಈಗ ಗುಜರಾತ್ ಅಂತ ಇದ್ಕೊಳ್ಳಿ, ಈಗ ರಾಜಸ್ಥಾನ್ ಅಂತ ಇದ್ಕೊಳ್ಳಿ, ಎಲ್ಲ ಫಸ್ಟ್ ಟೈಮಲ್ಲಿ ಸಾಗ್ಬಿಟ್ಟಿದ್ದಾರೆ. ಈಗ ನೀವು 7 ಟೈಮ್ ಗೆದ್ರು ನಿಮ್ನ ಹಿಂಗ್ಲ ಹೇಳಕ್ ಏನ್ ಮಾಡಕ್ಕಾಗಲ್ಲ. ಈಗ ನಾನು 8 ಸತಿ ಗೆದ್ದಿದ್ದೀನಿ, ನೀವು 8 ಸತಿ ಗೆದ್ದಿದ್ದೀರಿ, ಏನು ಮಾಡಕ್ಕಾಗಲ್ಲ. ಯಾರು ಬೇಕಾದ್ರೂ ಹಿಂದಿಯರು ಬಂದು ಕುತ್ಕೊಬಿಡು. ಅಲ್ಲ, ರಾಜಕೀಯದಲ್ಲಿ ಪಾಲಿಟಿಕ್ಸ್, ರಾಜಕೀಯದಲ್ಲಿ ಸೀನಿಯರ್ ಜೂನಿಯರ್ ಅಂತಿಲ್ಲ. ಅಧಿಕಾರ ಸಿಕ್ಕಿದವನು ಸೀನಿಯರ್, ಸಿಕ್ಕದವನು ಜೂನಿಯರ್. ನಾನು ಕೇಳಿದ್ನಲ್ಲ, ಕರೆಕ್ಟ್ ಆಗಿ ಹೇಳಿದ್ರಿ. ಅಧಿಕಾರ ಸಿಕ್ಕದವರು ಸೀನಿಯರ್, ಅಧಿಕಾರ ಸಿಕ್ಕದಿರೋರು ಜೂನಿಯರ್. ಅವ್ರು ಯಾವಾಗ ಸೀನಿಯರ್ ಆತಾರೆ?
ಸ್ವಾಮೀಜಿ ಯಾರೋ ಹೇಳ್ಬಿಟ್ಟಿದಾರಲ್ಲ ಮುಖ್ಯಮಂತ್ರಿ ಆತಾರೆ ಅಂತ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಯಾವಾಗ 2022ರಲ್ಲಿ ಈ ಆರೋಗ್ಯ, ಶಿಕ್ಷಣ, ಆದಾಯ ಇದ್ರ ಮೇಲೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಮಾಡ್ತಾರೆ. ಅದು 2022ರಲ್ಲಿ ಬಿಡುಗಡೆಯಾಗಿದೆ. 2022ರಲ್ಲಿ ಬಿಡುಗಡೆಯಾಗಿದೆ. ಅದರ ಪ್ರಕಾರ ಇದನ್ನು ಹೇಳ್ಬಿಡ್ತೀನಿ ನೋಡಿ. ಅದರ ಪ್ರಕಾರ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಯಾದಗಿರಿ 30ನೇ ಸ್ಥಾನ, ಕಲಬುರಗಿ 29ನೇ ಸ್ಥಾನ, ರಾಯಚೂರು 28ನೇ ಸ್ಥಾನ, ಹಾವೇರಿ 27ನೇ ಸ್ಥಾನ, ದಾವಣಗೆರೆ 26ನೇ ಸ್ಥಾನ. ಇದು ಹಳೆ ಮೈಸೂರಿನಲ್ಲಿದ್ರು ಕೂಡ ಇದು 26ನೇ ಸ್ಥಾನ. ಆಮೇಲೆ ಕೊಪ್ಪಳ 25ನೇ ಸ್ಥಾನ, ಚಿತ್ರದುರ್ಗ ಇದು ಹಳೆ ಮೈಸೂರಿನಲ್ಲೇ ಇದ್ರು ಕೂಡ 24ನೇ ಸ್ಥಾನ, ವಿಜಯಪುರ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದದ್ದು ಅದು 23ನೇ ಸ್ಥಾನ. ವಿಜಯಪುರಪ್ಪ ಬಿಜಾಪುರ, ನಾನು ವಿಜಯನಗರ ಅಂತ ಅನ್ಕೊಂಡಿದ್ದೆ. ವಿಜಯಪುರ 23ನೇ ಸ್ಥಾನ ನಿಮ್ದು. ಬೀದರ್ 22ನೇ ಸ್ಥಾನ, ಚಾಮರಾಜನಗರ 21ನೇ ಸ್ಥಾನ. ಇವು ಕಡೆಯ 10 ಸ್ಥಾನಗಳಲ್ಲಿರ್ತಕ್ಕಂಥ ಜಿಲ್ಲೆಗಳು. ಅದಕ್ಕೋಸ್ಕರ ಈ ಹೈಪವರ್ ಕಮಿಟಿ ಬೇಕಾಗಿದೆ. ಇನ್ನು ತಾರತಮ್ಯ ಇದೆಯಲ್ಲ. ವರಮಾನ ಇವತ್ತು 2 ಲಕ್ಷದ ಸ್ಟೇಟ್ ಅವರೇಜ್ 2,66,000 ವ್ಯಕ್ತಿ ಆದಾಯ, ಇಂಡಿವಿಜುವಲ್ ಆದಾಯ ಸರಾಸರಿ ಕರೆಕ್ಟ್ ಇಡಿ 2,66,000. ಆದರೆ ಇಲ್ಲಿ ಈ ಜಿಲ್ಲೆಗಳಲ್ಲಿ, ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಲ್ಲಿ 1,50,000 ರೂಪಾಯಿ, 1,50,700 ಅಷ್ಟು ಕಡಿಮೆ. ಅವರೇಜ್ ಈಸ್ ಅಫ್ಕೋರ್ಸ್ ಬೆಂಗಳೂರು ನಗರ ಜಾಸ್ತಿ ಇದೆ, ಬಟ್ ಅವರೇಜು 2,66,000. ಹೈದರಾಬಾದ್ ಕರ್ನಾಟಕದಲ್ಲಿ 1,50,700 ಎಷ್ಟಿದೆ. ಸೊ ಈ ತಾರತಮ್ಯ ಕಡಿಮೆ ಆಗಬೇಕು. ಹೋಗಲಾಡ್ಸಕ್ಕಾಗದೇ ಹೋದರೂ ಕೂಡ ಕಡಿಮೆ ಮಾಡಬೇಕಲ್ಲ. ಆಗ ಮಾತ್ರ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಅಂತ ಹೇಳಕ್ಕೆ ಹೋಗ್ಬೇಕು. ನಾವು ಯಾವತ್ತೂ ಕೂಡ ಹಳೆ ಮೈಸೂರು, ಹೊಸ ಮೈಸೂರು ಅಂತ ಭೇದ ಭಾವ ಮಾಡಕ್ಕೆ ಹೋಗಲ್ಲ. ನಮ್ಮ ಸರ್ಕಾರ ಸಮಗ್ರ ಕರ್ನಾಟಕದ ಅಭಿವೃದ್ಧಿನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸರ್ಕಾರ. ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು. ನಾವೆಲ್ಲ ಕನ್ನಡಿಗರಲ್ಲ. ಬೀದರ್ನಲ್ಲಿರೋರು ಕನ್ನಡಿಗರೇ, ಮೈಸೂರಿನಲ್ಲಿರೋರು ಕನ್ನಡಿಗರೇ, ಬೆಂಗಳೂರಿನಲ್ಲಿರೋರು ಕನ್ನಡಿಗರೇ, ಬಳ್ಳಾರಿನಲ್ಲಿರೋರು ಕನ್ನಡಿಗರೇ, ಸೌತ್ ಕೇಂದ್ರದಲ್ಲಿರೋರು ಕನ್ನಡಿಗರೇ, ಉಡುಪಿನಲ್ಲಿರೋರು, ಮಂಗಳೂರಿನಲ್ಲಿರೋರು ಕನ್ನಡಿಗರೇ, ಉತ್ತರ ಕನ್ನಡದಲ್ಲಿರೋರು ಕನ್ನಡಿಗರೇ. ಎಲ್ಲ ಕನ್ನಡಿಗರ ಅಭಿವೃದ್ಧಿ ಆಗಬೇಕಲ್ಲ. ಆಗ ಮಾತ್ರ ರಾಜ್ಯದ ಅಭಿವೃದ್ಧಿ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ. ಆಗ ಮಾತ್ರ ಇಡೀ ರಾಜ್ಯದ GDP ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಇದನ್ನು ಮಾಡುವಾಗ ರೀಜನ್ನು, ಜಾತಿ, ಧರ್ಮ, ಭಾಷೆ, ಕಲ್ಚರು ಯಾವನು ಇಟ್ಕೋಬಾರ್ದು. ಈಗ ನಾವು 5 ಗ್ಯಾರಂಟಿಗಳನ್ನು ಮಾಡಿದ್ದೀವಿ. ಇದರಲ್ಲಿ ಯಾವ್ದು ಧರ್ಮ ಇದೆಯಾ, ಯಾವ್ದು ಜಾತಿ ಇದೆಯಾ,
ಯಾವ ಭಾಷೆ ಇದೆಯಾ, ಯಾವ ಪಕ್ಷ ಇದೆಯಾ, ಎಲ್ಲ ಜನರಿಗೂ ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಜನರಲ್ಲಿ ಯಾರು ಬಡವರಿದ್ದಾರೆ, ಮೇಲ್ಜಾತಿಯವರು ಇರ್ಬೋದು, ಕೆಳಜಾತಿಯವರು ಇರ್ಬೋದು, ಶ್ರೀಮಂತರಿರ್ಬೋದು, ಬಡವರಿರ್ಬೋದು, ಎಲ್ಲ ಧರ್ಮಗಳಿರ್ತಕ್ಕಂಥ ಜನ, ಬಡವರಿರ್ತಕ್ಕಂಥ ಜನ ಎಲ್ರಿಗೂ ಅನ್ವಯ ಆಗ್ತದೆ. ಎಲ್ಲ ಜಾತಿನಲ್ಲೂ ಕೂಡ, ಎಲ್ಲ ಧರ್ಮಗಳಲ್ಲೂ ಕೂಡ ಬಡವರಿದ್ದಾರೆ. ವಿರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ವಿರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಇವ್ರದೆಲ್ಲರ ಅಭಿವೃದ್ಧಿ ಆದ್ರೆ ಮಾತ್ರ ಕರ್ನಾಟಕ ಅಭಿವೃದ್ಧಿ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇವ್ರದೆಲ್ಲರದು ತಲಾ ಆದಾಯ ಜಾಸ್ತಿ ಆಯಿತು ಅಂತಂದ್ರೆ GDP ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. GDP ಬೆಳವಣಿಗೆ ಆದರೆ ರಾಜ್ಯದ ಅಭಿವೃದ್ಧಿ ಆಗಿದೆ ಅಂತ ಆಗ್ತದೆ. ಇದು ಒಂದಕ್ಕೊಂದಕ್ಕೆ ಲಿಂಕು ಮಾನ್ಯ ಅಧ್ಯಕ್ಷರೇ. ಇದು ಒಂದು ಚೈನ್ ಇದ್ದಾಗಿ. ಈ ಚೈನು ಬೇರೆ ಬೇರೆ ಕಾರಣಗಳಿಂದ ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಅದಕ್ಕೆ ಪ್ರತ್ಯೇಕ ಕರ್ನಾಟಕ, ಉತ್ತರ ಕರ್ನಾಟಕನೇ ಬೇರೆ ಕರ್ನಾಟಕ ಆಗಬೇಕು ಅಂತ ಹೇಳೋದು ಸೊಲ್ಯೂಷನ್ ಅಲ್ಲ. ಇಟ್ ಇಸ್ ನಾಟ್ ಎ ಸೊಲ್ಯೂಷನ್ ಅಟ್ ಆಲ್. ಏಕೀಕರಣಕ್ಕೋಸ್ಕರ ಎಷ್ಟು ಜನ ಹೋರಾಟ ಮಾಡಿದ್ರು, ಎಷ್ಟು ಜನ ಸತ್ರು, ಎಷ್ಟು ಜನ ಹುತಾತ್ಮರಾದರು, ಎಷ್ಟು ಜನ ಆಸ್ತಿ ಕಳ್ಕೊಂಡ್ರು. ಈ ದೇಶ ಸ್ವಾತಂತ್ರ್ಯ ಬಂದ ಮೇಲೆ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಮಾಡಬೇಕು ಅಂತೇಳಿ ಇಡೀ ದೇಶದಲ್ಲಿ ಹೋರಾಟ. ಕರ್ನಾಟಕದಲ್ಲಿ ಇವರೆಲ್ಲ ನೋಡಿ, ಹಳೆ ಮೈಸೂರಿನವರು ಕೂಡ ಏಕೀಕರಣಕ್ಕೆ ಹೋರಾಟ ಮಾಡಿದ್ರು. ಕೆಂಗಲ್ ಹನುಮಂತಯ್ಯನವರು ಹೋರಾಟ ಮಾಡಿದ್ರು, ಎಸ್ ನಿಜಲಿಂಗಪ್ಪನವರು ಹೋರಾಟ ಮಾಡಿದ್ರು, ಕಡಿದಾಳ್ ಮಂಜಪ್ಪನವರು. ಏಕೀಕರಣ ಆಗಬೇಕು. ಪಾಪ ನಮ್ಮ ಉಮೇಶ್ ಕತ್ತಿಯವರು ಇಲ್ಲ ನಮ್ಮ ಜೊತೆಯಲ್ಲಿ. ಅವ್ರು ಯಾವಾಗಲೂ ಪ್ರತ್ಯೇಕ ರಾಜ್ಯ ಆಗಬೇಕು, ಪ್ರತ್ಯೇಕ ರಾಜ್ಯ. ಐ ಥಿಂಕ್ ಯತ್ನಾಳ್ ಈಸ್ ನಾಟ್ ಫಾರ್ ದಟ್. ನೋಬಡಿ ಈಸ್ ಫಾರ್ ದಟ್. ಇಟ್ಸ್ ನಾಟ್ ಎ ಸೊಲ್ಯೂಷನ್ ಅಟ್ ಆಲ್. ನಾವು ಇಡೀ ರಾಜ್ಯನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವೆಲ್ಲರೂ ಶೇರ್ ಮಾಡಬೇಕು. ಈಗ ಹೈದರಾಬಾದ್ ಕರ್ನಾಟಕಕ್ಕೆ ರಾಯರೆಡ್ಡಿ ಅವರು ಮಾತಾಡಿದ್ರು. ರಾಯರೆಡ್ಡಿ ಕೂತ್ಕೋ, ಇದಕ್ಕೆ ಇಲ್ಲಿಂದ ಅಲ್ಲಿಗೋಯ್ತೀಯ, ಅಲ್ಲಿಂದ ಇಲ್ಲಿಗೋಯ್ತೀಯ? ಕಲ್ಯಾಣ ಕರ್ನಾಟಕ ಸರ್. ಆಯ್ತು. ಮಾನ್ಯ ಅಧ್ಯಕ್ಷರೇ, ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಸರ್ 370 ಸಂವಿಧಾನವನ್ನ ತಿದ್ದುಪಡಿ ಮಾಡಿ, 371ಗೆ ತಿದ್ದುಪಡಿ ಮಾಡಿ 371J ಕ್ಲಾಸ್ J ಸೇರ್ಬೇಕು ಅಂತ ಹೋರಾಟ ಮಾಡಿದವರು ಹೈದರಾಬಾದ್ ಕರ್ನಾಟಕದ. ಈಗ ಖರ್ಗೆ ಅವರು ಇಲ್ಲ, ಇಲ್ಲಿ ಈ ಸದನದಲ್ಲಿ ಇಲ್ಲ. ಖರ್ಗೆ ಅವರು, ಧರ್ಮಸಿಂಗ್ ಅವರು, ವೈಜನಾಥ್ ಪಾಟೀಲ್ ಅವರು, ಅನೇಕ ಜನ ಹೋರಾಟ ಮಾಡಿದ್ರು. ಅನೇಕ ಜನ ಹೋರಾಟ ಮಾಡಿದ್ರು. ಹೈದರಾಬಾದ್ ಸಂವಿಧಾನ ತಿದ್ದುಪಡಿ ಆಗಬೇಕು, 371 ತಿದ್ದುಪಡಿ ಆಗಿ ಕ್ಲಾಸ್ J ಸೇರಿಸಬೇಕು ಅಂತ. ಅದಕ್ಕೆ ಐ ಆಮ್ ಸಾರಿ ಟು ಸೇ ದಿಸ್. ಆಗ ವಾಜಪೇಯಿಯವರು ಪ್ರಧಾನಮಂತ್ರಿಗಳು, ಅದ್ವಾನಿಯವರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಅಂಡ್ ಹೋಮ್ ಮಿನಿಸ್ಟರ್. ಆಗ SM ಕೃಷ್ಣ ಅವರು ಇದ್ದಾಗ ಪತ್ರ ಬರೀತಾರೆ ಒಂದು. ಆ ಪತ್ರಕ್ಕೆ ಉತ್ತರ ಏನು ಕೊಡ್ತಾರೆ? ಡೆಪ್ಟಿ ಚೀಫ್ ಪ್ರೈಮ್ ಮಿನಿಸ್ಟರ್ ಅಂಡ್ ಹೋಮ್ ಮಿನಿಸ್ಟರ್ ಏನು ಪತ್ರ ಬರೀತಾರೆ ಅಂತಂದ್ರೆ, 371J ಮಾಡಕ್ಕಾಗಲ್ಲ, ಮಾಡಿದ್ರೆ ಬೇರೆ ರಾಜ್ಯಗಳವರೆಲ್ಲ ಕೇಳ್ಬಿಡ್ತಾರೆ. ಅದ್ರ ಕಾಪಿ ಇತ್ತು ಇವ್ರ ಹತ್ರ, ಇಲ್ಲಿ ಉತ್ತರ ರಾಯರೆಡ್ಡಿ ಹತ್ರ ಇತ್ತು ಕಾಪಿ. ನನಗೆ ಕೊಟ್ಟಿದ್ದೆ, ನಾನು ಎಲ್ಲ ಎಷ್ಟು
2002ಗೆ ಪತ್ರ ಬರೆದ್ರು SM ಕೃಷ್ಣ ಅವರಿಗೆ. 2002 ಅಲ್ಲಿ ನಾನು ನೋಡಿದ್ದೀನಿ ಆ ಪತ್ರನ, ನನ್ನ ಹತ್ರ ಇದೆ ಕಾಪಿ. ಆ ಪತ್ರ ನಾನು ನೋಡಿದ್ದೀನಿ. ಆಗಲ್ಲ ಅಂತ ಬರೆದ್ಬಿಡ್ತಾರೆ. ಆಮೇಲೆ ಸೋನಿಯಾ ಗಾಂಧಿ ಅವ್ರ ಮೇಲೆ ಒತ್ತಡ ಹಾಕಿ, ಕಾಂಗ್ರೆಸ್ ಪಾರ್ಟಿಯವರೆಲ್ಲ ಒತ್ತಡ ಹಾಕಿ, ಆ ಭಾಗದ ಲೀಡರ್ಗಳೆಲ್ಲ ಒತ್ತಡ ಹಾಕಿದ ಮೇಲೆ ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವ್ರಿಗೆ ಹೇಳ್ತಾರೆ, ಇಲ್ಲ ಮಾಡಲೇಬೇಕು ಇದನ್ನ ಅಂತ. ಅದನ್ನ ಅಮೆಂಡ್ಮೆಂಟ್ ಮಾಡ್ತಾರೆ. ಆ ಅಮೆಂಡ್ಮೆಂಟ್ ಮಾಡದ್ರಿಂದ ವಿಶೇಷ ಸೌಲಭ್ಯ ಕೊಡಲಿಕ್ಕೆ ಸಾಧ್ಯ. ಅದು ಅದರ್ವೈಸ್ ಈ ಸೌಲಭ್ಯ ಬರೋಕ್ಕೆ ಸಾಧ್ಯ ಇರಲಿಲ್ಲ. ಆಗ ಮುನಿಯಪ್ಪನವರಲ್ಲಿ ಇದ್ರಿ ಅನ್ನೋ ಕಾಣಿಸುತ್ತೆ, ಲೋಕಸಭಾ ಸದಸ್ಯರಾಗಿದ್ರಿ, ಮಿನಿಸ್ಟರ್ ಆಗಿದ್ರು. ಅಲ್ಲ, ನೀವು ಜ್ಞಾಪಕ ಮಾಡಕ್ ಬರ್ತಾ ಇದ್ದೀನಿ, ಅವ್ರು ಇದ್ರೋ ಒಟ್ಟಿಗಿಟ್ಟೋಗಿದ್ರೋ ಅಲ್ಲಿಂದ ಅಂತ ಇದ್ರ ಸರಿಯಾಗಲ್ಲ. ಅದು 371J ಸಂವಿಧಾನ ತಿದ್ದುಪಡಿ ಮಾಡಿ ಆ ಕ್ಲಾಸ್ ಬಂತು. 371J ಅದಾದ್ಮೇಲೆ ನಮ್ಮ ಸರ್ಕಾರ ಬಂತು ಇಲ್ಲಿ 2013ರಲ್ಲಿ. ಆಗ ನಾನು ಒಂದು ಸಮಿತಿ ಮಾಡಿದೆ, HK ಪಾಟೀಲ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದೆ. HK ಪಾಟೀಲ್ ಇಲ್ಲ, ಅಲ್ಲಿದ್ದಾರೆ. ಆ ಸಮಿತಿ ಮಾಡಿದ್ಮೇಲೆ ಅವರಿಂದ ವರದಿ ತೆಗೆಸ್ಕೊಂಡೆ. ಅವರು ಏನು ವರದಿ ಕೊಟ್ಟರು, ಎಂಪ್ಲಾಯ್ಮೆಂಟ್ನಲ್ಲಿ ಮತ್ತೆ ಶಿಕ್ಷಣದಲ್ಲಿ ಮೀಸಲಾತಿ ಕೊಡಬೇಕು ಆ ಭಾಗದ ಜನರಿಗೆ. ಮನೆ ಅಧ್ಯಕ್ಷರೇ ಆ ವರದಿಯನ್ನ ಯಥಾವತ್ತಾಗಿ ಒಪ್ಕೊಂಡೆ. ಆ ಭಾಗದ ಕಲ್ಯಾಣ ಕರ್ನಾಟಕದ ಭಾಗದವರಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಸುಮಾರು 81,000 ಉದ್ಯೋಗಗಳಲ್ಲಿ 35,000 ಉದ್ಯೋಗಗಳು ಖಾಲಿ ಇದ್ದವು. ಅಷ್ಟು 35,000 ಉದ್ಯೋಗಗಳನ್ನು ಕೂಡ ಭರ್ತಿ ಮಾಡಬೇಕು. ಹಿಂದೆ ನಾವು ಸರ್ಕಾರ ಇತ್ತು. ಇಟ್ ಈಸ್ ಆನ್ ರೆಕಾರ್ಡ್. ಐ ಆಮ್ ನಾಟ್ ಲೈಯಿಂಗ್. ಇಟ್ ಈಸ್ ಆನ್ ರೆಕಾರ್ಡ್. 35,000 ಉದ್ಯೋಗ ಈಗಲೂ ಖಾಲಿ ಇದ್ದಾವೆ, ಈಗಲೂ ಭರ್ತಿ ಮಾಡಬೇಕು. ಆ ಮೀಸಲಾತಿ ಕೊಟ್ಟದ್ರಿಂದ ಅನೇಕ ಜನ ಡಾಕ್ಟರ್ಗಳಾದರು, ಇಂಜಿನಿಯರ್ಗಳಾದರು, ಟೀಚರ್ಸ್ಗಳಾದರು, ಪ್ರೊಫೆಸರ್ಗಳಾದರು ಉದ್ಯೋಗದಲ್ಲಿ ಕೆಲಸ ಸಿಗ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಮತ್ತು ಇಡೀ ರಾಜ್ಯದಲ್ಲಿ 8% ಔಟ್ಸೈಡ್ ದಿ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ 8%. ನೀವು ಹೇಳಲಿಲ್ಲ ಇದನ್ನು ರಾಯರೆಡ್ಡಿ ಅವರೇ, ನೀವು ಅದೇ ಬಿಟ್ಟೋಗಿತ್ತು ಅಂತ ಹೇಳಿದೆ ನಾನು ಅಷ್ಟೇ. ಅದು ಒಂದೇ ಪಾಯಿಂಟ್ ಅಲ್ಲ, ನೀನು ಬಹಳ ಹೇಳಿದ್ಯಾ, ನೀ ಹೇಳ್ದವೆಲ್ಲ ನಾನು ಹೇಳಕ್ಕಾಗಲ್ಲ. ಇದು ಬಿಟ್ಟೋಗಿತ್ತು ಅಂತ ಹೇಳಿದೆ ಅಷ್ಟೇ. ನೋಡಿ, ನಿನ್ ಭಾಷಣ ಎಲ್ಲ ಕೇಳಿದೀನಿ ಅಂತ ಗೊತ್ತಾಯ್ತಾ ಈಗ. ಗೊತ್ತಿದೆ ನಿಮ್ ಬಗ್ಗೆ. 8% ಔಟ್ಸೈಡ್ ದಿ ಹೈದರಾಬಾದ್ ಕರ್ನಾಟಕ ಅದು ರಿಸರ್ವೇಶನ್ ಕೊಡಬೇಕು ಅಂತ ಮಾಡೋದು. ಮನೆ ಅಧ್ಯಕ್ಷರೇ, ನಮ್ಮ ಸರ್ಕಾರ ಹೈದರಾಬಾದ್ ಕರ್ನಾಟಕದಲ್ಲಿ ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ. ಈಶ್ವರ್, ಐ ಥಿಂಕ್ ಯು ಆರ್ ಹ್ಯಾಪಿ. ಮಾಡಬೇಕು. ದುಡ್ಡು ಕೊಟ್ಟ ಮೇಲೆ ಖರ್ಚಾಗಬೇಕಲ್ಲ. ಜನ ಇಲ್ದೇವ್ರೆ, ಅಧಿಕಾರಿಗಳೇ ಇಲ್ದೇವ್ರೆ ಖರ್ಚು ಮಾಡೋರು ಯಾರು? ಈಗ ಈ ವರ್ಷ ಹೈದರಾಬಾದ್ ಕರ್ನಾಟಕಕ್ಕೆ 3,000 ಕೋಟಿ ಕೊಟ್ಟಿದ್ದೀವಿ. ಕಲ್ಯಾಣ ಕರ್ನಾಟಕಕ್ಕೆ KKRDBಗೆ 3,000 ಕೋಟಿ ಕೊಡಬೇಕು. ರಾಯರೆಡ್ಡಿ ಮುಂದಿನ ವರ್ಷ 5,000 ಕೊಡಿ ಅಂತ ಕೇಳಿದ್ದಾರೆ. ನಾವು ಹೇಳಿದ್ದೀವಿ, ನೀವು ಕೇಳಿದ್ದೀರಿ ಅಂತ ಹೇಳಿದ್ದು. ನಾವು ಹೇಳೋದನ್ನ ಪುನರುಚ್ಚಾರ ಮಾಡಿದ್ದೀರಿ. ಓಕೆ, ಮ್ಯಾನಿಫೆಸ್ಟೋನಲ್ಲಿ ಇದೆ. ನಾವು ಹೈದರಾಬಾದ್ ಕರ್ನಾಟಕಕ್ಕೆ ಹೋಗಿ ಗುಲ್ಬರ್ಗದಲ್ಲಿ ಒಂದು ದೊಡ್ಡ ಸಭೆ ಮಾಡಿ ಜನರಿಗೆ ಹೇಳಿದ್ದೀವಿ, 5,000 ಕೊಡ್ತೀವಿ. ಹೋದ ಬಜೆಟ್ ನಲ್ಲೇ ಬಸವರಾಜ ಬೊಮ್ಮಾಯಿ 5,000 ಕೋಟಿ ರೂಪಾಯಿ ರಿಸರ್ವ್ ಮಾಡಿಟ್ಟಿದ್ರು. ಇಲ್ಲ, ಕೊಟ್ಟಿಲ್ಲ. ಬರೀ 3,000 ಕೋಟಿ ಕೊಟ್ಟಿದ್ರು.
ಆ 3,000 ಕೋಟಿಯಲ್ಲಿ ಖರ್ಚಾಗಿದ್ದು ಬರೀ 22% ಮಾತ್ರ. ಗೊತ್ತಾಯ್ತಾ? 1,500 ಕೋಟಿಗೆ ಯು ಆರ್ ನಾಟ್ ಫ್ರಮ್ ಕಲ್ಯಾಣ ಕರ್ನಾಟಕ. 1,500 ಕೋಟಿ ರೂಪಾಯಿಗೆ ಫೆಬ್ರವರಿವರೆಗೆ ಮೊನ್ನೆ ಕ್ರಿಯಾ ಯೋಜನೆ ತಯಾರು ಮಾಡಿಲ್ಲ, ಒಂದು ನಯ ಪೈಸೆ ಹಣ ಖರ್ಚು ಮಾಡಿಲ್ಲ. ಅದಕ್ಕಾಗಿ ಹಣ ಬರೀ ಬ್ಯಾಂಕಿನಲ್ಲಿ ಉಳಿತು. ಈಗ ಖರ್ಚು ಮಾಡುವಂತ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಈಗ 3,000 ಕೋಟಿ ಕೊಡತ್ತಿರಲ್ಲ, ನಾವು ಕೊಟ್ಟಿದ್ದ 3,000 ಕೋಟಿ ಕೊಡತ್ತಿರೋ ಅಥವಾ ಹಿಂದಿಂದ ಉಳಿದೈತಲ್ಲ ಅದನ್ನ ನೀವು ಅನೌನ್ಸ್ ಮಾಡಿರಿ, ಇಂಪ್ಲಿಮೆಂಟೇಷನ್ ಆಗಿಲ್ಲ, ಅದು ಬಿಟ್ಟು 3,000 ಕೋಟಿ ಕೊಡ್ತಾ ಇದ್ದೇವೆ. ಅಂದ್ರೆ ಹೋಸರ್ತದ್ ಬಿಟ್ಟು. ಹೌದು ಹೌದು. ಅಂದ್ರೆ ಟೋಟಲ್ 4,500 ಕೋಟಿ. ಹೌದು. ನೀವು ಇಲ್ಲಿ ತನಕ ಎಷ್ಟು ಖರ್ಚು ಮಾಡಿರಿ? ಇಲ್ಲಿ ತನಕ ಎಷ್ಟು ಖರ್ಚು ಮಾಡಿರಿ ನೀವು? ಡಿಸೆಂಬರ್ ಅಪ್ರೂವಲ್ ಆಗಿಲ್ಲ. ಸ್ಮಾರ್ಟ್ ಆಗಿ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮ್ಗೆ ಸ್ಮಾರ್ಟ್ ಆನ್ಸರ್ ಕೊಟ್ಟರು ಅಂತ ನಾನು ಹೇಳಿದೆ. 3,000 ಪ್ಲಸ್ 2,000 ನೆಕ್ಸ್ಟ್ ಇಯರ್ ಇಂದ 5,000 ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆಯ್ತು. ನನ್ಗೇನಪ್ಪ ಅಂತಂದ್ರೆ ನಾವು ಕೊಟ್ಟಣ ಖರ್ಚಾಗಬೇಕು, ಆ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು, ಬಹಳ ಹೆಚ್ಚು ಅತಿ ಹಿಂದುಳಿದ ತಾಲೂಕುಗಳಿರೋದು ಆ ಭಾಗದಲ್ಲಿ. ಮುಂಬೈ ಭಾಗದಲ್ಲಿ ಬರೀ 5 ತಾಲೂಕು ಅಷ್ಟೇ ಅತಿ ಹಿಂದುಳಿದ. 21 ತಾಲೂಕುಗಳು 175 ತಾಲೂಕಿದ್ದಾಗ 35 ತಾಲೂಕುಗಳಿಗಿದ್ದಾಗ ಹೈದರಾಬಾದ್ ಕರ್ನಾಟಕದಲ್ಲಿ. ಈಗ 41 ತಾಲೂಕಲ್ಲ, 41 ತಾಲೂಕುಗಳಿದ್ದಾವೆ. ಮುಖ್ಯಮಂತ್ರಿಗಳ ಆ 5 ತಾಲೂಕಿಗೂ ಅಲ್ಲ, ಮತಕ್ಷೇತ್ರ ತಾಲೂಕುಗಳು 35 ಇದ್ದದಾಗ. ಕಿತ್ತೂರು ಕರ್ನಾಟಕದಾಗ ತಾವೇನು ಹೇಳಿದ್ರೆ 5 ತಾಲೂಕುಗಳ ತಳಿ, ಅದಕ್ಕೂ ಅದರ ಅನುಪಾತದ ಪ್ರಕಾರ ನಮಗೂ ಕೊಡ್ರಿ. ಕಡೆ 5 ತಾಲೂಕು ಬ್ಯಾಕ್ವರ್ಡ್ ಅದಾವು ಅಂದ್ರೆ ಅದು ನ್ಯಾಯ ಕೊಟ್ಟಂಗೆ ಆಗ್ತದೆ. ನಾವು ಬರೀ ನಿಮ್ಮ ಭಾಗ ಅಷ್ಟೇ ಅಲ್ಲ, ಯಾವ್ಯಾವ ತಾಲೂಕುಗಳು ಈಗ ಕಮಿಟಿ ಮಾಡ್ತೀವಲ್ಲ, ಐಪವರ್ ಕಮಿಟಿ ಅಥವಾ ನಂಜುಂಡಪ್ಪನವರು ವರದಿ ಪ್ರಕಾರ ಆಗಿದ್ದಾವೆ, ಯಾವ್ಯಾವ ತಾಲೂಕುಗಳು ಹಿಂದುಳಿದಿದ್ದಾವೆ, ಅತಿ ಹಿಂದುಳಿದ ತಾಲೂಕುಗಳು, ಅತ್ಯಂತ ಹಿಂದುಳಿದ ತಾಲೂಕುಗಳು, ಹಿಂದುಳಿದ ತಾಲೂಕು ಎಲ್ಲಕ್ಕೂ ಕೊಡ್ತೀವಿ. ಬರೀ ಒಂದಕ್ಕೆ ಯಾಕೆ ಕೊಡೋದು? ಹೈದರಾಬಾದ್ ಕರ್ನಾಟಕ ಕೊಟ್ಟಿದ್ದೀವಿ ಅಂತ ಹೇಳಿದ್ದು ಅಷ್ಟೇ. ಕೊಡಬೇಕಾದಾಗ ಎಲ್ಲಕ್ಕೂ ಕೊಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿ ವಿನಂತಿ ಮಾಡ್ಕೋತೀನಿ, ಈಗ ತಾವು ಏನು 370 ಜನ್ KKRDB ಕಲ್ಯಾಣ ಕರ್ನಾಟಕ, ನಾನು ಬೀದರ್ ದಕ್ಷಿಣ ಕ್ಷೇತ್ರ ಮುಖ್ಯಮಂತ್ರಿಗಳೇ, ನಾನು ವಿಧಾನಸಭಾ ವೈಸ್ ಹಂಚಿಕೆ ಮಾಡಿ ಅಂತ ವಿನಂತಿ. ತಾಲೂಕು ವೈಸ್ ಮಾಡಿದ್ರೆ ಬಹಳಷ್ಟು ಬೀದರ್ ದಕ್ಷಿಣ ಬಹಳಷ್ಟು ತಾರತಮ್ಯ ಆಗಿದೆ, ಬಹಳಷ್ಟು ಕ್ಷೇತ್ರಕ್ಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ವಿಧಾನಸಭಾ ವೈಸ್ ತಾವು ಹಂಚಿದ್ರೆ ನ್ಯಾಯ ಒದಗಿಸ್ಕೊಡಪ್ಲೆ ಆಗ್ತದೆ ಕಲ್ಯಾಣ ಕರ್ನಾಟಕದ ಮತಕ್ಷೇತ್ರಗಳು ಅಂತ ವಿನಂತಿ ಮಾಡ್ತೀನಿ. ಆಯ್ತು. ಮಾನ್ಯ ಅಧ್ಯಕ್ಷರೇ, ಇವತ್ತಿನವರೆಗೆ 2013-14ರಿಂದ ಇವತ್ತಿನವರೆಗೆ ಅಲೋಕೇಶನ್ ಆಗಿರ್ತಕ್ಕಂತಹ 14,877.36 ಕೋಟಿ ರೂಪಾಯಿಗಳು 14,877.36 ಕೋಟಿ ರೂಗಳು ಬಿಡುಗಡೆಯಾದದ್ದು 10,229 ಕೋಟಿ ರೂಗಳು, ಖರ್ಚಾಗಿರೋದು 8,334 ಕೋಟಿ ರೂಪಾಯಿಗಳು. ಈ ವರ್ಷದ ಅಲ್ದೇನೆ 8,334 ಕೋಟಿಗಳು ಹೈದರಾಬಾದ್ ಕರ್ನಾಟಕಕ್ಕೆ, ಇದಕ್ಕೆ ಎಂಥದ್ದು ಕಲ್ಯಾಣ ಕರ್ನಾಟಕಕ್ಕೆ ಖರ್ಚು ಮಾಡಿರ್ತಕ್ಕಂಥ ಹಣ. ಈ ವರ್ಷ 33,000 ಕೋಟಿ ಕೊಟ್ಟಿದ್ದೀವಿ. ಮುಂದಿನ ವರ್ಷದಿಂದ 5,000 ಕೊಡಬೇಕು ಅಂತ ಇದ್ದಾರೆ, ಕೊಡ್ತೀವಿ. ಐ ಹೋಪ್ ದಟ್ ಯು ಆರ್ ಆಲ್ ಹ್ಯಾಪಿ who are coming from ಕಲ್ಯಾಣ ಕರ್ನಾಟಕ. ಮುಂಬೈ ಕರ್ನಾಟಕದಲ್ಲಿ ಕೂಡ ಯಾವ್ಯಾವ ತಾಲೂಕುಗಳು ಹಿಂದುಳಿದಿದ್ದಾವೆ ಅವಕ್ಕೆಲ್ಲಕ್ಕೂ ದುಡ್ಡು ಕೊಡ್ತೀವಿ. ವಿಶೇಷ ಸೌಲಭ್ಯಗಳು ಹೊಂದಿದೆ. ನೀರಾವರಿ ಇರ್ಬೋದು, ಕೈಗಾರಿಕೆಗಳಿರ್ಬೋದು, ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಹೆಲ್ತ್ ಇರ್ಬೋದು, ಶಿಕ್ಷಣ ಇರ್ಬೋದು, ಎಲ್ಲಕ್ಕೂ ಮಾಡ್ಕೊಳ್ಳಿ. KBJನಲ್ಲಿ ಈಗ ನೀರಾವರಿಗೆ ಬಂದ್ಬಿಡ್ತೀನಿ. ನೀರಾವರಿ ರಾಯರೆಡ್ಡಿಯವರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ.
ನಾನು ಅದನ್ನು ಮತ್ತೆ ಪುನರುಚ್ಚಾರ ಮಾಡಬೇಕಾದಂಥ ಅಗತ್ಯ ಇಲ್ಲ. ಏನಾಗಿದೆ, 3ನೇ ಹಂತ KBJNL, ಅದರಲ್ಲಿ 130 TMC ನೀರನ್ನು ಬಳಸ್ಕೋಬೇಕು ಅಂತ ಹೇಳಿದರೆ 36 TMC ತುಂಗಭದ್ರಾ ಇದರಲ್ಲಿ ಬರ್ತದೆ. ಆ 130 TMC ಬಳಸ್ಕೋಬೇಕಾದ್ರೆ 2013ರಲ್ಲಿ ಮಾಡಿಫೈಡ್ ಆರ್ಡರ್ಸ್ ಆಯಿತು. 2013 10 ವರ್ಷಗಳಾಯಿತು. ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಮಿಸ್ಟರ್ ಅಪ್ಪರ್ ಕೃಷ್ಣಕ್ಕೆ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಇವತ್ತಿನವರೆಗೆ. ಅವ್ರು ಸ್ಟೇ ತಗೊಂಡಿದ್ದಾರೆ ತೆಲಂಗಾಣದವರು, ಆಂಧ್ರದವರು ಅಂತೇಳಿ. ನೀವು ಅಫಿಡವಿಟ್ ಯಾರು ಹಾಕ್ಬೇಕಲ್ವಾ, ವೆಕೇಟ್ ಮಾಡ್ರಿ ಅಂತ. ಮಾಡೇ ಇಲ್ಲ. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ನಾವ, ಕೇಂದ್ರ ಸರ್ಕಾರ? ಇದು ಒಂದು. ಎರಡನೇ ಟ್ರಿಬ್ಯುನಲ್ ಬ್ರಿಡ್ಜ್ ಎಂತದು, ಬ್ರಿಜೇಶ್ ಕುಮಾರ್ ಎರಡನೇ ಟ್ರಿಬ್ಯುನಲ್, ಅದರ ಅಧ್ಯಕ್ಷರು ವರದಿ ಕೊಟ್ಟು 13 ವರ್ಷಗಳಾಯಿತು. 13 ವರ್ಷಗಳಿಂದ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಆಗದೇನೆ 324.257 ಮೀಟರ್ಗೆ ಎತ್ತರಿಸಕ್ಕಾಗಲ್ಲ. ಸಾರಿ, 524. ಹೌದೌದು, ಸಾರಿ, 524 ಮೀಟರ್. ತಾವು ಹೇಳಿದ್ರಿ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಅಂತೇಳಿ. ತಮ್ಮ ನೇತೃತ್ವದ ಒಂದು ಸರ್ವಪಕ್ಷ ನಿಯೋಗ ಪ್ರಧಾನಮಂತ್ರಿಗಳ ಬಳಿ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ರಿ. ನಾವು ನಿಮ್ ಜೋಡ ಬರ್ತೀವಿ, ನಾವು ಒತ್ತಡ ಮಾಡ್ತೀವಿ. ಬಟ್ ಒಂದೇನಪ್ಪಾ ಅಂತಂದ್ರೆ, ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂತಂದ್ರೆ, ಆ ಪ್ರೈಮ್ ಮಿನಿಸ್ಟರ್ ಜೊತೆ ಅಪಾಯಿಂಟ್ಮೆಂಟ್ ಕೊಡಿಸ್ಬೇಕು. ಪ್ರಧಾನಮಂತ್ರಿಗಳ ಪ್ರಶ್ನೆ ಬಂದಿರೋದು ಏನು ಅಂತಂದ್ರೆ, ಐ ಆಮ್ ರೆಡಿ ಟು ಟೇಕ್ ದಿ ಡೆಲಿಗೇಷನ್ ಆಫ್ ಆಲ್ ಪಾರ್ಟೀಸ್. ಅಶೋಕ, ನೀನು ಕೋಆಪರೇಟ್ ಮಾಡಪ್ಪ. ನೋಡಿ, ಈಗ ಬರಗಾಲದ ಬಗ್ಗೆ ನಾನು ಪತ್ರ ಬರೆದು 27ನೇ ತಾರೀಕು ಏನೋ ಪತ್ರ ಬರೆದಿದ್ದೀನಿ ನಾನು, ಡಿಸೆಂಬರ್ನಲ್ಲಿ ಅಲ್ಲ ನವೆಂಬರ್ನಲ್ಲಿ ಬರೆದಿದ್ದೀನಿ. ಬರಗಾಲದ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಿದ್ದೀನಿ, ಅಮಿತ್ ಶಾ ಅವರು ಪತ್ರ ಬರೆದಿದ್ದೀನಿ. ಇವತ್ತಿನವರೆಗೆ ಡೇಟೇ ಕೊಟ್ಟಿಲ್ಲ. ಈಗ ಅಪಾಯಿಂಟ್ಮೆಂಟ್ ಕೊಟ್ಟರೆ ತಾನೇ ಹೋಗೋದು, ಡೆಲಿಗೇಷನ್ ಕರ್ಕೊಂಡು ಹೋಗೋದು. ಡೆಲ್ಲಿಗೆ ಕೇಳ್ತೀನಿ ನಾನು, ಸ್ವಲ್ಪ ನೀವು ಅಶೋಕ ಇಬ್ರೂ ಕೋಆಪರೇಟ್ ನಮಗೆ ಸಹಕಾರ ಮಾಡಿದ್ರೆ ಆಗುತ್ತೆ, ಕರ್ಕೊಂಡು ಹೋಗೋಣ, ಒತ್ತಡ ಹಾಕೋಣ, ಅಫಿಡವಿಟ್ ಹಾಕ್ರಿ ಅಂತ ಹೇಳೋಣ. ಹಿಂದೇನೂ ಒಂದ್ಸಾರಿ ಕರ್ಕೊಂಡು ಹೋಗಿದ್ದೆ ನಾನು ಮಾದಾಯಿ ಬಗ್ಗೆ, ಆಲ್ ಪಾರ್ಟಿ ಡೆಲಿಗೇಷನ್ ಕರ್ಕೊಂಡು ಹೋಗಿದ್ದೆ. ಆಗ ಯಾರು ನಮ್ಮ ಅನಂತ್ ಕುಮಾರ್ ಇದ್ರು, ಯಡಿಯೂರಪ್ಪನವರು, ನಾವು, ಜೋಶಿಯವರು, ಸದಾನಂದ ಗೌಡರು ಎಲ್ಲ ಹೋಗಿದ್ದು. ಆಮೇಲೆ ಎಂತ ಎಮ್ಮ ನಮ್ಮ ಇವರು ಶೋಭಾ ಕರಂದ್ಲಾಜೆ ಎಲ್ಲ ಹೋಗಿದ್ದು. ಎಲ್ಲ ಸ್ವಾಮಿಗಳು ಕೂಡ ಬಂದಿದ್ರು. ಸ್ವಾಮಿಗಳು ಪಂಚಮಶಾಲಿ ಪೀಠದ ಸ್ವಾಮಿಗಳು ಬಂದಿದ್ರು, ಮತ್ತು ಯರ್ನಾಳ ಸ್ವಾಮಿಗಳು, ಸುಮಾರು ಸ್ವಾಮಿಗಳು, ರೈತ ಸಂಘದವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದೆ. ಜೊತೆಗೆ ಮಾತಾಡ್ರಿ. ಈಗ ಅಶೋಕ್ ಅವರು, ಪ್ರಹ್ಲಾದ್ ಜೋಶಿ ಅವರು ಕೂಡಿ ತಾವು ಒಂದು ಇದು ಮಾಡಿ, ಅದೇನು ಸಮಸ್ಯೆ ಇದೆ ಉತ್ತರ ಕನ್ನಡ 70 ಭಾಗ ನೀರಾವರಿ ಆಗೋದಕ್ಕೆ ತಾವು ನೇತೃತ್ವ ತಗೊಂಡು ನಮ್ಮ ಐ ಆಮ್ ರೆಡಿ ಟು ಗೆಟ್ ದಿ ಡೆಲಿಗೇಷನ್ provided if chief minister agrees. Prime minister agrees. ಮಾಡಿಸಿ, ನೀವು ಕೊಡಿಸಿ. ಯಾವತ್ತು ಕೊಡಿಸ್ತೀರಿ? ನಾಳೆ ಕೊಡಿಸ್ತೀರಾ? ನಾಳಿದ್ದು ಕೊಡಿಸ್ತೀರಾ? ಇನ್ನೊಂದು ವಾರಕ್ಕೆ ಕೊಡಿಸ್ತೀರಾ? 10 ದಿನಕ್ಕೆ ಕೊಡಿಸ್ತೀರಾ? ಕೊಡಿಸಿ. ಗೌಡ್ರ, ಈಗ ಅವ್ರು ಕಾರ್ಯಸರಳ ಮಾಡಿದ್ರೆ ಅವ್ರು ಮಾಡೋದೇ ಇದ್ರೆ ಮತ್ತೆ ಮೊದಲಿನಾಗ ಇನ್ನೂ ಅದನ್ನು ಪ್ರೈಮ್ ಮಿನಿಸ್ಟರ್ಗೆ ಹೇಳ್ಕೊಂತ ಹೋಗ್ತಾರೆ. ಈಗ ಅವ್ರು ಹೇಳ್ರಿ ಅವ್ರಿಗೆ ಸರಿಯಾಗಿ. ಕೃಷ್ಣ ಬಗ್ಗೆ ಹೇಳಕತ್ತೀನಿ ನಾನು. ಅಶೋಕ್ ಅವರು, ಪ್ರಹ್ಲಾದ್ ಜೋಶಿ ಅವರು ಲೀಡ್ ತಗೊಳ್ಳಿ. ಇದ್ರಾಗ ಏನು ರಾಜಕೀಯ ಮಾಡೋದೈತಿ? ಮತ್ತೆ ನೀವು ರಾಜಕೀಯ ಮಾಡ್ಲಿಕ್ಕೆ ಬರೋಣ ಬೆಲ್ಲದ
ಇಲ್ಲಿ ರಾಜಕೀಯ ಮಾಡೋದೇ ಬೇಡ ಯಾರು. ನಮ್ಮ ಉತ್ತರ ಕನ್ನಡ ಭವಿಷ್ಯ ಇದೆ. ಅವ್ರು ಹೇಳೋದು ಸರಿ ಇದೆ. ಬಾಯಿ ಬಿಚ್ಚಿಬಿಡಿ ಸ್ವಲ್ಪ ಅಶೋಕರೇ, ಇಲ್ಲಾಂದ್ರೆ ಸುನೀಲ್ ಅವರೇ ರಿಯಲ್ ಇನ್ಸೈಡರ್ ಅದರ. ಈಗ ಆಯ್ತು. ಈಗ ನಾನು ಐ ಆಮ್ ನಾಟ್ ಮೇಕಿಂಗ್ ಎನಿ ಅಲಿಗೇಷನ್ ಅಗೇನ್ಸ್ಟ್ ದಿ ಪ್ರೈಮ್ ಮಿನಿಸ್ಟರ್ ಆರ್ ದಿ ಅಮಿತ್ ಶಾ. ವಾಟ್ ಐ ವಾಂಟ್ ಟು ಸ್ಟಿಲ್ ಅದನ್ನ ನೀವು ಅಪಾಯಿಂಟ್ಮೆಂಟ್ ಕೊಡಿಸಿದ್ರೆ, ಮಹದಾಯಿ ಬಗ್ಗೆನೂ ಕೂಡ ಏನಾಗಿದೆ ನೋಡಿ. ಮಹದಾಯಿ ಯೋಜನೆ ಕುಡಿಯೋ ನೀರಿನ ಯೋಜನೆ. ಆ ಕುಡಿಯೋ ನೀರಿನ ಯೋಜನೆಗೆ ಒಂದೇ ಒಂದು ಸಣ್ಣ ತೊಡಕು ಇದೆ. ಏನು ತೊಡಕು ಇದೆ ಅಂತಂದ್ರೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕು. ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡೋರು ಕೇಂದ್ರ ಸರ್ಕಾರ. ಅವ್ರು ಕೊಟ್ಟ ತಕ್ಷಣ ನಾವು ರೆಡಿ ಇಟ್ಟಿದ್ದೀವಿ, ಟೆಂಡರ್ ಕೂಡ ಕರೆದಿದ್ದೀವಿ, ಕೆಲಸ ಪ್ರಾರಂಭ ನಾಳೆನೇ ಮಾಡ್ತೀವಿ. ಕೊಡಿಸ್ಕೊಡಿ ಅದನ್ನ ಸರ್. ಇದ್ರ ಬಗ್ಗೆ ನಾನು ಪ್ರಹ್ಲಾದ್ ಜೋಶಿ ಇದ್ರ ಬಗ್ಗೆ ಕೂಡ ತಗೊಂಡು ಹೋಗೋಣ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಮಾತಾಡಿದ್ದೆ, ಅವ್ರು ಕಾಗದ ಕೊಡಿ ಇಮಿಡಿಯೇಟ್ಲಿ ಮಾಡಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ. ಯಾರು? ನಾ ಪ್ರಹ್ಲಾದ್ ಜೋಶಿ ಅವ್ರಿಗೆ ಇದ್ರ ಬಗ್ಗೆ ಮಾತಾಡಿದ್ದೆ, ನಿನ್ನೆಲ್ದ ಮೊನ್ನೆ ಮಾತಾಡಿದ್ದೆ. ಕೊಡಿಸ್ಕೊಡ ಕೊಡಿ, ನಾನು ಮಾಡಿಸ್ಕೊಡ್ತೇನೆ. ಇವತ್ತೇ ಕೊಡಿಸ್ಕೊಡಪ್ಪ ಅರವಿಂದ. ಆಯ್ತು. ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದೀವಿ, ಅಪಾಯಿಂಟ್ಮೆಂಟ್ ಕೇಳಿದೀವಿ. ಆಯ್ತು. ಈಗ ಇಲೆಕ್ಷನ್ ಮಹದಾಯಿ, ಅಪ್ಪರ್ ಕೃಷ್ಣ, ಬರ ಇಷ್ಟಕ್ಕೂ ಒಂದು ಟೈಮ್ ಕೊಡಿಸ್ಬಿಡಿ, ಇಷ್ಟು ಚರ್ಚೆ ಮಾಡೋಣ. ಆಮೇಲೆ ಈ ಅಪ್ಪರ್ ಭದ್ರಾ ಇದೆಯಲ್ಲ, ಮಾನ್ಯ ಅಪ್ಪರ್ ಭದ್ರಾ, ಇದಕ್ಕೆ ಹೇಳ್ತೀನಿ, ಗೊತ್ತಿದೆ ನನಗೆ. ಅಪ್ಪರ್ ಭದ್ರಾ ಇದೆಯಲ್ಲ, ಅಪ್ಪರ್ ಭದ್ರಕ್ಕೆ ಸುಮಾರು 21,000 ಕೋಟಿ ರೂಪಾಯಿ ರಿವೈಸ್ಡ್ ಎಸ್ಟಿಮೇಟ್ ಆಗಿದೆ. 21,000 ಕೋಟಿ ಚಿಲ್ಲರೆ. ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ಹಣಕಾಸಿನ ಮಂತ್ರಿಗಳು ಈ ಸಾರಿ ಬಜೆಟ್ ಮಂಡಿಸಿದಾಗ, ಫೆಬ್ರವರಿ 2ನೇ ತಾರೀಕಿನಲ್ಲಿ ಬಜೆಟ್ ಮಂಡಿಸಿದ್ರು ಅನ್ನೋ ಕಾಣಿಸುತ್ತೆ. ಆ ಬಜೆಟ್ ಮಂಡಿಸಿದಾಗ ಒಂದು ಇದನ್ನ ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ಅಂತ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು, ಅಪ್ಪರ್ ಭದ್ರಾ. ಆಮೇಲೆ 5,300 ಕೋಟಿ ಕೊಡ್ತೀವಿ ಅಂತ ಅವ್ರು ಬಜೆಟ್ನಲ್ಲೇ ಘೋಷಣೆ ಮಾಡಿದ್ರು. 5,300 ಕೋಟಿ. ಅದರಂತೆ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಬಜೆಟ್ ಮಂಡಿಸಿದಾಗ ಅವರು ಕೂಡ ಘೋಷಣೆ ಮಾಡಿದ್ರು. ಇವತ್ತಿನವರೆಗೆ ಡಿಸೆಂಬರ್ ಆಯ್ತಾ ಬಂತು, ಇವತ್ತಿನವರೆಗೆ ₹1 ಬಿಡುಗಡೆ ಮಾಡಲಿಲ್ಲ. ಇನ್ನೊಂದು ಕಡೆ ಹೇಳ್ತಾರೆ, ಟ್ವೀಟ್ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು, ಕರ್ನಾಟಕಕ್ಕೆ ₹1 ಬಾಕಿ ಇಲ್ಲ. ಇದು 5,300 ಕೋಟಿ ಯಾವುದು? ಅವರೇ ಬಜೆಟ್ನಲ್ಲಿ ಹೇಳಿರೋದು, ನಾನು ಹೇಳೋದಲ್ಲ, ಬಜೆಟ್ನಲ್ಲಿ ಘೋಷಣೆ ಮಾಡಿರೋದು. ಇದನ್ನ ಏನಂತ ಕರಿಬೇಕು? ನುಡಿದಂತೆ ನಡೀತಕ್ಕಂಥ ಸರ್ಕಾರ, ನುಡಿದಂತೆ ನಡೀತಕ್ಕಂಥ ಹಣಕಾಸಿನ ಮಂತ್ರಿ ಅಂತ ಕರಿಬೇಕಾ ಬೇಡವಾ? ಇವತ್ತಿನವರೆಗೆ ಡಿಸೆಂಬರ್ ಆಯ್ತು ಮುನಿಯಪ್ಪನವ್ರೆ, ಇನ್ನೂ ₹1 ಬಂದಿಲ್ಲ. ಕೊಡಬೇಕು. ವೇರಾಜ್ ಇನ್ ಪೋಲಾವರಂ ಆಂಧ್ರದಲ್ಲಿ 100% ನಾವು ಕೊಡ್ತಾ ಇದ್ದೀವಿ. ಅದು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡಿದ್ರು. 100% ಅಲ್ಲ, 90% ಅವ್ರು ಕೊಡ್ತಾರೆ, 10% ನಾವು ಕೊಡಬೇಕು. ಅದು ಆಕ್ಚುಲಿ ನನಗೂ ತಿಳಿದ ಮಾಹಿತಿ ಪ್ರಕಾರ ನಡು ಒಂದು ಪ್ರಜಾವಾಣಿಯೋ ಯಾವುದೋ ಒಂದು ಇದರಲ್ಲಿ ಆರ್ಟಿಕಲ್ ಇತ್ತು, ಅದು ನ್ಯಾಷನಲ್ ಪ್ರಾಜೆಕ್ಟೇ ಆಗಿಲ್ಲ, ಬರೇ ಹಣಕಾಸು ಕೊಡ್ತೀವಿ ಇಷ್ಟು ಅಂತ ಹೇಳಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ, ಬಟ್ ನ್ಯಾಷನಲ್ ಪ್ರಾಜೆಕ್ಟೇ ಆಗಿಲ್ಲ ಅಂತ ಹೇಳೋದು ಇನ್ನು ಕೂಡ ಇನ್ಫಾರ್ಮೇಶನ್ ಬಂದಿದೆ. ಅದೇ 90% ಅವ್ರು ಕೊಡಬೇಕು. ಅದಕ್ಕೆ ನಾನು ಹೇಳಿದ್ದು, ನೋಡಿ ಪೋಲಾವರಂ ಪ್ರಾಜೆಕ್ಟ್ ಆಂಧ್ರದಲ್ಲಿ 90% ಹಿಂದೆ ನಮ್ಮ ಸರ್ಕಾರ ಕೊಡ್ತಲ್ಲ 90%. ಅದನ್ನೇ ಇದನ್ನ ಭದ್ರಾನು ಮಾಡ್ಲಿ ಅವರು ಅಂತ. 90% ಸರ್, 5,000 ಅಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಮಗೆ 5,300 ಕೋಟಿ ಬಂದರೆ ಎಷ್ಟು ಅನುಕೂಲ ಆಗ್ತದೆ ರಾಜ್ಯ ಸರ್ಕಾರಕ್ಕೆ. ಅದರಲ್ಲೂ ಆ ದುಡ್ಡನ್ನೆಲ್ಲ ಅಪ್ಪರ್ ಭದ್ರಕ್ಕೆ ಖರ್ಚು ಮಾಡೋದು.
ಅಪ್ಪರ್ ಭದ್ರಾಕ್ಕೆ ಈಗ ನಾವು ಖರ್ಚು ಮಾಡದೇ ಇರ್ತಕ್ಕಂಥ ಹಣನ R&R ವರ್ಕ್ಸ್ಗೆ ಖರ್ಚು ಮಾಡ್ಬೋದು. ಆದರೂ ನಾನು ಹೇಳ್ತೀನಿ, ನಾವು ಪೆಂಡಿಂಗ್ ನೋಟಿಫಿಕೇಶನ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ, ಗೆಜೆಟ್ ನೋಟಿಫಿಕೇಶನ್ ಆಗೋವರೆಗೆ, ಬಟ್ ವಿಲ್ ನಾಟ್ ಕೀಪ್ ಕ್ವೈಟ್. R&R ವರ್ಕ್ಸ್ನ ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ತುಂಗಭದ್ರ ಎರಡೂ ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಮೊನ್ನೆ ಅಧ್ಯಕ್ಷರೇ, ಅದರಿಂದ ನಾನು ಬಹಳಷ್ಟು ಇದಾವೆ. ಈಗ 2013ರಿಂದ 2008 ನಾವು ಎಷ್ಟು ದುಡ್ಡು ಖರ್ಚು ಮಾಡೋದು, ರಸ್ತೆಗಳಿಗೆ ಎಷ್ಟು ಖರ್ಚು ಮಾಡೋದು, ಹಾಸ್ಟೆಲ್ಗಳಿಗೆ ಎಷ್ಟು ಖರ್ಚು ಮಾಡೋದು, ನೀರಾವರಿಗೆ ಎಷ್ಟು ಖರ್ಚು ಮಾಡೋದು, ಆಮೇಲೆ ಬ್ರಿಡ್ಜಸ್ಗಳು ಎಷ್ಟು ಮಾಡೋದು, ಕಟ್ಟಡಗಳು ಎಷ್ಟು ಕಟ್ಟೋದು, ಇವೆಲ್ಲ ನಾನು ಹೇಳಕ್ಕೆ ಹೋಗಲ್ಲ. ಅವರು ಎಷ್ಟು ಮಾಡಿದ್ರು, ನಾವು ಎಷ್ಟು ಮಾಡೋದು, ಅವೆಲ್ಲ ಹೇಳಿದ್ರೆ ಮತ್ತೆ ರಾಜಕೀಯ ಮಾಡಿದ್ರು ಅಂತೇಳಿ ಎಲ್ಲ ಜಗಳಕ್ಕೆ ಬಂದ್ಬಿಡ್ತಾರೆ ನನ್ನ ಮೇಲೆ. ಆಗುತ್ತೆ. ಕೊನೆಗೆ ಮುಖ್ಯಮಂತ್ರಿಯವರ ವಿಶೇಷ ಅನುದಾನ ಅಂತ ನೀಡಿದಂಥದ್ರಲ್ಲಿ 1/3 ಗ್ರಾಂಟು ರಿಲೀಸ್ ಆಗಲಿಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಎಲ್ಲನೂ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ಹೋಗಲ್ಲ. ಇಷ್ಟು ಮಾತ್ರ ಹೇಳ್ತೇನೆ, ನಾವು ಯಾವ ತಾಲೂಕುಗಳು ಅತಿ ಹಿಂದುಳಿದ ತಾಲೂಕುಗಳಿದ್ದಾವೆ, ಅತ್ಯಂತ ಹಿಂದುಳಿದ ತಾಲೂಕುಗಳಿದ್ದಾವೆ, ಅತಿ ಹಿಂದುಳಿದ ತಾಲೂಕುಗಳಿದ್ದಾವೆ, ಹಿಂದುಳಿದ ತಾಲೂಕುಗಳಿದ್ದಾವೆ, ಅವೆಲ್ಲ ತಾಲೂಕುಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ. ಅದಕ್ಕೋಸ್ಕರನೇ ಒಂದು ಕಮಿಟಿ, ಹೈ ಪವರ್ ಕಮಿಟಿನೂ ಕೂಡ ಮಾಡ್ತಾ ಇದ್ದೀವಿ. ಗೆಜೆಟ್ ನೋಟಿಫಿಕೇಶನ್ ಆದರೆ ಕೆಲಸ ಶುರು ಮಾಡ್ತೀವಿ, R&R ಕೆಲಸ ಮಾಡ್ತೀವಿ, ಮಹದಾಯಿ ಯೋಜನೆಯನ್ನು ಮಾಡ್ತೀವಿ. ಆಮೇಲೆ ಮೇಕೆದಾಟು ಯೋಜನೆ ಇದೆಯಲ್ಲ, ಇದು ಈಗಾಗಲೇ 2018ರಲ್ಲೇ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ್ಬಿಟ್ಟಿದೆ. 2018ರಲ್ಲಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದಿದೆ. 177 TMC 177.25 TMC ನೀರನ್ನು ಅವ್ರಿಗೆ ಕೊಡಬೇಕು. ಅವ್ರಿಗೆ ಬಂದ್ಬಿಟ್ಟಿದೆ. ಅವರು ನಾರ್ಮಲ್ ಇಯರ್ಸ್ನಲ್ಲಿ ಅವರು ದೇ ಆರ್ ಎಂಟೈಟಲ್ಡ್ ಓನ್ಲಿ ಫಾರ್ 177.25 TMC ಆಫ್ ವಾಟರ್. ತಮಿಳುನಾಡು ಅವ್ರು ಯಾರೋ ಒಬ್ರು ನಮಗೆ ಇಲ್ಲಿ ಸಹಾಯ ಮಾಡ್ತಿರು, ಕರೆದು ಮಾತಾಡಿ ಅವ್ರ ಜೊತೆನಲ್ಲಿ, ಕೋರ್ಟ್ನವರು ಫೈನಲ್. ಸರ್, ಇನ್ಫ್ಯಾಕ್ಟು ಅದು ಮೊದಲು ಸನ್ಮಾನ್ಯ ಅಧ್ಯಕ್ಷರೇ, ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗೆ ನಾವೆಲ್ಲ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಭಾಳಷ್ಟು ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನವ್ರು ಹೋರಾಟ ಮಾಡಿ, ನಮ್ಮ ಕಾನೂನು ತಂಡದ ಮುಖ್ಯಸ್ಥರು, ನಮ್ಮ ಅಧಿಕಾರಿಗಳು ತಿಂಗಳುಗಟ್ಟಲೆ ಇದ್ಕೊಂಡು ಮೊದಲು ನಾವು ಬಿಳ್ಗುಂದೂರು ಸ್ಟೇಷನ್ನಲ್ಲಿ 192 TMC ನೀರು ಬಿಡಬೇಕಾಗಿತ್ತು. ನಮ್ಮ ಒಂದು ಹೋರಾಟದ ಫಲವಾಗಿ ನಾವು ಭಾಳ ಗಂಭೀರವಾಗಿ ಅದನ್ನು ಫೈಟ್ ಮಾಡಿದ್ರಿಂದ 192 TMCಯನ್ನು ಕಡಿಮೆ ಮಾಡಿ ಇವತ್ತು 177.25 TMCಗೆ ಅದನ್ನು ಇಳಿಸಿದ್ರು. ಅಂದರೆ ಅವ್ರಿಗೆ 23 TMC ಕಡಿಮೆ ಆಯಿತು, ನಮಗೆ 23 TMC ಜಾಸ್ತಿ ಆಯಿತು. ಇದಲ್ಲದೆ ಬೆಂಗಳೂರು ಕುಡಿ ನೀರಿಗೆ ಇವತ್ತು ದಿವಸ ಭಾಳ ವಿರೋಧ ಮಾಡಿದರು ತಮಿಳುನಾಡ್ದವ್ರು ಅವಾಗ. ಯಾಕಂದರೆ 2-3 ಭಾಗ 2/3 ಬೆಂಗಳೂರು ಇವತ್ತು ಕಾವೇರಿ ಬೇಸಿನಲ್ಲಿ ಬರೋದಿಲ್ಲ ಅಂಥೇಳಿ. ಆವಾಗ ನಮ್ಮ ಕಾನೂನು ಮುಖ್ಯಸ್ಥರು ನಾರಿಮನ್ ಅವರು ಹೇಳಿದರು, ಹಿಂದೆ ಇಂದಿರಾ ಗಾಂಧಿ ಅವರು ಇದ್ದಾಗ ತೆಲುಗು ಗಂಗಾ ಪ್ರಾಜೆಕ್ಟ್ನಲ್ಲಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ತಲಾ 5 TMC 15 TMCಯನ್ನು ಅಂದು ಮದ್ರಾಸ್, ಇವತ್ತು ಚೆನ್ನೈ ಏನಿದೆಯಲ್ಲ ಮದ್ರಾಸ್ಗೆ ಕುಡಿ ನೀರಿಗೆ ಕೊಟ್ಟಿದ್ರೆ ಈಗ ವಿರೋಧ ಮಾಡೋದು ಸರಿದ ಅಂದಮೇಲೆ 4.75 TMC ಅಂದರೆ ಅದು ಕನ್ಸಂಪ್ಷನು ನಾನ್ ಕನ್ಸಂಪ್ಷನ್ ಯೂಸ್ ಕೊಡಿ ಸುಮಾರು 25 TMC ನೀರನ್ನು ನಾವು ಪಡ್ಕೊಂಡಿದ್ದೀವಿ ಇವತ್ತು ಸಹ. ಇದು ನಮ್ಮ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ನಾವು ಭಾಳ ಗಂಭೀರವಾಗಿ ಹೋರಾಟ ಮಾಡಿದ್ರೆ ಇದೆಲ್ಲ ಸಿಕ್ಕಿರುವಂಥದ್ದು. ಮಾನ್ಯ ಅಧ್ಯಕ್ಷರೇ, ಮೊದಲು ಟ್ರಿಬ್ಯುನಲ್ಲು 192 TMC ನೀರನ್ನು ಕೊಡಬೇಕು ತಮಿಳುನಾಡಿಗೆ ಅಂತ ಹೇಳಿದರು. ಆಮೇಲೆ ಸುಪ್ರೀಂ ಕೋರ್ಟ್ನವರು 177.25 TMC ನೀರು ಕೊಡಬೇಕು ಅಂತ ಹೇಳಿದರು. In normal years, Tamil Nadu is entitled only for 177 TMC of water in a
ಇಯರ್. ಅವರು ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಬಿಡಬೇಕು ಅಂತ ಮಾಡಿದ್ದಾರೆ. ಮತ್ತೆ ಸಂಕಷ್ಟದ ಪರಿಸ್ಥಿತಿಯನ್ನು ಎರಡೂ ರಾಜ್ಯಗಳು ಹಂಚ್ಕೋಬೇಕು ಅಂತ ಮಾಡಿದ್ದಾರೆ. ಬರಗಾಲ ಬಂದಾಗ, ಮಳೆ ಕಡಿಮೆ ಆದಾಗ, ಒಣ ಇದಾದಾಗ ನಾವು ಎರಡೂ ರಾಜ್ಯಗಳು ಹಂಚ್ಕೋಬೇಕು ಅಂತ ಮಾಡಿದ್ದಾರೆ. ಇದು ಮೇಕೆದಾಟು ಪ್ಯೂರ್ಲಿ ಕುಡಿಯ ನೀರಿನ ಪ್ರಾಜೆಕ್ಟ್ ಮತ್ತೆ ವಿದ್ಯುತ್ ಶಕ್ತಿನ ತಯಾರು ಮಾಡ್ತಕ್ಕಂಥ ಪ್ರಾಜೆಕ್ಟು. 400 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟು. ಮತ್ತೆ ಈ ಡ್ಯಾಮ್ ಕಟ್ಟೋದಿದೆಯಲ್ಲ, ಇಟ್ಸ್ ಎ ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ನಮ್ಮ ಕರ್ನಾಟಕದ ವ್ಯಾಪ್ತಿನಲ್ಲೇ ಕಟ್ಟೋದು, ತಮಿಳುನಾಡಿಗೂ ಇದಕ್ಕೂ ಸಂಬಂಧ ಇಲ್ಲ. ಕರ್ನಾಟಕದ ಬೌಂಡ್ರಿ ಒಳಗಡೆನೆ ಕಟ್ಟೋದು. ಮುಳುಗಡೆ ಆಗೋದು ಕರ್ನಾಟಕದ ಜಮೀನು. ಇದರಿಂದ ತಮಿಳುನಾಡಿಗೆ ಏನು ಹಾನಿಯಾಗಲ್ಲ. ಆನ್ ದಿ ಅದರ್ ಹ್ಯಾಂಡ್ ತಮಿಳುನಾಡಿಗೆ ಲಾಭ ಆಗುತ್ತೆ, ಅವ್ರಿಗೆ ಅನುಕೂಲ ಆಗುತ್ತೆ. ಅವರು ರಾಜಕೀಯಕ್ಕೋಸ್ಕರ ವಿರೋಧ ಮಾಡ್ತಾರೆ. ಎಲ್ಲ ಪಕ್ಷದವರು, ADMK ಇರ್ಬೋದು, DMK ಇರ್ಬೋದು, ಅಥವಾ ಇನ್ನೊಂದು ಯಾವ್ಯಾವ 2 ಫ್ಯಾಕ್ಷನ್ 3 ಫ್ಯಾಕ್ಷನ್ಗಳಾಗಿದ್ದಾವೆ, ಆ ಪಕ್ಷಗಳು ಅವು ಇರ್ಬೋದು. ಅವೆಲ್ಲವೂ ಕೂಡ ರಾಜಕೀಯಕ್ಕೋಸ್ಕರ ವಿರೋಧ ಮಾಡೋದು ತಮಿಳುನಾಡಿನಲ್ಲಿ ಎಲ್ಲರೂ. ಈಗ ನಿಮ್ ಫ್ರೆಂಡ್ ಅಲ್ಲ ಸರ್ ಅವರು, ಗೋವಾದವರು ನಿಮ್ ಫ್ರೆಂಡು, ಮತ್ತೆ ಹೋಗಿ. ಈಗ ಗೋವಾದವ್ರು ನಿಮ್ ಫ್ರೆಂಡು ಮಾದಾಯಿಗೆ ಹೋಗಿ ಮೇಕೆದಾಟು ಮೇಕೆದಾಟಲ್ಲ, ಮಾದಾಯಿ ಯೋಜನೆನ ಪ್ರೈಮ್ ಮಿನಿಸ್ಟರ್ ನಿಯೋಗ ಕರ್ಕೊಂಡು ಹೋಗಿದ್ದೆ. ನಿಮ್ಮವರೇ ಚೀಫ್ ಮಿನಿಸ್ಟರ್ ಅಲ್ಲಪ್ಪ, ನಿಮ್ಮವರೇ ವಿರೋಧ ಮಾಡಬೇಡಿ ಅಂತ ಹೇಳ್ರಿ. ಇವಾಗ ಮೇಕೆದಾಟು ಸುಮ್ಮನೆ ಅಶೋಕ್ ಅವರೇ, ನಿಮ್ಮವರೇ ಮುಖ್ಯಮಂತ್ರಿ, ಬಿಜೆಪಿಯವರೇ ಮುಖ್ಯಮಂತ್ರಿ. ಈಗ ಎರಡು ಕಡೆ ಯೋಜನೆ ಮಹದಾಯಿ ಅಲ್ಲೂ ಮುಖ್ಯಮಂತ್ರಿ ಯೋಜನೆ ಅಲ್ಲ, ಏನ್ ಮಾಡಿದೀರಾ ಅಂತ ಜನ ಕೇಳ್ತಾರೆ. ಅಲ್ಲೂ ನೀವೇ, ಇಲ್ಲೂ ನೀವೇ, ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್. ಈಗ ಅಲ್ಲಿ ಗೋವಾದಲ್ಲಿ ನೀವೇ ಬಿಜೆಪಿ ಅವರೇ, ಇಲ್ಲೂ ಬಿಜೆಪಿ ಅವರು ಅಲ್ಲೇನ್ ಮಾಡ್ತಾರೆ? ನರೇಂದ್ರ ಮೋದಿ ಅವರು ಹೇಳಿದ್ರೇನ್ರಿ? ಸುಮ್ನೆ ಏನೋ ಹೇಳ್ಬೇಕು ಹೇಳ್ತೀರಿ ಅಷ್ಟೇ. ನಮಗೂ DMK ಅವರು ಅಲಯನ್ಸ್ ಇರ್ಬೋದು, ಅವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಳಿ. ಬುದ್ಧಿವಾದ ಅವ್ರಿಗೆ, ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ರೆ ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ ಅವ್ರಿಗೆ. ನೀವು ಹೇಳಿ, ಬಿಜೆಪಿ ಗೋವಾದವ್ರಿಗೆ ಹೇಳಿ, ಗೋವಾದವ್ರಿಗೆ ಹೇಳಿ, ಮಾತಾಡೋಣ. ನಿಮ್ಮ ಚೀಫ್ ಮಿನಿಸ್ಟರ್ ದಾಟು ಬಗ್ಗೆ ಹೇಳಿ. ಸ್ಟಾಲಿನ್ 10 ದಿನ ಪಾದಯಾತ್ರೆ ಮಾಡಿದ್ರಿ. ಬಿಜೆಪಿ ಮ್ಯಾನ್ ಪೊಲಿಟಿಕಲ್ ಪಾದಯಾತ್ರೆ, ಅದು ವಿರೋಧ ಪಕ್ಷ ನಾಯಕರ ಸನ್ಮಾನ್ಯ ಅಧ್ಯಕ್ಷರೇ, ಮೇಕೆದಾಟು ವಿಚಾರದಲ್ಲಿ ಮಾನ್ಯ ವಿರೋಧ ಪಕ್ಷ ನಾಯಕರೇ, ಅಲ್ಲ ಸುಪ್ರೀಂ ಕೋರ್ಟ್ ಕೇಳಿರಿ. ಯು ಶುಡ್ ಬಿ ಎಜುಕೇಟೆಡ್, ಯು ಶುಡ್ ಲರ್ನ್, ಅಂಡರ್ಸ್ಟ್ಯಾಂಡ್. ನಾವು ನೀವು ಉತ್ತರ ಮಾತಾಡ್ತಾರೆ ಇಲ್ಲಿ ಉತ್ತರ ಕರ್ನಾಟಕ ಕೇಳಿಪಾ ಪ್ಲೀಸ್. ಸನ್ಮಾನ್ಯ ಅಧ್ಯಕ್ಷರೇ, ಸುಪ್ರೀಂ ಕೋರ್ಟ್ ಡಿಸಿಷನ್ ಆದ್ಮೇಲೆ 197 ಹೋಗಿ 177.25 TMC ಏನಾಯಿತು. ನಮ್ಮ ಪಾಲಿಗೆ ಸುಮಾರು 15.25 TMC ನೀರು ಸಿಕ್ತು. ಪ್ಲಸ್ ಕುಡಿನೀರಿಗೆ ಬೆಂಗಳೂರಿಗೆ 4.75 TMC ಪರ್ಸು, ಪ್ಲಸ್ ಕನ್ಸಂಪ್ಟಿವ್ ನಾನ್ ಕನ್ಸಂಪ್ಟಿವ್ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು 25 TMC, ಅಂದರೆ ಸುಮಾರು 40 TMC ಅಷ್ಟು ನೀರು ನಮಗೆ ಸಿಕ್ಕಿದೆ. ಜಸ್ಟಿಫಿಕೇಶನ್ ಇದೆ ನಮಗೆ ಮೇಕೆದಾಟು ಮಾಡಲಿಕ್ಕೆ. ಹೀಗಾಗಿ ನಾವು ಮೇಕೆದಾಟು ಮಾಡಬೇಕು ಅಂತ ನಾವು ಮೂವ್ ಮಾಡಿದ್ದೀವಿ ಆನ್ ಮೆರಿಟ್. ವಿರೋಧ ಪಕ್ಷ ನಾಯಕರ ಆನ್ ಮೆರಿಟ್. ಹಾಗಾಗಿ ನೀವು ಹೋಗಿ ಕೇಂದ್ರ ಸರ್ಕಾರಕ್ಕೆ ಮನವೊಲಿಸ್ರಿ. ಫ್ರೆಂಡು
ಅಬ್ಜೆಕ್ಷನ್ ಹಾಕಿರೋರು ನಿಮ್ ಫ್ರೆಂಡ್ ಕೇಂದ್ರ ಸರ್ಕಾರ ಕನ್ವಿನ್ಸ್ ಮಾಡಿ ಮಾಡ್ಲಿಕ್ಕೆ ಆದೇಶದ ಮೇಲೆ ಅವರು ಅಪೀಲ್ ಹಾಕಿದ್ರು, ನಾವು ಅಪೀಲ್ ರಿವೈಸ್ ಟ್ರಿಬ್ಯುನಲ್ ಆರ್ಡರ್ ಪ್ರಕಾರ ನಮ್ಗೆ 284.75 TMC ಸಿಕ್ಕಿದೆ. ಅಂದ್ರೆ ಮೊದಲಿಗಿಂತ ಆಲ್ಮೋಸ್ಟ್ 18 TMC ಜಾಸ್ತಿ ಸಿಕ್ತು. ರಿಲೀಸು 192 177 ಆಗಿದೆ. ಬಿಳಿಗೊಂಡ್ಲ ಹತ್ರ ನಮ್ಗೆ ಅನುಕೂಲ ಆಗಿದೆ. ಉಳುಕಿದ ನೀರನ್ನ ನಾವು ಮಾಡ್ಕೊಳ್ತೀವಿ ಅಂತ DK ಶಿವಕುಮಾರ್ ಬಹಳಷ್ಟು ಚೆನ್ನಾಗಿ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ಶಿವಕುಮಾರ್ ಒಳ್ಳೆ ಕೆಲಸ ಮಾಡ್ತಾರೆ. ಅದನ್ನ ಸಪೋರ್ಟ್ ಮಾಡೋದ್ ಬಿಟ್ಟು ನೀವು ವಿರುದ್ಧ ಮಾತಾಡ್ತಿರಲ್ಲ. ನಾವು ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕಕ್ಕೆ ಏನ್ ಕೊಡುಗೆ ಕೊಡ್ತಾರೆ ಅಂತ ಕಾಯಕತ್ತೀವಿ. ಸುಳ್ಳು ಟೈಮ್ ವೇಸ್ಟ್ ಮಾಡೋದು ಬೇಡ, ಕಾಂಟ್ರವರ್ಸಿ ಮಾತಾಡೋದು ಬೇಡ. ಮೇಕೆದಾಟು ಬಗ್ಗೆ ಮಾತಾಡೋದು ಟೈಮ್ ವೇಸ್ಟ್ ಅನ್ನೋದು ಇದ್ದಂತ ವಿಷಯ. ಮೇಕೆದಾಟು ದಕ್ಷಿಣ ಚೀಫ್ ಮಿನಿಸ್ಟರ್ ಅವರು ಎಲ್ಲ ಸಮಗ್ರ ಕರ್ನಾಟಕ ಬಗ್ಗೆ ಮಾತನಾಡಕಲ್ಲಿ ನೀರಾವರಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಟೈಮ್ ವೇಸ್ಟ್ ಅಂದ್ರೆ ಏನರ್ಥ? ಉತ್ತರ ಕೊಡ್ತಿರೋದು ಕೊಡ್ತಾ ಇದ್ದಾರೆ, ಟೈಮ್ ವೇಸ್ಟ್ ಅಂತ ಹೇಳಿ ನೀವು ಬಿಜೆಪಿ ಕಾಂಟ್ರವರ್ಸಿ ಮಾಡಿ ಟೈಮ್ ಹಾಳು ಮಾಡೋದು ಬೇಡ. ಉತ್ತರ ಕರ್ನಾಟಕದ ಬಗ್ಗೆ ನಾವು ಕೇಳ್ತಾ ಇದ್ದೇವೆ. ಟೈಮ್ ಆಯ್ತು, ಕೂತ್ಕೊಳ್ಳಿ. ಇವೆಲ್ಲ ಊರ್ಗ್ ಹೋಗ್ಬೇಕು, ಕೂತ್ಕೊಳ್ಳಿ. ನೀವು ಜನರಿಗೆ ಮೋಸ ಮಾಡಕತ್ತೀರ ಅಂತ ಹೇಳಿ ನಿಮ್ ಫೇಲ್ಯೂರ್ ತೋರ್ಸಕತ್ತಾರ. ಬೆಂಗಳೂರಿಗೆ ನೀರು ಕೊಡ್ಸೋದು ಬಿಡಬೇಡಿ. ಈಗ ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಪ್ಪ, ಇವರೇ ಕೂತ್ಕೊಳ್ಳಿ ಪ್ಲೀಸ್. ಮಾನ್ಯ ಅಧ್ಯಕ್ಷರೇ, ತಮಿಳ್ನಾಡಿಗೂ ನಮಗೂ ಕೇರಳಕ್ಕೂ ಪಾಂಡಿಚೇರಿಗೂ ಅನೇಕ ಮಾತುಕತೆಗಳು ನಡೆದಿದ್ದಾವೆ. ವಾಜಪೇಯಿ ಅವರಿದ್ದಾಗ ನಡೆದಿದ್ದಾವೆ, ಆಮೇಲೂ ಹಿಂದೇನೂ ನಡೆದಿದ್ದಾವೆ. ನಾವು ಪಟೇಲ್ರಿದ್ದಾಗ ಕರುಣಾನಿಧಿ ಅವರು ತಮಿಳ್ನಾಡಿಗೆ ಹೋಗಿದ್ದೋ ಮಾತುಕತೆ ಎಲ್ಲ ಮಾತುಕತೆಗಳೆಲ್ಲ ಫೇಲ್ ಆದವು. ಫೇಲ್ ಆದಮೇಲೆ ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಆದ್ದು. ಕಾನ್ಸ್ಟಿಟ್ಯೂಟ್ ಆದಮೇಲೆ ಟ್ರಿಬ್ಯುನಲ್ ಅವರು ಒಂದು ವರ್ಡಿಕ್ಟ್ ಕೊಟ್ಟರು. ಅದರ ಮೇಲೆ ನಾವು ಅಪೀಲ್ ಹಾಕಿದೋ, ಅವರು ಅಪೀಲ್ ಹಾಕಿದ್ರು. ಸುಪ್ರೀಂ ಕೋರ್ಟ್ನ ಅಂತಿಮವಾಗಿ ಡಿಸಿಷನ್ ಕೊಟ್ಟಿದೆ 2018ರಲ್ಲಿ. ಏನಂತ? ಟ್ರಿಬ್ಯುನಲ್ ಅವ್ರು ಕೊಟ್ಟಿದ್ದು 192 TMC ಆಫ್ ವಾಟರ್ ಕೊಡಬೇಕು ತಮಿಳ್ನಾಡಿಗೆ ಅಂತ. ಬೆಳಿಗೊಂಡ್ಲುನಲ್ಲಿ ಟು ಎನ್ಶ್ಯೂರ್ 192 TMC ಆಫ್ ವಾಟರ್ ಅಟ್ ಬಿಳಿಗೊಂಡ್ಲು ಅಂತ ಹೇಳಿದ್ರು. ಈಗಲೂ ಅದೇನು ಮಾಡ್ತು ಸುಪ್ರೀಂ ಕೋರ್ಟ್ನವರು, ಅದನ್ನು ಕಡಿಮೆ ಮಾಡಿ ಕುಡಿಯೋ ನೀರೆಲ್ಲ ಇದೆಲ್ಲ ಮಾಡಿ ಆವಿ ಆಗ್ತಕ್ಕಂಥ ನೀರೆಲ್ಲ ಲೆಕ್ಕಕ್ಕೆ ತಗೊಂಡು ಅದೆಲ್ಲ ಮಾಡಿದ ಮೇಲೆ 177.25 TMC ನೀರನ್ನು ತಮಿಳ್ನಾಡಿಗೆ ಬಿಳುಗುಂಡ್ಲಿನಲ್ಲಿ ಬಿಡಬೇಕು. ಅದು ಬೇರೆ ಬೇರೆ ತಿಂಗಳುಗಳಲ್ಲಿ ಎಷ್ಟೆಷ್ಟು ಬಿಡಬೇಕು ಅಂತೆಲ್ಲ ಹೇಳಿದ್ದಾರೆ ಆದೇಶದಲ್ಲಿ. ನಾವು ಈಗ ಮಾತುಕತೆ ಸುಮ್ಮನೆ ರಾಜಕೀಯಕ್ಕೋಸ್ಕರ ಮಾತುಕತೆ ಅಂತ ಅನ್ಬೋದು. ಇದು ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮವಾಗಿ ಡಿಸಿಷನ್ ಆಗ್ಬಿಟ್ಟದೆ. ಅದಾಯ್ತು ರೀ, ಅವೆಲ್ಲನೂ ಹೇಳಕ್ಕಾಗಲ್ಲ. ಉಪಮುಖ್ಯಮಂತ್ರಿಗಳಿದ್ದಾರೆ, ಅವೆಲ್ಲ ಹೇಳ್ತಾರೆ. ಅಲ್ಲ ಮಾನ್ಯ ಅಧ್ಯಕ್ಷರೇ, ಅದರಿಂದ ಮಾತುಕತೆ ನಮಗೇನು ಅವ್ರನ್ನು ಈಗ ಅಂದರೆ ಗೋವಾದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗ್ಬಿಟ್ಟಿದೆ ಮಾದಾಯಿದಲ್ಲಿ. ಇದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾತ್ರ ಉಳ್ಕೊಂಡಿದೆ. ಅದು ಮಾಡೋರು ಯಾರು? ಸೆಲೆಬ್ರೇಷನ್ ಅಲ್ಲ ಸರ್, ಚುನಾವಣೆ ಪೂರ್ವದಲ್ಲಿ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮಾಡೋದು ಅಲ್ಲ. ಯಡಿಯೂರಪ್ಪನವರು ಇದ್ದಾಗ ಮುಖ್ಯಮಂತ್ರಿ ಇರುವಾಗ ಅಲ್ಲಲ್ಲ, ಮಹದಾಯಿ ಸಲುವಾಗಿ ಚುನಾವಣೆ ಪೂರ್ವದಾಗ ಪ್ರತಿಯೊಂದು ಮತಕ್ಷೇತ್ರಕ್ಕೂ ಬಂದು ಪ್ರಾರಂಭ ಮಾಡೇವ ಅಂತ ಹೇಳಿ ಹೋದ್ರಿ ನೀವು. ಆಯ್ತಲ್ಲ, ಅದಾಯ್ತಾ? ಪ್ರೈಮ್ ಮಿನಿಸ್ಟ್ರೇ ನಾನು ಮಾಡಲ್ಲ, ಗೋವಾದ ಚೀಫ್ ಮಿನಿಸ್ಟರ್ ಬಿಜೆಪಿ ಅವರು ಇದ್ರೆ ಆಗಲ್ಲ ಅಂತಂದ್ಬಿಟ್ಟು ಈಗ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಕ್ಲಿಯರೆನ್ಸ್ ಮಾಡಿ ನಾಳೆನೇ ಶುರು ಮಾಡ್ತೀವಿ ಕೆಲಸನ ಮಹದಾಯಿದು. ನಾಳೆನೇ ಶುರು ಮಾಡ್ಬಿಡ್ತೀವಿ ಅಂತ. ನಾಳೆನೇ ನಾನು ನೀರಾವರಿ ಮಂತ್ರಿಗೆ ಹೇಳ್ತೀನಿ, ಶುರು ಮಾಡ್ರಿ ಅಂತ. ಟೆಂಡರ್ ಎಲ್ಲ ಕರೆದ್ಬಿಟ್ಟಿದ್ದೀವಿ, ಶುರು ಮಾಡ್ತೀವಿ. ಮೇಕೆದಾಟದು ಕೂಡ 9,000 ಕೋಟಿ ರೂಪಾಯಿಗೆ ನಾವು DPR ಎಲ್ಲ ಮಾಡಿಕೊಟ್ಟಿದ್ದೀವಿ. ಅದು ಕಾವೇರಿ ರಿವರ್ ಅಥಾರಿಟಿ ಇದೆಯಲ್ಲ, ಅವರು ನಮಗೆ ಒಪ್ಪಿಗೆ ಕೊಡ್ತಾ ಇಲ್ಲ.
ಸೊ ದಿಸ್ ಈಸ್ ದಿ ಪೊಸಿಷನ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ನೀರಾವರಿ ನಾವು ಮಾಡೋಕ್ಕೆ ಯಾವತ್ತೂ ಕೂಡ ಹಿಂದೇಟು ಹೊಡೆಯಲ್ಲ. ಉತ್ತರ ಕರ್ನಾಟಕದ ಇರ್ಬೋದು, ಬೇರೆ ಭಾಗದಲ್ಲಿ ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಮಹದಾಯಿ ಇರ್ಬೋದು, ಅಪ್ಪರ್ ಕೃಷ್ಣ ಇರ್ಬೋದು, ಯಾವತ್ತೂ ಹಿಂದೆ ಬೀಳಲ್ಲ. ನಾವು ಈಗ ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಬಸ್ಸು ಅನುಭವ ಮಂಟಪಕ್ಕೆ ಗೊರುಚ ಅಧ್ಯಕ್ಷದಲ್ಲಿ ಸಮಿತಿ ಮಾಡಿ ಅದನ್ನ ರಿಪೋರ್ಟ್ ತರಿಸ್ಕೊಂಡವ್ರು ಯಾರು? ನಾವು ಹಣ ಕೊಟ್ಟರು ಇರ್ಲಿರಿ, ನಿಮ್ಗೆ ಅದು ಎಲ್ಲ ಯೋಚನೆ 2008ರಿಂದ 2013 ಇದ್ರಲ್ಲ ಮಾಡಿದ್ರ 2000 ನಾವು $650 ಕೋಟಿ ರೂಪಾಯಿಗೆ ಡಿಪಿಆರ್ ಮಾಡಿ ಡಿಪಿಆರ್ ವಿನ್ಯಾಸ ಮಾಡಿದ್ರೆ ವಿನ್ಯಾಸ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಿಮ್ ಕೈಲಿ ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾವೆಲ್ಲ ಅದಕ್ಕೆ ಫೌಂಡೇಶನ್ ಹಾಕಿದ್ದೀವಿ. ಕಾಮಗಾರಿ ನಡೀತಾ ಇದೆ. ಕಂಪ್ಲೀಟ್ ಆಗೋಯ್ತಾ? ಸರ್, ನೀವು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರಿ, ಮಾಡಿ ಸ್ಟಾರ್ಟ್ ಆಯ್ತು. ನಾನು ಹೇಳಿದ್ದು ಬಜೆಟ್ ಘೋಷಣೆ ಮಾಡಿದ್ಮೇಲೆ ಸರ್ಕಾರ ಬದಲಾವಣೆ ಆಯ್ತು. ಅದಾದ್ಮೇಲೆ ಹಣ ಕೊಟ್ಟಿದ್ದೀರಿ. ಭದ್ರವಾದಂತ ಬುನಾದಿ ಹಾಕಿದ್ದೇವೆ. ಯೂನಿವರ್ಸಿಟಿ ಮಾಡಿದವ್ರು ನಾವು ಸರ್. ಬಜೆಟ್ ಅಲ್ಲಿ ನೀವು ಪ್ರೊವಿಷನ್ ಮಾಡಿದ್ರಿ. 71J ಮಾಡಿದವ್ರು ನಾವು. ಸುಮ್ಮನೆ ಏನೋ ಹೇಳ್ಬೇಕು ಹೇಳ್ತಾರೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಈ ನಂಜುಂಡಪ್ಪ ವರದಿ ಇದೆಯಲ್ಲ, ಸಾರಿ, ಆಮೇಲೆ ಇದು ಬರ್ತಾ ಇದ್ದೀನಿ ಈಗ ಅಲ್ಲಿ ನಂಜುಂಡಪ್ಪ ಅವರು ವರದಿ ಕೊಟ್ಟಿದ್ರಲ್ಲ, ಅದು ಆದ್ಮೇಲೆ ಈ ಬೇರೆ ಕಮಿಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಈಗ ನಮ್ಮ ಸರ್ಕಾರದಲ್ಲಿ ಮಿಸ್ಟರ್ ಯತ್ನಾಳ್, ಬಸವನಗೌಡ ಯತ್ನಾಳ್, ನಾವು ಇದು ಹೈಪವರ್ ಕಮಿಟಿ ಮಾಡ್ತೀವಿ. ಇದು ಒಂದನೇ ಘೋಷಣೆ. ಎಲ್ರಿ ಅದು ಇಲ್ಲ, ಅದು ಅದೇನಾಗಿದೆ? ಅದಲ್ಲಯ್ಯ, ಎಲ್ರಿ ಅದು? ಎಲ್ಲಿ ನೀರಾವರಿ ಈಗ ಘೋಷಣೆ ಮಾಡೋ ಇದು ನೀರಾವರಿ ಇದೆಲ್ಲ ಇಲ್ಲ. ಅವರು ಮೋಸ್ಟ್ಲಿ 1,00,000 ಕೋಟಿ ಉತ್ತರ ಕರ್ನಾಟಕ ಅಂತ ಹೇಳಿದ್ರು. ಫೈನಾನ್ಸ್ ಅವರೆಲ್ಲ ಎತ್ತಿಟ್ಬಿಟ್ಟವ್ರೆ. ಘೋಷಣೆ ಮಾಡ್ಬಿಟ್ರೆ ಎಲ್ಲಿಂದ ದುಡ್ಡು ತರೋದು ಅಂತ ಹೇಳಿ ಹೇಳ್ತೀನಿ, ಕೂತ್ಕೊಳ್ಳಿ. ಈಗ ನಾವು ಘೋಷಣೆಗಳನ್ನೇ ಇವತ್ತು ನಾನು ಮಾಡ್ತಾ ಇದ್ದೀನಿ. ಕೇಳಿಸ್ಕೊಳ್ಳಿ, ಬರ್ಕೊಳ್ಳಿ ಇದನ್ನ. ಮತ್ತೆ ನಾವು ಏನ್ ಹೇಳ್ತೀವಿ ಅದನ್ನ ಮಾಡೇ ತೀರ್ತೀವಿ. ಏನಾದ್ರು ನುಡಿದಂತೆ ಸರ್ಕಾರ ಯಾವ್ದಾದ್ರು ಇದ್ರೆ ನಮ್ಮ ಸರ್ಕಾರ. ಮೊನ್ನೆ ಮಾನ್ಯ ಅಧ್ಯಕ್ಷರೇ, ನೀವು ಹೋಗಿದ್ದೀರಲ್ವಾ ಮೊನ್ನೆ? ಯಡಿಯೂರಪ್ಪನವರು, ನಾವು ಪತ್ರಿಕೆಯಲ್ಲಿ ಓದದ್ದು, ಅದು ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ, ಬಿಕಾಸ್ ಯು ಹ್ಯಾವ್ ಟು ಕರೆಕ್ಟ್ ಮೀ. ಏನಂತ ಹೇಳಿದ್ದಾರೆ ಅಂತಂದ್ರೆ, ಸಾಲ ಮನ್ನಾ ಮಾಡದೆ ಹೋದ್ರೆ ಈ ಸರ್ಕಾರ ಇಡೀ ರಾಜ್ಯ ತುಂಬ ಹೋರಾಟ ಮಾಡ್ತೀವಿ. ಯಡಿಯೂರಪ್ಪನವರು ಹೇಳಿರೋದು, ಇಡೀ ರಾಜ್ಯ ತುಂಬ ಹೋರಾಟ ಮಾಡ್ತೀವಿ. ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ 2018ರಲ್ಲಿ. ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ 1 ಲಕ್ಷದವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ಸಹಕಾರ ಬ್ಯಾಂಕ್ಗಳಿರ್ಬೋದು, ಸಾಲ ಮನ್ನಾ ಮಾಡ್ತೀವಿ. ಮಾಡಿದ್ರ ಮಾಡಿಲ್ಲ. ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ವಾಟ್ ಮಾರಲ್ ರೈಟ್ ಹ್ಯಾಸ್? ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ 2009ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ 2009 ಡಿಸೆಂಬರ್ ತಿಂಗಳಲ್ಲಿ ಇದೇ ಉಗ್ರಪ್ಪ ಕೌನ್ಸಿಲ್ನಲ್ಲಿ ಉತ್ತರ ಪ್ರಶ್ನೆ ಮಾಡ್ತಾರೆ, ಸಾಲ ಮನ್ನಾ ಮಾಡ್ರಿ ಅಂತ. ಯಡಿಯೂರಪ್ಪನವ್ರು ಏನ್ ಹೇಳಿದ್ದಾರೆ ಗೊತ್ತಾ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ?
ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ನಾವು ಏನೋ ಚುನಾವಣೆ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಾದ ಸಾಲ ಮನ್ನಾ ಮಾಡ್ತೀವಿ ಅಂತ. ನಮ್ಮ NDA ಪಾರ್ಟ್ನರ್ ಕುಮಾರಸ್ವಾಮಿ ಅವ್ರು ಮಾಡಿದ್ರಲ್ಲ ಸಾಲ ಮನ್ನಾ. ಆಯ್ತಪ್ಪ, ಕೂತ್ಕೊಳ್ರಿ. ಅವ್ರು ಹೇಳಿದ್ರೆ ನೀವು, ಅವ್ರು ಮಾಡಿದ್ರೆ ನೀವು ಹೇಳ್ರಿ ಅಂತಂದ್ರೆ ನೀವು ಅಧಿಕೃತ ವಿರೋಧ ಪಕ್ಷ. ಮೊನ್ನೆ ಮಾತಾಡಿರೋರು ನೀವು. NDA ಪಾರ್ಟ್ನರ್ ಇರ್ಲಿ. ಜನ ನಾವಿದ್ದು ನಿಮ್ನ ಅಧಿಕಾರ ಕೊಡಬಾರ್ದು ಅಂತ ಕರೆದು ಅವ್ರು ಒಂದು ಅಧಿಕಾರ ಕೊಟ್ಟು ನಾವ್ ಹೇಳಿ ಅಷ್ಟು ದುಡ್ಡನ್ನ ಮನ್ನಾ ಮಾಡಿಸ್ತೋ. ಏನಿಲ್ಲ, ಯಾವುದೂ ಇಲ್ಲ. ಮನಮೋಹನ್ ಸಿಂಗ್ ಅವರು ಇರುವಾಗ 72,000 ಕೋಟಿ ಸಾಲ ಮನ್ನಾ ಮಾಡಿದೆ. ನಾನು ಮುಖ್ಯಮಂತ್ರಿ ಆಗಿರುವಾಗ 50,000 ರೂಪಾಯಿವರೆಗೆ ಸಾಲ ಮನ್ನಾ ಮಾಡಿದೆ. ಸೊಸೈಟಿಗಳದ್ದು ಸಾಲ ಏನ್ರಿ ರಾಜಣ್ಣ? ಅದ್ರ ಜೊತೆಗೆ ನೇಕಾರ ಸಾಲ ಮನ್ನಾ ಮಾಡಿದ್ರಿ ಸರ್. ಬರೀ ಬರಗಾಲ ಕರ್ನಾಟಕದಲ್ಲಿ ಒಂದರಲ್ಲೇ ಇಲ್ಲ, 14 ರಾಜ್ಯಗಳಲ್ಲಿ ಬರಗಾಲ ಇದೆ. 14 ರಾಜ್ಯಗಳಲ್ಲಿ ಬರಗಾಲ ಇದೆ. ಮನ್ನಾ ಮಾಡಲಿ, ಯಡಿಯೂರಪ್ಪನವ್ರು ಹೇಳಲಿ. ಏನು ಮನ್ನಾ, ಯಾವತ್ತು ಮನ್ನಾ ಮಾಡಿದ್ದಾರೆ? ಏನ್ ವೀರಾವೇಶದಿಂದ ಮಾತಾಡ್ಬಿಟ್ಟ ತಕ್ಷಣ ಆಗ್ತದ? ಸಾರ್ವಜನಿಕವಾಗಿ ಮಾತಿನಂತೆ ನಡ್ಕೋಬೇಕು. ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅಂತ ಹೇಳೋದು, 5 ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ಕೊಡ್ತೇವೆ, ಕೊಟ್ಟಿದ್ದೇವೆ. ಇನ್ನೊಂದೇ ಒಂದು ಗ್ಯಾರಂಟಿ ಜನವರಿನಲ್ಲಿ ಕೊಡ್ತೇವೆ. ಮೊದಲನೇ ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಮಾಡೋದು. ಕರ್ನಾಟಕ ಜನ ಖುಷಿಯಾಗಿದ್ದಾರೆ ಸರ್. ಇವೆಲ್ಲ ವೀರಾವೇಶದ ಮಾತುಗಳೆಲ್ಲ ಜನ ನಂಬಲ್ಲ. ಬಜೆಟ್ ನಲ್ಲಿ ಹೇಳಿದಿರಿ, ಆ ಬಜೆಟ್ ಓದ್ಲ ನನ್ನ ಬಜೆಟ್. ನೀವು ಅಕ್ಕಿ ಎಷ್ಟು ಕೊಡ್ತೇನೆ ಅಂತಿದ್ರಿ? 10 ಕೆಜಿ ಎಲ್ಲಿ ಹೋಯ್ತು? 10 ಕೆಜಿ 5 ಕೆಜಿ ಕೊಡ್ತೀರಿ. ನೀವು ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಿ ಅಕ್ಕಿನ, ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಿ ಅಕ್ಕಿನ. ತಾವು ಕೇಂದ್ರ ಸರ್ಕಾರ ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಕ್ಕಿ. ಮಾನ್ಯ ಅಧ್ಯಕ್ಷರೇ, ಇವ್ರು ಹೇಳಿರೋದು ಮ್ಯಾನಿಫೆಸ್ಟೋ, ಮಾನ್ಯ ಅಧ್ಯಕ್ಷ ಮ್ಯಾನಿಫೆಸ್ಟೋ 2018 ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ, ಕರ್ನಾಟಕಕ್ಕೆ ನಮ್ಮ ವಚನ. ಮುಖ್ಯಮಂತ್ರಿಗಳೇ ಅಂತ ಅಂತಂದ್ರೆ ಮಾನ್ಯ ಅಧ್ಯಕ್ಷರೇ, ನಮ್ಮ ಸರ್ಕಾರದ ಮೊದಲ ರಾಷ್ಟ್ರೀಕೃತ ಬ್ಯಾಂಕ್ ಸಹಕಾರಿ ಸಂಘಗಳಲ್ಲಿ ಇರುವ 1 ಲಕ್ಷದವರೆಗೆ ರೈತರ ಬೆಳೆ ಸಾಲ ಮನ್ನಾ ಮಾಡಲಾಗುವುದು. This is the promise made to the people of Karnataka through their manifesto. ಏನದು? ಏನು? ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ. ಅದರಿಂದ ಮಾತಾಡ್ತಾ ಇರೋದು ಸಾಲ ಮನ್ನಾ ಗ್ಯಾರಂಟಿ ಸಾಲ ಮನ್ನಾ ಮಾಡ್ತೀರಾ ಅಂತ ಅನ್ಸುತ್ತೆ. ಈ ಪೀಠಿಗೆ ಗ್ಯಾರಂಟಿ 2 ಲಕ್ಷ ಸಾಲ ಮನ್ನಾ ಮಾಡ್ತಾರೆ. ರೈತರ ಮಗ, ರೈತರ ಲೀಡರ್ ಏನ್ ಮಾತಾಡ್ಬಿಟ್ಟು ಬೇರೆ ಹೇಳದೇ ಇಲ್ಲ. ಒಂದ್ ನಿಮಿಷ ಸರ್, ಇಲ್ಲ ಕೂತ್ಕೊಳ್ಳಕ್ಕಿಲ್ಲ. ಆಗೋಯ್ತು, ಮುಗಿಸ್ಬಿಡ್ತೀನಿ. ಸುನಿಲ್ ಕೂತ್ಕೊ, ಇಲ್ಲ ಮುಗಿಸ್ಬಿಡ್ತೀನಿ, ಕೂತ್ಕೊಳ್ರಿ. ಆಯ್ತು ಕೂತ್ಗಳಪ್ಪ. ನಮ್ಮ ಬಜೆಟ್ ನಲ್ಲಿ ಹೇಳಿದ್ದೀವಿ, ನಾವು ಮಾಡಿದೀವಿ. ನಾನು 165 ಭರವಸೆಗಳನ್ನ ಕೊಟ್ಟಿದ್ದೋ
ಹಿಂದಿನ ಸರ್ಕಾರದಲ್ಲಿ ಅದರಲ್ಲಿ 158 ಈ ಸರಿ ಬಜೆಟ್ ನಲ್ಲಿ ಏನ್ ಹೇಳಿದಿರಿ? 150 ಮುಖ್ಯಮಂತ್ರಿಗಳೇ ಭರವಸೆಗಳನ್ನು ಈಡೇರಿಸಿದ್ದೀವಿ. ಹೇಳ್ಬೋದಲ್ಲ, ನೀವು ಬರೀ ಒಂದ್ ಸೈಡ್ ಭಾಷಣ ಮಾಡಿ ನಮ್ದು ಕೇಳ್ಬೇಕಲ್ಲ. ಈ ಸರಿ ಬಜೆಟ್ ನಲ್ಲಿ ಏನ್ ಹೇಳಿದಿರಿ, ಏನಾಗಿದೆ ಹೇಳ್ತೀರಲ್ಲ ನಾನು. ನಾಟ್ ಇವನ್ 10%. ಯಾರಿಗೆ ಹೇಳ್ತಾ ಇದ್ದೀರಿ? ಯಾರಿಗೆ ಹೇಳ್ತಾ ಇದ್ದೀರಿ ನೀವು? ನಮಗೆ ಪಾಠ ಹೇಳ್ಕೊಡ್ತೀರಾ? ನುಡಿದಂತೆ ನಡೀತೇವೆ, ನಡೆದಿದ್ದೇವೆ, ಮುಂದೆನೂ ನಡೀತೇವೆ. ಎಲ್ಲ ಹೇಳಿದ್ದು ಬೋಗಸ್ಸು ಬೋಗಸ್ಸು ಬೋಗಸ್. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಒಂದು ಘೋಷಣೆ, ಕೂತ್ಕೊಳ್ಳಿ ಎಲ್ಲ ಪ್ಲೀಸ್ ಕೂತ್ಕೊಳ್ಳಿ. ಒಂದು ಘೋಷಣೆ ಈಗ ಹೇಳಿದ್ದೀನಿ, ಹೈ ಪವರ್ ಕಮಿಟಿ ಮಾಡ್ತೀವಿ ಅಂತ. ಎರಡನೇ ಘೋಷಣೆ, ಸಹಕಾರ ಬ್ಯಾಂಕುಗಳಲ್ಲಿ ಮಧ್ಯಮಾವಧಿ ಸಾಲ ಬರಗಾಲ ಬಂದಿರೋದ್ರಿಂದ ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೂ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಯಾಂಕ್ಗಳಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು. ಬಡ್ಡಿ ಮನ್ನಾ. ಕೂತ್ಗಳಪ್ಪ ನೀನು, ಕಟ್ತಾರೆ ಎಲ್ಲ ಹಿಂದೆ ಕೂತ್ಕೊಳ್ರಿ, ಏನು ಮಾಡ್ಲಿಲ್ಲ ನಮಗೆ ಮಾಡಿ ಅಂತ ಹೇಳ್ತೀರಿ. ಸಾಲ ಮನ್ನಾ ಮಾಡಿ ನೀವು ಬಡ್ಡಿ ಮನ್ನಾ ಮಾಡಲ್ಲ, ಅವ್ರು ಕಟ್ಟಲ್ಲ, ನೀವು ಮಾಡಲ್ಲ, ಅದನ್ನು ಬೋಗಸ್, ಅದು ಬೋಗಸ್. ಮಾನ್ಯ ಅಧ್ಯಕ್ಷರೇ, ಥರ್ಡ್ ಪ್ರಾಮಿಸ್ ವಿಚ್ ಐ ಆಮ್ ಗೋಯಿಂಗ್ ಟು ಅನೌನ್ಸ್, ಅಧ್ಯಕ್ಷರೇ, ಥರ್ಡ್ ಪ್ರಾಮಿಸ್ ದಟ್ ಐ ಆಮ್ ಗೋಯಿಂಗ್ ಟು ಅನೌನ್ಸ್, ಉತ್ತರ ಕರ್ನಾಟಕದಲ್ಲಿ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕ ಆರ್ಥಿಕತೆಗೆ ಉತ್ತೇಜನ ನೀಡಲು ಸ್ಥಳೀಯರಿಗೆ ಉದ್ಯೋಗ ಒದಗಿಸುವ ಸಲುವಾಗಿ ಬೆಳಗಾವಿ ಸಮೀಪ ಸುಮಾರು 2,000 ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಪ್ರದೇಶ, 500 ಎಕರೆ ಪ್ರದೇಶದಲ್ಲಿ ಫೌಂಡ್ರಿ ಕ್ಲಸ್ಟರ್ ಅನ್ನು ಸ್ಥಾಪಿಸಲಾಗುವುದು. ಬೆಳಗಾವಿ ಸಮೀಪ 2,000 ಎಕರೆನಲ್ಲಿ ಹೊಸ ಕೈಗಾರಿಕೆಗಳನ್ನು ಮಾಡಲಿಕ್ಕೆ ನಾವು ಎಲ್ಲ ರೀತಿಯ ಸಹಾಯವನ್ನು ಮಾಡ್ತೇವೆ. ಏನೇನು ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ ಏನೇನು ಮಾಡಬೇಕು ಎಲ್ಲ ಮಾಡ್ತೀವಿ. ಆಮೇಲೆ 500 ಎಕರೆನಲ್ಲಿ ಫೌಂಡ್ರಿ ಕ್ಲಸ್ಟರ್ ಮಾಡಲಿಕ್ಕೆ ಮಾಡ್ತೀವಿ. ಆಮೇಲೆ ಧಾರವಾಡ ಜಿಲ್ಲೆಯಲ್ಲಿ FMCG ಕೈಗಾರಿಕಾ ಕ್ಲಸ್ಟರ್ ಅನ್ನು ಸ್ಥಾಪಿಸಲಾಗುತ್ತಿದ್ದು, ಈಗಾಗಲೇ 19 ಘಟಕಗಳು 1,255 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡುತ್ತಿದ್ದು, ಸುಮಾರು 2,450 ಜನರಿಗೆ ಉದ್ಯೋಗ ದೊರೆಯುವ ನಿರೀಕ್ಷೆ ಇದೆ. ಅಲ್ಲದೆ ಧಾರವಾಡದ ಸಮೀಪ ಸುಮಾರು 3,000 ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪಿಸಲಾಗುತ್ತದೆ, ಮಾಡ್ತೇವೆ. ರಾಯಚೂರಿನಲ್ಲಿ ಹತ್ತಿ ಉತ್ಪಾದನೆ ಹೆಚ್ಚಿರುವುದರಿಂದ ಈ ಜಿಲ್ಲೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಹಾಗೂ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸುವ ದೃಷ್ಟಿಯಿಂದ ಹತ್ತಿ ಆಧಾರಿತ ಕೈಗಾರಿಕೆಗಳ ಸ್ಥಾಪನೆಗೆ ವಿಶೇಷ ಒತ್ತು ನೀಡಲಾಗುವುದು. ವಿಜಯಪುರದಲ್ಲಿ ಉತ್ಪಾದನಾ ಕ್ಲಸ್ಟರ್ ಅನ್ನು ಅಂದಾಜು 1,500 ಎಕರೆ ಪ್ರದೇಶದಲ್ಲಿ ಸ್ಥಾಪಿಸಲಾಗುವುದು. ಉತ್ತರ ಕರ್ನಾಟಕವು ಸಮೃದ್ಧ ಪ್ರವಾಸೋದ್ಯಮಿಗಳ ತಾಣವಾಗಿದೆ. ಐತಿಹಾಸಿಕ ಮಹತ್ವವಿರುವ ಈ ತಾಣಗಳು ಅಂತಾರಾಷ್ಟ್ರೀಯವಾಗಿಯೂ ಮಹತ್ವ ಪಡೆದಿವೆ. ಆದರೆ ಇದಕ್ಕೆ ಸಾಕಷ್ಟು ಮಹತ್ವ ನೀಡದೆ ಹಿನ್ನಡೆಯನ್ನು ಅನುಭವಿಸುತ್ತಿದೆ. ನಾವು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಲು ಸಮಗ್ರ ಕ್ರಿಯಾ ಯೋಜನೆಯನ್ನು ರೂಪಿಸಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಕ್ರಮ ತೆಗೆದುಕೊಳ್ಳುತ್ತೇವೆ. ಧಾರವಾಡದಲ್ಲಿರುವ ವಾಲ್ಮಿ, ಈಗೊಂದು ವಾಲ್ಮಿ ಅಂತ ಸಂಸ್ಥೆ ಇದೆ, ಅದು ಇರಿಗೇಷನ್ ಇಲಾಖೆ ಒಳಗಡೆ ಬರ್ತದೆ. ಅದನ್ನ ಮೇಲ್ದರ್ಜೆಗೇರಿಸ್ತೀವಿ. ಮನೆ ಅಧ್ಯಕ್ಷರೇ, ಅದಕ್ಕೆ ಧಾರವಾಡದಲ್ಲಿರುವ ವಾಲ್ಮಿ ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆಯನ್ನು ಉನ್ನತೀಕರಿಸಲಾಗುವುದು. ಇದನ್ನು ಸೆಂಟರ್ ಆಫ್ ಎಕ್ಸಲೆನ್ಸ್
ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ವಾಟರ್ ಮ್ಯಾನೇಜ್ಮೆಂಟ್ ಎನ್ನಾಗಿ ಬದಲಾಯಿಸಿ ಇದರ ಮೂಲಕ ಜಲ ಶಿಕ್ಷಣ ನೀಡುವುದಕ್ಕೆ ಜಲ ನೀಡುವುದಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಮಣ್ಣಿನ ಸವಳು ಜವಳು ಸಮಸ್ಯೆಯನ್ನು ನಿರ್ವಹಿಸಲಾಗುವುದು ಹಾಗೂ ರೈತರ ಆದಾಯ ಹೆಚ್ಚಳದ ಕಡೆಗೆ ಒತ್ತು ನೀಡಲಾಗುವುದು. ಐ ಹೋಪ್ ದಟ್ ಯು ಆರ್ ದಿ ಓನ್ಲಿ ಮ್ಯಾನ್ ಯು ಆರ್ ಹ್ಯಾಪಿ. ಬಿಕಾಸ್ ನೀವೆಲ್ಲ ಭಾಷಣ ಮಾಡುವಾಗ ಹೇಳಿದ್ರಿ ನೀವೆಲ್ಲ ಉತ್ತರ ಕರ್ನಾಟಕಕ್ಕೆ ಏನೋ ಮಾಡಬೇಕು ಅಂತ. ಅದರಿಂದ ಯು ಆರ್ ಎ ಕ್ರಿಟಿಕಲ್ ಇನ್ಸೈಡರ್. ಅದರಿಂದ ಮಾನ್ಯ ಅಧ್ಯಕ್ಷರೇ ನಾನು ಮುಗಿಸೋ ಹೊತ್ತಿನಲ್ಲಿ ಬಂದಿದ್ದೀರಿ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳೇ, ನಾನು ಅದರಿಂದ ಆಮೇಲೆ ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಹೇಳಿ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇದರಿಂದ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡಲಿಕ್ಕೆ, ಅವರ ಜೀವನ ಮಟ್ಟ ಹೆಚ್ಚು ಮಾಡಲಿಕ್ಕೆ, ಅವರ ತಲಾದಾಯ ಹೆಚ್ಚು ಮಾಡಲಿಕ್ಕೆ, ಅಭಿವೃದ್ಧಿ ಪಡಿಸ್ಲಿಕ್ಕೆ ಎಲ್ಲ ಅತ್ಯಂತ ಹಿಂದುಳಿದಿರತಕ್ಕಂಥ ತಾಲೂಕುಗಳು ಯಾವಿದ್ದಾವೆ ಅವೆಲ್ಲನೂ ಕೂಡ ಮಾಡಲಿಕ್ಕೆ ಮಾಡ್ತೇವೆ. ನಾನು ಬಹುಶಃ ಎಲ್ಲ ಮಾನ್ಯ ಸದಸ್ಯರುಗಳು, ಎಲ್ಲ 42 ಜನ ಮಾನ್ಯ ಸದಸ್ಯರುಗಳಿದ್ರಲ್ಲ, ಎಲ್ಲಕ್ಕೂ ಪ್ರತ್ಯೇಕವಾಗಿ ಉತ್ತರ ಕೊಡಕ್ಕೆ ಹೋಗಿಲ್ಲ. ನಾನು ಯತ್ನಾಳ್ ಅವ್ರಿಗೂ ಕೂಡ ಉತ್ತರ ಕೊಟ್ಟಿಲ್ಲ. ನೀವು ಹೇಳಿರ್ತಕ್ಕಂಥದ್ದು BR ಪಾಟೀಲು ಭಾಳ ಮಾತಾಡಿದರು, ಅವ್ರಿಗೂ ಕೂಡ ಕೊಟ್ಟಿಲ್ಲ. ಇಲ್ಲಿ ನಮ್ಮ ಎಂಥವ್ರು ತುಕಾರಾಮ್ ಅವರು ಕೂಡ ಮಾತಾಡಿದರು. ಬೇರೆಯವರೆಲ್ಲ ಆಮೇಲೆ ರಾಯರೆಡ್ಡಿ ನೀರಾವರಿ ಬಗ್ಗೆ ಭಾಳ ಮಾತಾಡಿದ್ರಿ. ಅದರ ಬಗ್ಗೆಯೂ ಕೂಡ ನಾನು ಎಲ್ಲಕ್ಕೂ ಇಂಡಿವಿಜುವಲ್ ಆಗಿ ಉತ್ತರ ಕೊಡಕ್ಕೆ ಹೋಗಿಲ್ಲ. ಜನರಲ್ ಆಗಿ ಕರ್ನಾಟಕ ಈಸ್ ಕಮಿಟೆಡ್ ಟು ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್. ಸಮಗ್ರವಾಗಿ ಆಗಬೇಕು. ನಾನು ಮನವಿ ಮಾಡ್ತೇನೆ ಎಲ್ಲ ರಾಜಕಾರಣಿಗಳಿಗೆ, ಯಾವತ್ತೂ ಕೂಡ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಕೇಳಕ್ಕೆ ಹೋಗ್ಬೇಡಿ, ಕೇಳಬಾರದು. ಅದು ಏಕೀಕರಣದಲ್ಲಿ ಹುತಾತ್ಮರಾದಂಥವರಿಗೆ ನಾವು ಅನ್ಯಾಯ ಎಸಗಿದಾಗ ಆಗ್ತದೆ, ಅದನ್ನು ಮಾಡಬಾರ್ದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ವಿ ಆರ್ ಕಮಿಟೆಡ್ ಟು ಡೆವಲಪ್ಮೆಂಟ್ ಆಫ್ ದಿ ನಾರ್ತ್ ಕರ್ನಾಟಕ ಆಲ್ಸೋ. ಅವರ್ ಗೌರ್ಮೆಂಟ್ ಈಸ್ ಕಮಿಟೆಡ್ ನಾಟ್ ಓನ್ಲಿ ನಾರ್ತ್ ಕರ್ನಾಟಕ ಬಟ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್. ಆಮೇಲೆ ಈ ಬಳ್ಳಾರಿ ಏರ್ಪೋರ್ಟು, ರಾಯಚೂರು ಏರ್ಪೋರ್ಟು ಇದ್ರ ಬಗ್ಗೆನೂ ಕೂಡ ಗಮನ ಹರಿಸ್ತೀವಿ. ಬಳ್ಳಾರಿ ಏರ್ಪೋರ್ಟು ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ, ಮತ್ತು ರಾಯಚೂರು ಏರ್ಪೋರ್ಟು ಇದ್ರ ಬಗ್ಗೆನೂ ಕೂಡ ಗಮನ ಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಬಹುಶಃ ನನ್ನ ಉತ್ತರದಿಂದ ಎಲ್ಲ ಮಾನ್ಯ ಸದಸ್ಯರುಗಳು ಎಲ್ಲ ಮಾನ್ಯ ಸದಸ್ಯರುಗಳು ಕೂಡ ಕೂತ್ಕೊಳ್ಳಿ. ಸೌದಿಯವರೇ, ಸಿದ್ದು ಸೌದಿಯವರೇ ಕೂತ್ಕೊಳ್ಳಿ. ಅದರಿಂದ ಎಲ್ಲರೂ ಕೂಡ ಸಮಾಧಾನ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಕೂತ್ಕೊಳ್ಳಿ. ನಮ್ಮ ಸರ್ಕಾರ ಯಾವತ್ತೂ ಕೂಡ ಸಂಶಯ ಪಡಬೇಕಾದಂತ ಅಗತ್ಯ ಇಲ್ಲ. ನಾವು ನುಡಿದಂತೆ ನಡೆಯೋರು, ಏನು ಹೇಳಿದ್ದೀವಿ ಅದರಂತೆ ನಡೆಯೋರು, ಅದನ್ನು ಮಾಡೇ ಮಾಡ್ತೀವಿ. ಏನೇ ಆಗಲಿ ವಿರೋಧ ಪಕ್ಷದವ್ರು ಕೇಳದೆ ಹೋಗ್ಲಿ, ಕರ್ನಾಟಕ ಡೆವಲಪ್ಮೆಂಟ್ಗೆ ನಾವು ಬದ್ಧರಾಗಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಆಯ್ತಾಯ್ತು, ಒಬ್ಬೊಬ್ಬರೇ ಕೇಳಿ, ಎಲ್ಲ ಒಬ್ಬೊಬ್ಬರೇ ಕೇಳಿ. ಆ ಕೌಜಲಿಗೆ ಒಬ್ಬೊಬ್ಬರು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನೆಕ್ಸ್ಟ್ ಕೇಳಿ. ನೀವೆಲ್ಲರೂ ಕೇಳಿದ್ರೆ ಏನ್ ಕೂಡ ಅರ್ಥ ಆಗುದಿಲ್ಲ ನಿಮ್ಗೆ. ನೀವು ಮಾತಾಡ್ತೀರಿ, ಅದೇ ನಿಮ್ಗೆ ಕೊಡುವ. ಆಯ್ತು, ಒಬ್ಬೊಬ್ಬರೇ ಮಾತಾಡಿ. ಆಯ್ತು, ಕೌಜಲಿಗೆ ಫಸ್ಟ್ ಮಾತಾಡಿ. ಪ್ರಸಾದ್ ಕೂತ್ಕೊಳ್ಳಿ, ವಿನಯ್ ಕೂತ್ಕೊಳ್ಳಿ. ಉತ್ತರ ಕರ್ನಾಟಕಕ್ಕೆ ಈ ಸುವರ್ಣಸೌಧಕ್ಕೆ ಅನೇಕ ರೀತಿಯಂತ ಆಫೀಸ್ಗಳು ವರ್ಗಾವಣೆ ಆಗಿಲ್ಲ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ವಿನಂತಿ ಮಾಡ್ಕೋತೀವಿ. ಈಗಾಗಲೇ ಹಿಂದಿನ ಸರ್ಕಾರದಿಂದ ಎಷ್ಟು ಘೋಷಣೆ ಮಾಡಿದ್ರಲ್ಲ, ಆ ಎಲ್ಲ ಆಫೀಸ್ಗಳನ್ನ ಇಲ್ಲಿ ಬೆಳಗಾವಿಗೆ ಕೂಡಲೇ ವರ್ಗಾವಣೆ ಮಾಡುವಂತ ಕ್ರಮ ಮೊದಲೇ ಹಂತಕ್ಕೆ ಅದನ್ನು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ. ಅವರಿಬ್ಬರು ವಿನಯ್ ಕುಲ್ ಬಂದು ಇಬ್ಬರು ಒಂದ್ 2 ನಿಮಿಷ. ಆಯ್ತು, ಹೇಳಿ ವಿನಯ್, ಹೇಳಿ ವಿನಯ್ ಮಾತಾಡಿ. ಅಲ್ಲ ಸರ್, 2 ನಿಮಿಷ, 1 ಮಿನಿಟ್ ನಾನು ಕೊಟ್ಟಾರ್ರಿ. ವಿನಯ್ ಮಾತಾಡಿ 2 ನಿಮಿಷ. ಸರ್, ಏನಿಲ್ಲ, ಕೆಲವೊಂದು ಸಚಿವಾಲಯಗಳದಲ್ಲ, ಸುವರ್ಣಸೌಧದಲ್ಲಿ ವರ್ಗಾವಣೆ ಮಾಡಿ ಸರ್. ಓಕೆ, ಮಾನ್ಯ ಮುಖ್ಯಮಂತ್ರಿ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಂಡು. ಇಲ್ಲಾಂದ್ರೆ ಖಾಲಿ ಬಿದ್ದೋಗುತ್ತೆ ಸರ್, ಇಂಥ ಖಾಲಿ ಬಿದ್ದೋಗುತ್ತೆ ಸರ್. ಎಲ್ಲ ಉತ್ತರ ಕರ್ನಾಟಕಕ್ಕೆ ಏನು ತಾವು ಘೋಷಣೆ ಮಾಡಿದಿರಿ, ಅದನ್ನು ಸ್ವಾಗತ ಮಾಡೋದ್ರ ಮೂಲಕ
ನಾನು ವಿಶೇಷವಾಗಿ ನನ್ನ ಒಂದು ಬೇಡಿಕೆಯಲ್ಲಿ ಇದು ಕೂಡ ನಾನು ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡಿದ್ದೆ. ಕೆಲವು ಪ್ರಮುಖವಾದಂಥ ಸಚಿವಾಲಯಗಳನ್ನ ಇಲ್ಲಿ ಸುವರ್ಣಸೌಧಕ್ಕೆ ವರ್ಗಾವಣೆ ಮಾಡಬೇಕನ್ನುವಂಥದ್ದು ನಾನು ಕೇಳ್ಕೊಂಡಿದ್ದೆ. ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ, ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ, ಅವ್ರಿಗೆಲ್ಲ ಅವಕಾಶ ಕೊಡಿ. ಯಾರು ಕ್ಲಾರಿಫಿಕೇಶನ್ ಕೇಳ್ತಾರೋ ಅವರೆಲ್ಲ ಮತ್ತೆ ಹೇಳ್ತೀರಾ? ಅಲ್ಲ ಈಗ ಮತ್ತೆ ಅಲ್ಲ ಅವರು ಆಮೇಲೆ ಕೊಡಿ ಎಂದೆ. ಅಧ್ಯಕ್ಷರೇ ಫಸ್ಟ್ ಮಾತಾಡಿ. ಅಧ್ಯಕ್ಷರೇ ಒಂದು ನಿಮಿಷ. ಪ್ರತಿಪಕ್ಷ ನಾಯಕರು ಪ್ರಕಾಶ್ ಕೂತ್ಕೊಳ್ಳಿ, ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅಂತೂ ಇಂತೂ ಕೊನೆಯಲ್ಲಿ ಒಂದು 10 ನಿಮಿಷ ಬಿಟ್ಟರೆ, ಮೊದಲು 1 ಗಂಟೆ ನಾನು ನೋಡ್ತಾ ಇದ್ದೆ. 1 ಗಂಟೆಗಳ ಕಾಲ ಇಡೀ ರಾಜ್ಯ ಸುತ್ತಾಡಿಸ್ಬಿಟ್ರು. ನಮ್ಮಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಅದೇ ಇಲ್ಲಿ ಚರ್ಚೆ ನಡೀತಾ ಆಯ್ತು. ಯಾರು ಕಮೆಂಟ್ ಮಾಡಬೇಡಿ, ಕೂತ್ಕಲ್ಲಿಂದ ಮಾತಾಡ್ರಪ್ಪ. ಆಮೇಲೆ ನಿಮ್ಗೆ ಏನೇನು ಅವಕಾಶ ಬರ್ತದೆ ಎಲ್ಲ ಮಾತಾಡ್ರಿ. ಉತ್ತರ ಕರ್ನಾಟಕ ಚರ್ಚೆಗೆ ಸಂಬಂಧಪಟ್ಟ ಮಾನ್ಯ ಮುಖ್ಯ ಉತ್ತರ ಕೊಟ್ಟಿದ್ದಾರೆ. ಪ್ರತಿಪಕ್ಷ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದಾರೆ. ಏನು ಕ್ಲಾರಿಫಿಕೇಶನ್ ಕೇಳಿ ನಿಮ್ಗೆ ಮಾತಾಡ್ಲಿಕ್ಕಿದ್ರೆ ಮತ್ತೆ ನಿಂತು ಮಾತಾಡಿ ಕಳ್ಕೊಡಿ. ನಾನು 8-9 ಗಂಟೆ ತನಕ ನಿಮಗೆ ಟೈಮ್ ಕೊಡ್ತೇನೆ. ಸೀಟಲ್ಲಿ ಯಾರು ಇರುವುದಿಲ್ಲ ಅವಾಗ ಮಾತಾಡ್ಲಿಕ್ಕೆ. ಸನ್ಮಾನ್ಯ ಅಧ್ಯಕ್ಷರೇ, ಇಡೀ ಒಂಥರ ನಮ್ಮಲ್ಲಿ ಹಳೆ ಚಿಕ್ಕ ಹುಡುಗರಿದ್ದಾಗ ಈ ಸಿನಿಮಾ ಬಾಂಬೆ ಡಬ್ಬ ಇಟ್ಕೊಂಡ್ಬಂದು ಬಾಂಬೆ ಬಂತು, ಡೆಲ್ಲಿ ಬಂತು, ಕಲ್ಕಟ್ಟ ಬಂತು ಅಂತ ತೋರಿಸ್ತಾ ಇದ್ರು. ಹಂಗೆಲ್ಲ ತೋರಿಸಿದ್ರು. ಕೊನೆಯಲ್ಲಿ ಬಂದ ಮೇಲೆ ನಾವೆಲ್ಲ ಬಹಳ ಭರವಸೆ ಇಟ್ಕೊಂಡಿದ್ರಿ. 15 ಬಾರಿ ಮುಂದೇನು ನೀವು ಮಂಡಿಸ್ತಿರಲ್ಲ ಗ್ಯಾರಂಟಿನ ಪಕ್ಕ ತಾನೆ? ಆಯ್ತು. ಈಗ ಇದಕ್ಕೆ ಸಂಬಂಧ ಕ್ಲಾರಿಫಿಕೇಶನ್ ಕೇಳಿದ್ರೆ ಅಲ್ಲ, ಅದು ಕೇಳಿದ್ರೆ ಅದಕ್ಕೆ ನಾನು 15 ಅಂತ ಹೇಳ್ಬಿಟ್ಟೆ. ಅವ್ರು 14 ಅಂದ್ರು, ಅದಕ್ಕೆ ಕೇಳಿದೆ. ನಾವು ಯತ್ನಾಳ್ ಅವರೇ 2028 ಅವರೇ ಬಜೆಟ್ ಮಂಡಿಸ್ತಾರಲ್ಲ, ಅದನ್ನು ಒಂದು ಸ್ಪಷ್ಟಪಡಿಸಲಿ. ಯಾರು ಮಾಡ್ಬೇಕು ಅದನ್ನು? ನಾವು ಮಾಡಕ್ಕಾಗಲ್ಲ, ಅವ್ರು ಮಾಡ್ಬೇಕು ಅದನ್ನು. ಅದರಿಂದ ಅಶೋಕ್ 28 ಬಜೆಟ್ ಸಿದ್ದರಾಮಯ್ಯನವರೇ ಮಂಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ 28ಕ್ಕೂ ಬರ್ತದೆ ಅಂತ ಅವರು ಆಶೀರ್ವಾದ ಮಾಡ್ತಾರೆ. ಹೇಳ್ತಾ ಸಾಕ್ಬಿಡು. ಎಷ್ಟು ಚಾಣಕ್ಯ ಉತ್ತರ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಇದಕ್ಕೆ ಬರ್ಲಿ. ಈಗ ಉತ್ತರ ಕರ್ನಾಟಕ ಉತ್ತರವಾಗಿ ಅಲ್ಲ ಉತ್ತರ ನಾನು ಅದೇ ಅವರು 1 ಅವರ್ ಉತ್ತರ ಕರ್ನಾಟಕಕ್ಕೆ ಬರಲೇ ಇಲ್ಲ. ನಾನು ಎಲ್ಲ ನಮ್ಮ ಸದಸ್ಯರುಗಳು ವಿನಯ್ ಕೌಜಲಿಗಿ ಯಾರ್ಯಾರು ಉತ್ತರ ಕರ್ನಾಟಕದ ಚರ್ಚೆಗಳನ್ನ ಮಾಡಿದ್ರು, ಬೆಳಗಾವಿ ಇರ್ಬೋದು, ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಗದಗ, ಹಾವೇರಿ, ಬೀದರ್, ಕಲಬುರಗಿ, ಯಾದಗಿರಿ, ಬಳ್ಳಾರಿ, ರಾಯಚೂರು, ವಿಜಯನಗರ, ಕೊಪ್ಪಳ ಈ ಎಲ್ಲ ಜಿಲ್ಲೆಯ ಸದಸ್ಯರುಗಳು ಮಾತಾಡಿದ್ರು. ನಾನು ನೋಟ್ ಮಾಡ್ಕೊಂಡೆ ಅವ್ರು ಏನೇನು ವಿಚಾರ ಮಾತಾಡ್ತಾವ್ರೆ ಅಂತ. ಅವರೆಲ್ಲರೂ ಮೊದಲೇ ಪ್ರಶ್ನೆ ನೀರಾವರಿ ಸಮಸ್ಯೆ ಬಗ್ಗೆ ಹೆಚ್ಚು ಮಾತಾಡಿದಂಥದ್ದು. ನೀರಾವರಿ, ಮಾದಾಯಿ ಬಗ್ಗೆ, ಕೃಷ್ಣಾ ಬಗ್ಗೆ, ಘಟಪ್ರಭಾ, ಮಲಪ್ರಭಾ ಇದ್ರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು